ಇಲ್ಲಿ ಬಳಸ್ತಕ್ಕಂಥ ಮರ ಒಂದು ವೈಶಿಷ್ಟ್ಯ ಪಳ್ಕಿನ ಮರ. ಆ ಪಳ್ಕಿನ ಮರ ಬಂದು ಗಂಗಾವತಿ ಇಂದ್ರಗಿ ಗುಡ್ಡದಲ್ಲಿ ಸಿಗುತ್ತೆ. ಅದನ್ನು ಯಾವಾಗ ಬೇಕು ಅವಾಗ ಕಡೆಯಂಗಿಲ್ಲ. ಅಳಿಲು ಬಾಲದಿಂದ ಮಾಡಿದಂಥ ಬ್ರಷ್. ಇದ್ರ ತಿನ್ನಸ್ ಕೂದಲಷ್ಟು ಬರಹ ಬರಿಬೋದು ಇದರಲ್ಲಿ. ನಮ್ಮ ಕೆಲಸನ ನಮ್ಮಲ್ಲಿ ಬಿಟ್ಟು ಪ್ರಪಂಚದಾಗ ಎಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಭೌಗೋಳಿಕವಾಗಿ ಸಿಗುವಂಥ ವಸ್ತುಗಳನ್ನು ನಾವು ಬಳಸ್ತೀವಿ. 3ನೇ ಕ್ಲಾಸ್ ಕಲ್ತೀವಿ ನಾವು. ಶಾಲೆನೇ ಇಲ್ಲ ನಮ್ದು. ಅಲ್ಲಿಂದ ಇದೇ ಕೆಲಸದಾಗ ನಾವು ಅಪ್ಪರ ಕೈಯಾಗ ಕಲ್ತ್ಬಿಟ್ಟಿವಿ ನಾವು. ಭಾರತದ ಗಣರಾಜ್ಯೋತ್ಸವ ಜನವರಿ 26ಕ್ಕೆ ನಡೆಯುವ ಭಾರತದ ಗಣರಾಜ್ಯೋತ್ಸವದಲ್ಲಿ ಪ್ರತಿಯೊಂದು ರಾಜ್ಯದಿಂದಲೂ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ರಾಜ್ಪಥ್ನಲ್ಲಿ ನಡೆಯುವಂಥ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಪ್ರತಿ ರಾಜ್ಯದ ಒಂದೊಂದು ಸ್ತಬ್ಧ ಚಿತ್ರ ಟ್ಯಾಬ್ಲೋಗಳನ್ನು ಪ್ರದರ್ಶನ ಮಾಡ್ತಾರೆ. ಆ ಟ್ಯಾಬ್ಲೋ ಅಥವಾ ಸ್ತಬ್ಧ ಚಿತ್ರಗಳು ಆಯಾ ರಾಜ್ಯದ ಒಂದು ಸಂಸ್ಕೃತಿ ಕಲೆಯನ್ನು ಪ್ರತಿನಿಧಿಸುವಂತಹ ಟ್ಯಾಬ್ಲೋ ಅಥವಾ ಸ್ತಬ್ಧ ಚಿತ್ರ ಆಗಿರುತ್ತೆ. ಹಾಗೆ 2013ರಲ್ಲಿ ಕರ್ನಾಟಕದ ಒಂದು ಅದ್ಭುತವಾದ ಒಂದು ಸ್ತಬ್ಧ ಚಿತ್ರ ಒಂದು ಟ್ಯಾಬ್ಲೋ ನಮ್ಮ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಪ್ರದರ್ಶನ ಆಗಿತ್ತು, ಮೆರವಣಿಗೆ ಹೋಗಿತ್ತು. ಟ್ರೆಡಿಷನಲ್ ವುಡ್ ಬೇಸ್ಡ್ ಕ್ರಾಫ್ಟ್ ಪ್ರಾಕ್ಟಿಸ್ಡ್ ಇನ್ ದ ಕಿನ್ನಾಳ್ ವಿಲೇಜ್ ಇನ್ ಕರ್ನಾಟಕ. ಎಸ್, ಅದು ಒನ್ ಅಂಡ್ ಓನ್ಲಿ ನಮ್ಮ ಕಿನ್ನಾಳದ ಕಲೆ, ಕಿನ್ನಾಳದ ಕರಕುಶಲ ಕಲೆಗಳ ಒಂದು ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ 2013ರಲ್ಲಿ ಪ್ರದರ್ಶನ ಆಗಿತ್ತು. ಹೌದು ಸ್ನೇಹಿತರೆ, ನಾನೀಗ ಅಂತಹ ಅದ್ಭುತವಾದ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕರಕುಶಲ ವಸ್ತುಗಳ ತಯಾರಿಕೆಯ ಕೇಂದ್ರ, 100 ವರ್ಷಗಳ ಇತಿಹಾಸ ಇರುವಂತಹ ಕಿನ್ನಾಳ ಗ್ರಾಮಕ್ಕೆ ಬಂದಿದ್ದೇನೆ. ಕೊಪ್ಪಳ ಜಿಲ್ಲೆ ಕಿನ್ನಾಳ ಗ್ರಾಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹೇಗೆ ಗೊಂಬೆಗಳು ತಯಾರಾಗುತ್ತೆ, ಅವ್ರ ಬದುಕು ಹೇಗಿರುತ್ತೆ, ಏನೇನು ಹೇಗೆ ನಡೆದು ಬಂದರು ಅವರೆಲ್ಲ ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ಭಾಳ ಮುಖ್ಯವಾದ ವಿಷಯ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ನಮ್ಮ ರಾಧಿಕಾ ದಂಪತಿಗಳಿಗೆ ಮೊದಲ ಮಗು ಹುಟ್ಟಿದಾಗ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್, ದಿವಂಗತ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ ಒಂದು ತುಂಬ ಅದ್ಭುತವಾದ ಮುದ್ದಾದ ಒಂದು ತೊಟ್ಟಿಲನ್ನು ಉಡುಗೊರೆ ಕೊಡ್ತಾರೆ. ಆ ತೊಟ್ಟಿಲು ತಯಾರಾಗಿದ್ದು ದಿಸ್ ಒನ್ ಆ್ಯಂಡ್ ಓನ್ಲಿ ಕಿನ್ನಾಳದಲ್ಲಿ. ಬನ್ನಿ, ಕಿನ್ನಾಳದ ಈ ಕರಕುಶಲ ವಸ್ತುಗಳು ಮತ್ತು ಇಲ್ಲಿನ ಕಲೆಗಾರರ ಕಥೆ ಏನು ಕೇಳೋಣ. ಸ್ವಾಗತ ನಿಮಗೆ ಕಿನ್ನಾಳ ಗ್ರಾಮಕ್ಕೆ. ಸ್ನೇಹಿತರೆ, ಈಗ ನಾವು ಕಿನ್ನಾಳ ಗ್ರಾಮದಲ್ಲಿದ್ದೇವೆ. ಕರಕುಶಲ ಕಲೆಗಳ ತವರು ನಮ್ಮ ಕಿನ್ನಾಳ ಗ್ರಾಮ, ಕರಕುಶಲ ಗೊಂಬೆಗಳ ತವರೂರಿದು. ಈಗ ನಾವು ಸುಮಾರು 50 ವರ್ಷಗಳಿಂದ ಈ ರೀತಿಯ ದೇವರ ಮೂರ್ತಿಗಳು, ಆಟಿಕೆಯ ವಸ್ತುಗಳು ಇತ್ಯಾದಿ ಅಲಂಕಾರಿಕ ಕರಕುಶಲ ವಸ್ತುಗಳನ್ನು ತಯಾರಿಸುವಂತಹ ಏಕಪ್ಪನವರು, ನಮ್ಮ ಕಿನ್ನಾಳದ ಏಕಪ್ಪನವರು ಸುಮಾರು 50 ವರ್ಷಗಳ ಕಾಲ, ಅಂದರೆ ಅರ್ಧ ದಶಕಗಳ ಕಾಲದಿಂದಲೂ ಈ ಕಲೆಯಲ್ಲಿ ನಿರತರಾಗಿರುವ ಏಕಪ್ಪನವ್ರನ್ನ ಮಾತಾಡಿಸೋಣ. ಅವರ ಒಂದು ಕರಕುಶಲ ಅಂಗಡಿಯಲ್ಲಿ ನಾವಿದ್ದೇವೆ. ಏನಂತೀರಿ? ಹೌದು ಸರ್, ಖಂಡಿತವಾಗ್ಲೂ ತುಂಬ ಇಲ್ಲಿಗೆ ನಮ್ಮ ಕಿನ್ನಾಳಕ್ಕೆ ಬಂದಿದ್ದು ಭಾಳ ಖುಷಿಯ ವಿಷಯ ಸರ್ ಇದು. ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕಿನ್ನಾಳದ ಎಲ್ಲ ದೇವರ ಮೂರ್ತಿಗಳನ್ನ ಇಲ್ಲಿಂದನೇ ತಗೊಂಡು ಹೋಗ್ತಾರೆ ಸರ್, ಕಂಪ್ಲೀಟ್ ಉತ್ತರ ಕರ್ನಾಟಕದಲ್ಲಿ. ಇನ್ನು ನೀವು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಂದನೂ ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿನ ಗೊಂಬೆಗಳನ್ನ, ಇಲ್ಲಿನ ದೇವ್ರ ಮೂರ್ತಿಗಳನ್ನ ತಗೊಂಡು ಹೋಗ್ತಾರೆ ಸರ್. ಅಂತ ಗೊಂಬೆಗಳನ್ನ ಆಮೇಲೆ ನಮ್ಮ ಕಿನ್ನಾಳಿಗೆ ವಿಸಿಟ್ ಮಾಡಿರೋದು ನಮಗೂ ಖುಷಿ ವಿಚಾರ ಸರ್, ಕೊಪ್ಪಳದಿಂದ. ಬನ್ನಿ, ನಮ್ಮ ಹಿರಿಯ ಕಲಾವಿದರು, ಈ ಕರಕುಶಲ ಕಲಾವಿದರು ಏಕಪ್ಪನವ್ರ ಮಾತಾಡ್ಸೋಣ. ಬನ್ನಿ ಸರ್, ನಮಸ್ತೆ. ಹೇಗಿದ್ದೀರಿ? ಆರಾಮಿದ್ದೀವಿ. ಇದು ನಿಮ್ಮ ಅಂಗಡಿ? ನಿಮ್ಮ ಅಂಗಡಿ ಏಕಪ್ಪ ರಾಮಚಂದ್ರಪ್ಪ ಚಿತ್ರಗಾರ ಕಿನ್ನಾಳ. ಏನು ತಮ್ಮ ಕೆಲಸ? ಈ ನಮ್ಮ ಕೈಗಾರಿಕೆ ಕಲೆಯನ್ನು ಈಗ ಇದರಲ್ಲಿದ್ದನ್ನೇ ನಮ್ಗೆ ಉತ್ತೇಜನ ಜೀವನ. ಇದನ್ನು ನಾವು ಈ ಭಾಗದಾಗ ನಮಗೆ ಈ ಕೆಲಸ ಭಾಳ ಬೇಡಿಕೆ ಇದೆ. ನಮ್ಮ ಸುತ್ತಮುತ್ತ ಒಂದು 4-6 ಜಿಲ್ಲೆದಾಗ ಸುತ್ತಮುತ್ತ ಬೇಡಿಕೆ ಭಾಳ ಇದೆ. ಹೊರಗಡೆನೇ ಇದೆ, ಹೊರಗಡೆ ಹೋಗಿ ಕಳಿಸ್ತಾ ಇದ್ದೀವಿ ಕೆಲಸನ. ಈಗ ನಮ್ಗೆ ಇದೇ ಕೆಲಸನ ವೃತ್ತಿ, ಈ ಕೆಲಸನೇ ನಾವು ಮುಂದುವರಿಸ್ತಾ ಇದ್ದೀವಿ. ಯಾವಾಗ ಶುರು ಆಯ್ತು ಈ ಕಿನ್ನಾಳದ ಕಲೆ? ನಮ್ಮ ಹುಟ್ಟಿದಾಗಿಂದನೇ ನಮ್ಗೆ ಅಲ್ಲೇ 50 ವರ್ಷಗಟ್ಟಲೆ ವಿಜಯನಗರ ಸಾಮ್ರಾಜ್ಯ ಬಂದಾಗಲಿಂದನೇ ಇದು ಕೆಲಸ ಮುಂದಾಡ್ತಾ ಇದೆ. ಅವಾಗಲಿಂದನೂ ಕೆಲಸ ಇದು. ಯಾಕಂದ್ರೆ ಇವು ಮೊದಲಾಗ ವೃತ್ತಿನೇ ಅದು. ನಮ್ಮ ಕಿನ್ನಾಳದಲ್ಲಿ ಇದೇ ಕೆಲಸನ ಮುಂದೆ ಈ ಕಲೆಯನ್ನು, ಈ ಕಲೆ ಮತ್ತು ನಾವು ಕೆಲಸನ ಜೀವನ ನಡೆಸೋ ದಾರಿ ಬೇಕಲ್ಲ, ಇದೇ ವೃತ್ತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಸುತ್ತಮುತ್ತ ಜಿಲ್ಲೆದಲ್ಲಿ ನಮ್ಮ ಕಲೆಯನ್ನು ಬೇಡಿಕೆ ಜಾಸ್ತಿ ಇದೆ. ಹೀಗಾಗಿ ಈ ಕಲೆನ ನಾವು ಮುಂದುವರ್ಸ್ಕೊಂಡು ನಾವಾಯ್ತು, ನಮ್ಮ ಮಕ್ಕಳಾಯ್ತು, ನಮ್ಮ ಅಪ್ಪ ಅವ್ರ ಕಡೆಯಿಂದನೇ ನಾವು ಇದನ್ನು ಕಲಿತು ನಾವು ಇದನ್ನು ಮುಂದುವರ್ಸಂತ ಬಂದಿದ್ದೀವಿ. ಈ ಕಲೆಯನ್ನು ನಾವು ಇದನ್ನ ಜೀವನ ಅಂತ ತಿಳ್ಕೊಂಡು ನಾವು ಹೋಗ್ತಾ ಇದ್ವಿ. ಈ ಸುತ್ತಮುತ್ತ ಹಳ್ಳಿಯಲ್ಲಿ ಗ್ರಾಮ ದೇವತೆ, ಛತ್ರಿ, ಚಾಮ್ರ, ಇವೆಲ್ಲ ಪಲ್ಲಕ್ಕಿ, ಈ ದೇವರುಗಳು, ಗೌರಿ, ಗಂಗಿ ಇವೆಲ್ಲ ಬ್ರಾಹ್ಮಣ್ಸ್, ಇವೆಲ್ಲ ಹೆಚ್ಚಾಗಿ ಬ್ರಾಹ್ಮಣ್ಸ್ ಜಾಸ್ತಿ ಐತೆ ಈ ನಮ್ಮ ಗೌರಿ ಗಂಗಿಗಳು ಇಲ್ಲಿ ಗ್ರಾಮ ದೇವತೆ. ಹೀಗಾಗಿ ತೀರಿ ಕಟ್ಟೋ ದ್ವಾರಪಾಲಕ ಇವೆಲ್ಲ ನಮ್ಮ ಸುತ್ತಮುತ್ತ ಬೇಡಿಕೆ ಜಾಸ್ತಿ ಇದೆ. ಹಾಗಾಗಿ ಈ ನಮ್ಮ ಕಲೆಯನ್ನು
ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗೋಕೆ ಬೇಕು. ಬೇರೆ ಏನಿಲ್ಲ, ನಮ್ಮ ನೌಕರಿ ಇಲ್ಲ ಪೌಕರಿ ಇಲ್ಲ, ಇದೇ ಕೆಲಸ. ನಾವು 3ನೇ ಕ್ಲಾಸ್ ಕಲ್ತೀವಿ. ಮಕ್ಕಳು ಸ್ವಲ್ಪ ನಮ್ಮ ಕೈಲಿ ಆದಷ್ಟು ಕಲಿಸಿದ್ವಿ ಮಕ್ಕಳನ್ನ. ಹಿಂಗಾಗಿ ನಮ್ಮ ಕೈಲಿ ಕಲಿಯೋದಾಗಲಿಲ್ಲ, ಇವ್ರು ಕಲಿಸಿ ಅಂತ ಬಂದೀವಿ. ಈಗ ನಾವು ಆದ್ರೆ ನಮ್ಮ ಮಕ್ಕಳನ್ನ ಇದ್ರಾಗ ನಾವು ಕೆಲಸದಾಗ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂತ ಇದೇ ಕೆಲಸದಾಗ ನಾವು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ ಈ ಕಲೆಯನ್ನು. ಈ ಕಿನ್ನಾಳದಲ್ಲಿ ಈ ಬೊಂಬೆಗಳನ್ನು ತಯಾರು ಮಾಡೋದು ಶುರುವಾಗಿದ್ದೆ ಅವಾಗ? ಮೊದ್ಲಾಗಿದ್ದಾನೆ ಅದೇ ಅಪ್ಪ ಅಮ್ಮ ಮುಖ್ಯ ಕಾಲದಲ್ಲಿಂದಾನೆ ಐತ್ರಿ, ಮೊದ್ಲಾಗಿದ್ದಾನೆ ಐತೆ ಅದು. ಯಾಕಂದರೆ ಇತ್ತೀಚಿನ ಬಂದಿದ್ದಲ್ಲ ಇದು, ಜೀವನ ಪರ್ಯಂತ ಇದ್ರಾಗ ಬಂದಾರ ನಮ್ಮಲ್ಲಿ ಯಜಮಾನ್ರು, ತಂದೆ ತಾಯಿ ಅಜ್ಜ ಅಪ್ಪ ಮುಚ್ಚಪ್ಪಜ್ಜನ ಕಾಲದಿಂದ ಬಂದಿದ್ದು. ಇವತ್ತಿನ ಅಲ್ಲ ಇದು. ನಾವು ಗೊತ್ತೇ ಇಲ್ಲ ನಮಗೆ. ಕೆಲವು ನಮ್ಮ ಅಜ್ಜ ಅಮ್ಮ ಅವ್ರದ್ದು ಕೆಲವು ದಾಸ ಅದಾವ, ಇದ್ದು ದಾಸಿದ್ದು ಎಲ್ಲ ಇವತ್ತು ಇದ್ದೀವಿ. ಈಗ ಅದಕ್ಕಿಂತ ಮುಂಚೆಗೆ ನಮ್ಮ ತಾತನವರು ನಮಗೆ ಸ್ವಲ್ಪ ದಾಸ ಕಡಿಮೆ. ಹೀಗಾಗಿ ನಾವು ನಮಗೇನು ತಿಳುವಳಿಕೆ ಬಂದೈತೆ ಆವಾಗಲಿಂದ ನಾವು ಇದ್ರ ಬಗ್ಗೆ ತಿಳ್ಕೊಂಡು ನಿಮ್ಮಂಥವ್ರಿಗೆ 2 ಮಾತು ಉತ್ತರ ಹೇಳ್ತಾ ಹೊಂಟೀವಿ. ಏನ್ರಿ ಇದು ಕಿನ್ನಾಳದಲ್ಲಿ ಮಾತ್ರ ಇದೆ, ಬೇರೆ ಊರಲ್ಲಿಲ್ಲ? ಅದು ಅವ್ರವ್ರ ಸಂಪ್ರದಾಯ. ಈಗ ಇಲ್ಲೇ ಎಷ್ಟೋ ಮಂದಿ ಕಲ್ತು ಹೋಗ್ಯಾರ, ಆಗೋದಲ್ಲ ಅವ್ರ ಕೈಲಿ. ನಮ್ಮ ಮಕ್ಕಳ ನಮ್ಗೆ ಆಗೋದಲ್ಲ ಅವ್ರ ಕೈಲಿ. ಈಗ ಸ್ವಲ್ಪ ಮಾಡ್ಕೊಂತ ಬಂದಾರ ಮಕ್ಕಳು. ಹಿಂಗಾಗಿ ನಾವು ಅವ್ರವ್ರ ಇದಕ್ಕೆ ಅನುಗುಣ ಆಗುತ್ತದೆ ಆ ಕಲೆ. ಎಲ್ಲರಿಗೂ ಬರೋಕ್ಕಾಗೋದಲ್ಲ, ಮಾಡ್ತಾರೆ. ಈಗಿನ ಕಾಲಕ್ಕೆ ಏನೋ ದೊಡ್ಡದಲ್ಲ, ಅದು ತಿಳ್ಕೊಂಡು ಮಾಡೋಂಥ ವ್ಯಕ್ತಿ ಬೇಕಾದ ಏನ್ರಿ. ಹೀಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಕುಲ ಬಾಂಧವರಿಗೆ ಅವು ಮೀಸಲು. ಅದು ನನ್ನ ಉದ್ದೇಶ. ನನಗೆ ತಿಳುಮಟ್ಟಿಗೆ ನನ್ನ ಮಕ್ಕಳೇ ನಮ್ಗೆ ಸ್ವಲ್ಪ ತಿಳುವಳಿಕಿದ್ದವರು ಮಾಡ್ತಾರೆ, ಸ್ವಲ್ಪ ಸಣ್ಣ ತಿಳುವಳಿಕಿಲ್ದವ್ರೆ ಸ್ವಲ್ಪ ಕಡಿಮೆ ಇಷ್ಟ. ಹಿಂಗಾಗಿ ನಮ್ಮ ಮಕ್ಕಳೇ ನಾವು ಮಾಡ್ಕೊಂತ ಹೊಂಟೀವಿ. ಬೇರೆದವ್ರಿಗೆ ಬರ್ತೈತಿ, ಬರಲ್ಲ ಅಂತ ಅಲ್ಲ, ಆದಪ್ಪ ಅವರಲ್ಲಿ ಬುದ್ಧಿಶಕ್ತಿ ಬೇಕು. ಈಗ ಎಂಬುದು ಕಂಪ್ಯೂಟ್ರ್ ಯುಗ, ಈಗ ಬೇಕಾದಂಗೆ ಮುಂದುವರೆದೈತೆ ದೇಶ. ಕೈಗಾರಿಕೆನೂ ಅಷ್ಟೇ. ಈ ಕೈಗಾರಿಕೆ ಅಲ್ಲೆಲ್ಲೇ ಸ್ವಲ್ಪ ಬೇಡಿಕೆ ಐತೆ ನಮ್ಮಲ್ಲಿ. ಹೀಗಾಗಿ ನಾವು ಅದನ್ನು ಮುಂದುವರೆದು ವರ್ಷಂತ ಹೊಂಟಿದ್ವಿ. ಬೇರೆ ಏನು ಮಿಷಿನ್ ಎಲ್ಲ ಕೈ ಕೆಲಸನ ಮಾಡ್ಬೇಕು ನಾವು. ಹೌದು, ಈ ಮಿಷಿನ್ ಕೆಲಸ ಅಲ್ಲದು ಅಲ್ಲ. ದೊಡ್ಡ ಪ್ರಮಾಣ ಕೊಯ್ಯೋದಿದ್ರೆ ಕೊಯ್ಸಂತೀವಿ. ಇವೆಲ್ಲ ಕೈ ಕೆಲಸನೇ ಒಟ್ಟು, ಮಿಷಿನಿಂದ ಅಲ್ಲ. ಏನ್ರಿ ಏನು ಮರಗಳು ನೀವು ಬಳಸೋದು? ಈ ಹತ್ತಿ ಗಿಡ, ಇದು ಪಲ್ಕಿನ ಕಟ್ಟಿಗೆ ಅಂತಂದು ಇದು ಗಂಗಾವತಿ ಗುಡ್ಡದಾಗ ಸಿಗುತ್ತೆ ರೀ. ಅಲ್ಲಿ ಪಲ್ಕಿನ ಕಟ್ಟಿಗೆ ಅಂತ ಹಸಿದ್ದಾಗ ಭಾಳ ವಜ್ಜೆ ಇರುತ್ತೆ, ಒಣಗಿಂದ ಹಳವಾರಾಗಿಬಿಡುತ್ತೆ ಅದು. ಹತ್ತಿ ಗಿಡ ಪೊಳ್ಕ್ ಅಂತಾರೆ. ಪೊಳ್ಕು ಹತ್ತಿದು ಮಾಡ್ತೀವಿ, ಪೊಳ್ಕಿಂದ ಮಾಡ್ತೀವಿ, ಎಬ್ಬಿವು ಮಾಡ್ತೀವಿ. 3 ಐಟಮ್ 4 ಐಟಮ್. ಕೆಲವು ನಮಗೆ ಯಾವ ಅನುಕೂಲಕ್ಕೆ ಅವನು ಮಾಡ್ತೀವಿ. ಜಾಲಿದ ಹೊತ್ತು ಬರೋಲ್ಲ. ಗಂಧದ್ದು ಮಾಡ್ತೀವಿ. ಅಂದ್ರೆ ಗಂಧದ ಕೆಲಸ ಏನು ಮಾಡೋಕ್ಕೆ ಅದನ್ನೇ ಮಾಡ್ಬೇಕು. ಎಲ್ಲದಕ್ಕೂ ಗಂಧದ್ದು ಬರೋಲ್ಲ, ಎಲ್ಲದಕ್ಕೂ ಪಲ್ಕಿನ ಕಟ್ಟಿಗೆ ಬರೋದಲ್ಲ. ಹೀಗಾಗಿ ಈ ಪಲ್ಕಿನ ಕಟ್ಟಿಗೆ ಗೊಂಬಿ ನಮ್ಮಲ್ಲಿ ಕೈಗಾರಿಕೆಗೂ ಕಲರ್ ಮಾಡೋದಕ್ಕೆ ಪಲ್ಕಿನ ಕಟ್ಟಿಗೆ ಗೊಂಬಿ ಬರ್ತೈತೆ. ಹಿಂಗಾಗಿ ಈ ಪಲ್ಕಿನ ಕಟ್ಟಿಗೆ ನಮ್ಮ ಗಂಗಾವತಿ ಗುಡ್ಡದಲ್ಲಿ ಇಂದ್ರಿ ಗುಡ್ಡ ಅಲ್ಲೆಲ್ಲ ಸಿಗುತ್ತೆ ನಮ್ಮ ಭಾಗದಾಗ. ಏನ್ರಿ ಅಂದರೆ ಒಂದು 2-3 ಥರದ ಮರ ಬಳಸ್ತೀವಿ. 3-4 ಥರ ಮರ ಬಳಸ್ತೀವಿ. ನಮ್ಗೆ ಅನುಕೂಲ ಆಗೋದ ನೋಡ್ತೀವಿ ನಾವು. ಯಾವಾಗ ಹೆಂಗೆ ಮಾಡೋಕ್ಕನ್ನೋದು ಆಕೃತಿ ಅದ ತಿಳ್ಕೊಂಡು ಈ ಕೆಲಸನ ನಾವು ಇದನ್ನು ಮಾಡ್ತೀವಿ. ಇದನ್ನು ಈ ರೀತಿ ಬಂದೋಬಸ್ತನೇ ಆಗ್ಬೇಕು, ಲೂಸ್ ಆಗಬಾರ್ದಲ್ಲ. ಕೆಲಸ ಫೇಲ್ ಆಗಬಾರ್ದು. ನಮ್ಗೆ ಉಳಿಬೇಕು, ಹಂಗೆ ಉಳಿಬೇಕು ಅವು ಕೆಲಸ. ಯಾಕಂದ್ರೆ ಏನೇ ಆಗೋದಿಲ್ಲ, ಉಳಾತಂಗಿಲ್ಲ, ಏನಿಲ್ಲ. ಏನ್ರಿ ಹತ್ತದಲ್ಲ. ಆಯಿತು, ಈಗ ಆಕಾರ ಬಂತು, ಮುಂದಿನ ಹಂತ ಏನು? ಮುಂದಿನ ಹಂತ ಈ ಥರ ನೈಸ್ ಅರ ತೊಗೊಂಡು ಅದ್ರಾಗ ಕತ್ತಕ್ಕಿದ್ದಾರೆ. ಅರ ತೊಗೊಂಡು ಇವು ಅರ ಫೈಲ್ ಅಂತೀವಿ ನಾವು, ಕಾರಣ ಅಂತೀವಿ. ಇದನ್ನು ತಗೊಂಡು ಪಿನ್ಸಿಂಗ್ ಮಾಡ್ತೀವಿ. ಎಲ್ಲ ಪಿನ್ಸಿಂಗ್ ಮಾಡಿ ಆಮೇಲೆ ಇದೆಲ್ಲ ಕೈ ಆಕೃತಿ ಬಳ್ಳು ಹಚ್ತೀವಿ. ಈ ಥರ ಬಳ್ಳು ಸೇಮ್ ನಾವು ಬಳ್ಳು ಹೆಂಗಿರ್ತಾವೆ ಬೆರಳು ಹಚ್ಚಿ ಎಲ್ಲ ಆಕೃತಿ ಬಳ್ಳ ಹೂವೇ ಆಗಿಂದೆ ಆಮೇಲೆ ಪಿನ್ಸಿಂಗ್ ಮಾಡಿ ಅಗ್ದಿ ಪಿನ್ಸಿಂಗ್ ಮಾಡಿ ಆಮೇಲೆ ಒಂದು ಈ ಥರ ಪಿನ್ಸಿಂಗ್ ಮಾಡ್ತೀವಿ. ಈ ಥರ ಇದಕ್ಕೆ ಬಟ್ಟೆ ಹಚ್ತೀವಿ. ಯಾವ ಬಟ್ಟೆ ಅಂದ್ರೆ ಟೀ ಸೋಸ್ತಾರಲ್ಲ ಬಟ್ಟೆ ಕಾಟನ್, ಅದನ್ನ ಬಟ್ಟೆ ಫುಲ್ ಹಚ್ತೀವಿ. ಏನೇನು ಜೂಲ್ಡಾಗ್ಲಾರ್ದಂಗೆ ಹಚ್ಚಿ ಆಮೇಲೆ ಆ ಥರ ವೈಟ್ ಕಲರ್ ಮಾಡ್ತೀವಿ. ಇಲ್ಲಿ ಬಟ್ಟೆ ಕೊಡಿ, ಯಾವ ಬಟ್ಟೆ ಹಚ್ತೀವಿ ನೋಡೋಣ. ಈಗ ಇಲ್ಲಿ ಈ ಥರ ಈ ಕಾಟನ್ ಬಟ್ಟೆ ಹಚ್ಚಿದ ಮ್ಯಾಗ ಇದಕ್ಕೆ ಹಚ್ಚಿದ ಮ್ಯಾಗ ಕಲರ್ ಮಾಡ್ತೀವಿ, ವೈಟ್ ಕಲರ್. ಆಮೇಲೆ
ಫಿನಿಶಿಂಗ್ ಮಾಡ್ತೀವಿ. ಇದನ್ನು ಫಿನಿಶಿಂಗ್ ಮಾಡೋಕೆ ಅಗದಿ ಹೆಂಗೆ ಫಿನಿಶಿಂಗ್ ಮಾಡೋದು? ಈ ಥರ ಪೇಪರ್ ತಗೊಂಡು ಚುಪ್ತಿ ನೈಸ್ ಮಾಡೋಕೆ. ಆಮೇಲೆ ಕಲರಿಂಗಿಗೆ ಅನುಕೂಲ ಆಗುತ್ತೆ ಆ ಥರ ಕಲರ್ ಮಾಡೋಕ್ಕೆ. ಇದು ಈ ಕಲರ್ ಮಾಡೋಕ್ಕೆ ಬರ್ತೀವಿ. ಇದು ಫಿನಿಶಿಂಗ್ ಆಗೈತೆ. ಇದು ಕಲರ್ ಮಾಡಕ್ಕೆ ರೆಡಿ ಇದೆ. ರೆಡಿ ಆಯ್ತದೆ. ಇಷ್ಟಾದ್ಮೇಲೆ ಕಲರೇ? ಕಲರ್ ಅಷ್ಟು ಆದ್ಮ್ಯಾಗ ಇದು ಅಲ್ಲಿವರೆಗೆ ಇದನ್ನು ಮಾಡೋದ. ಇಲ್ಲಿವರೆಗೆ ಈ ಥರ ಬರೋವರೆಗೆ ಇದು ಮಾಡೋದು. ಹಾಂ. ಈಗ ಇದು ಮುಂದಿನ ಹಂತ ಬಟ್ಟೆ ಹಾಕ್ತೀರಿ, ಆಮೇಲೆ ವೈಟ್ ಹಚ್ತೀರಿ, ವೈಟ್ ಹಚ್ಚಿ ಕಲರ್ ಮಾಡೋಕೆ. ಕಲರ್ ಮಾಡೋದು. ಹಾಂ, ಫಿನಿಶಿಂಗ್ ಮಾಡಿ ಕಲರ್ ಆದರೆ ಮುಗೀತು. ಕಲರಿಂದ ಅಲ್ಲಿದ್ದ ಆ ಥರ ಕಲರ್ ಆದರೆ ಈ ಥರ ಆಗುತ್ತೆ. ಈಗ ಇದಕ್ಕೆ ಅಷ್ಟು ಮಾಡಿದ್ದೀರಿ, ಬಟ್ಟೆ ಹಚ್ಚಿದ್ದೀರಿ. ಬಟ್ ಇದೇ ಥರನೇ ವೈಟ್ ಬಟ್ಟೆ ಮಾಡಿಂದೆ ಈ ಕಲರ್ ಮಾಡ್ಕೊಂತ ಬಂದೀವಿ. ಹಾಗೆ ಏನು ಬಣ್ಣ ಇದು? ವಾಟರ್ ಕಲರ್. ವಾಟರ್ ಕಲರ್ ಅಂದರೆ ವಾಟರ್ ಪ್ರೈಮರ್. ಫಸ್ಟ್ ಹಚ್ತೀವಿ. ಇಲ್ಲಿ ಎಣ್ಣೆ ಮೇಲೆ ಜಾಸ್ತಿ ನಾವು ಕಳ್ಸೋದು. ಏಷ್ಯನ್ ಪೇಂಟನ್ನು ಮಾಡ್ತೀವಿ, ವಾಟರ್ ಕಲರ್ನು ಮಾಡ್ತೀವಿ. ಎಲ್ಲ ಥರ ಯಾವ್ದು ನಮ್ಗೆ ಅನುಕೂಲ ಆಗುತ್ತೆ ಅದು ಮಾಡ್ತೀವಿ. ಅಂದರೆ ವಾಟರ್ ಕಲರ್ ಅಂದರೆ ನೈಸ್ ಆಗುತ್ತೆ. ವೈಟ್ ಕಲರ್ ಅಂದರೆ ಸ್ವಲ್ಪ ರಫ್ ಆಗುತ್ತೆ ಕೆಲಸ. ಇಷ್ಟೇ ಅದು ಉದ್ದೇಶ. ಅಂದರೆ ಕೆಲವು ಆಯಿಲ್ ಕಲರು ಬೇಕು, ವಾಟರ್ ಕಲರೂ ಬೇಕು. ಹಿಂಗಾಗಿ ಸ್ವಲ್ಪ ಫಿನಿಶಿಂಗ್ ಆಗುತ್ತೆ ಆಯಿಲ್ ಕಲರ್ ಆದರೆ. ಈಗ ನೀವು ವಾಟರ್ ಕಲರ್. ವಾಟರ್ ಕಲರ್. ತಮಗೆ ಎಷ್ಟು ವರ್ಷ ಅನುಭವ? ನಾವು ಹೇಳ್ತು ನೋಡ್ರಿ, 3ನೇ ಕ್ಲಾಸ್ ಕಲ್ತೀವಿ ನಾವು. ಶಾಲೆನೇ ಇಲ್ಲ ನಮ್ಮದು. ಅಲ್ಲಿಂದ ಇದೇ ಕೆಲಸದಾಗ ನಾವು ಅಪ್ಪವ್ರ ಕೈಯಾಗೆ ಕಲ್ತ್ಬಿಟ್ಟಿವಿ ನಾವು. ನಾವು ತಂದೆಯವರು ಇಲ್ಲಿರ ನೋಡ್ರಿ. ರಾಮಚಂದ್ರಪ್ಪನವರು. ಅವಾಗ ಅವ್ರಿಗೆ ಹೆಣ್ಮಕ್ಳು ಕೆಲಸದ ಒತ್ತಡ ಇದ್ದಿಲ್ಲ, ಮತ್ತು ನಮ್ಗೆ ಸಾಲಿದೂ ಅವಾಗ ಇದ್ದಿಲ್ಲ. ನಮ್ಗೆ ಇದೇ ಶಾಲೆ ಆಗಿಬಿಡುತ್ತೆ ನಮ್ಗೆ. ನಾವು ಆದಷ್ಟು ಮಕ್ಕಳಿಗೆ ಕಲ್ಸೀವಿ. ಇಷ್ಟ ನಮ್ಮ ಉದ್ದೇಶ. ನಾವು ಕಲಿಯಲಿಲ್ಲ, ನಮ್ಮ ಮಕ್ಕಳಿಗೆ ಕಲ್ಸೀವಿ. ಏನು ಕಲ್ಸಿದಿರಿ? ಏನು ಅವ್ರು ನಮ್ಗೆ ಆಗುತ್ತೆ ಅಷ್ಟು ಕಲ್ಸೀವಿ. ಅದು ಒಣಗಬೇಕು. ಒಣಗಬೇಕು. ಈಗ ಕಣ್ಣಿಗೆ ಕಪ್ ಕಲರ್ ಬರುತ್ತೆ. ಬರ್ತದೆ. ಕಪ್ಪಿರುತ್ತೆ. ಈಗ ಬಣ್ಣ ಆದರೆ ಮುಗೀತು. ಇದ್ರಂಗೆ ಎಲ್ಲ. ಮತ್ತು ಇದಕ್ಕೆ ಯಾವ್ದು ಏನು ಕಲರ್ ಆಯ್ತು, ಕಲರ್ ಬ್ಲ್ಯಾಕ್, ಇವು ಗುಲಾಬಿ, ಇವೆಲ್ಲ ಬಾಯಿಗೆ ಕಣ್ಣು ಬಡ್ಬಿಟ್ರೆ ಇದು ಮುಗೀತು ಕೆಲಸ. ಹಾಂ, ವೈಟೇ ಇರ್ತಲ್ಲ ಕರು ವೈಟೇ ಇರುತ್ತೆ. ಮತ್ತು ಅದು ಒಣಗಿದಂಗೆಲ್ಲ ಮಾಡ್ಬೇಕು. ಹಂಗೆ ಮಾಡಕ್ಕೆ ಬರೋಲ್ಲ. ಮ್ಯಾಗ ಕಲರ್ ಒಣಗ್ಬೇಕು. ನಮ್ಗೆ ಡ್ರೈ ಆಗ್ಬೇಕು, ಬಿಸಿಲು ಬೀಳ್ಬೇಕು, ಗಾಳಿ ಬಿಡಿಬೇಕು, ಅಂದ್ರೆ ಒಣಗುತ್ತೆ. ಆಮೇಲೆ ಕೆಲಸ ಸ್ವಲ್ಪ ನಿಧಾನಾಗಿ ಮಾಡಕ್ಕೆ ಬರ್ತದೆ. ಒಟ್ಟಾರೆ ಮರದ ವರ್ಕೆ ಮಾಡೋದು. ಹೌದು, ಮರದ ಇದೆ ನೋಡ್ತಿರಲ್ಲ. ಈಗ ಮರನ ಬೇರೆ ಏನಿಲ್ಲ ನಮ್ಮ ಹತ್ರ. ಈಗ ಮರನೇ ಹಾರ್ಡ್ ಮರ ಇರ್ತೈತೆ, ಮಿದುವೂ ಇರ್ತೈತೆ. ನಮ್ಗೆ ಅವಂಗೆ ಹೆಂಗೆ ನಮ್ಮ ವರ್ಕಿಗೆ ಬೇಕು ಅದಂಗೆ ತೊಗೊಂಡು ಹೊಂತೀವಿ. ಹೌದು. ನೀವು ಯಾವ್ಯಾವ ಗೊಂಬೆಗಳು ಮಾಡಿದ್ದೀರಿ? ತುಂಬ ಫೇಮಸ್ ಅಂದ್ರೆ ಯಾವ್ಯಾವ ಗೊಂಬೆ ಮಾಡಿದ್ದೀರಿ? ನೀವೇ ಕಲ್ಸೋದು ನಮ್ಗೆ. ನೀವು ಯಾವುದು ಬೇಕು, ಗ್ರಾಮ ದೇವತೆ ಬೇಕಾ, ತೇರಿಗೆ ಕಟ್ಟೋ ಗೊಂಬೆ ಬೇಕಾ, ಸಿಂಹ ವಾಹನವು ಬೇಕಾ, ನಂದಿ ವಾಹನ, ಇವೊಂದು ಇದ್ರಂಗೆ ದೊಡ್ಡ ಈ ಸಣ್ಣವು, ಇದು ಸಣ್ಣದು. ಇದು ಇಷ್ಟು ಹತ್ರನೂ ಮಾಡ್ತೀವಿ. 6 ಫುಟ್ 5 ಫುಟ್ ಹತ್ರನೂ ಮಾಡ್ತೀವಿ ಇಂಥವು. ಈ ಹೆಚ್ಚಾಗಿ ಸಣ್ಣ ಕೇಳ್ತಾ ಇದ್ದಾರೆ ಇಲ್ಲಿ ಬೆಂಗಳೂರು ಸೈಡು. ಇವು ಕೇಳ್ತಾ ಇದ್ದಾರೆ. ಹೀಗಾಗಿ ನೀವು ಗಿರಾಕಿ ಹಂಗೆ ನಾವು ಮಾಡೋದು ಕೆಲಸನ. ನೀವು ದೊಡ್ಡದು ಬೇಕಾ ದೊಡ್ಡದು ಮಾಡ್ಬೋದು, ಸಣ್ಣದು ಬೇಕಾ ದೊಡ್ಡದು ಮಾಡಿಸ್ಬೋದು ನಮ್ಮ ಕಡೆಯಿಂದ. ನೀವು ಯಾವ್ದು ಹೇಳ್ತೀರಿ ಅದು ಮಾಡ್ತೀವಿ ನಾವು. ಅಂದರೆ ನೀವು ಮೊದಲೇ ಮಾಡಿ ಇಟ್ಟಿರೋದಿಲ್ಲ? ಮಾಡಿರೋಲ್ಲ. ಅಂದ್ರೆ ನೀವೇ ಗುರು ನಮ್ಗೆ. ಯಾಕೆ ಇಂಥದ್ದು ಬೇಕಂತ ಕೇಳ್ತೀರಿ. ಹೆಂಗಪ್ಪ ಗುರು ಅಂದ್ರೆ ಹೆಂಗಂದ್ರಿ, ಗ್ರಾಮ ದೇವತೆ ಬೇಕಂತೀರಿ. ಒಂದು ಬರ್ದು ಗಾಡಿ ಮೇಲೆ ಬರ್ದು ತೋರಿಸ್ತೀವಿ ನಾವು. ಇಡ್ಲಿ ಇವು ಅಡುಗೆ ಮಾಡೋ ಇಡ್ಲಿ ಇರ್ತಾವಲ್ಲ, ಆ ಇಡ್ಲಿ ತೊಗೊಂಡು ಚಿತ್ರ ಮಾಡಿಬಿಡ್ತೀವಿ. ಆ ಥರ. ಅದನ್ನು ಅವಾಗ ನೀವು ಒಪ್ಪಿಂದ ನಾವು ಇಡೋದು, ದುಡ್ಡು ಮಾತಾಡಿ. ಅವಾಗ ನಿಮ್ಗೆ ಯಾವ ರೀತಿ ಬಡ್ದಿರ್ತೀವಿ ಆ ರೀತಿ ನಾವು ಗೊಂಬೆ ಮಾಡಿ ಕೊಡ್ತೀವಿ. ಗ್ರಾಮ ದೇವತೆ ಆಗಲಿ, ಗೌರಮ್ಮ ಆಗಲಿ, ಗರುಡ ಅನ್ನೋಪ್ಪ ಅಲ್ಲಿ, ದ್ವಾರಪಾಲಕ ಆಗಲಿ, ಆ ಥರ ದ್ವಾರಪಾಲಕ ಅವು 10 ಫುಟ್ ಹತ್ರ ಮಾಡ್ತೀವಿ. ತೇರಿಗೆ ಕಟ್ಟಕ್ಕೆ, ತೇರಿಗೆ ಕಟ್ತಾರೆ. ಹಾಂ, ಗಡ್ಡಿ ತೇರು ಇರ್ತಲ್ರಿ, ತೇರಿ ಕಟ್ತಾರೆ. ನೀವು ಹಲಸೂರು ಹಣ್ಣಾಗ ಅದಾವ, ಅಲ್ಲಿ ಮಾಡಿಕೊಟ್ಟಿವಿ. ಬೆಂಗಳೂರು ಭಾಳ ಮಾಡಿಕೊಟ್ಟಿವಿ. ನಿಮಗೆ ಬೆಂಗಳೂರಿಂದೆಲ್ಲ ಕಸ್ಟಮರ್ಸ್? ಹಾಂ, ಸ್ವಲ್ಪ ಹೆಚ್ಚಾಗಿ ಇವರೇ ಅಡ್ಡಾಡೋದು, ಇಬ್ಬರೇ ನಾವೇ ಕಡಿಮೆ. ಮೈಸೂರು ರಾಮಸನ್ನ ಅವ್ರ ಹತ್ರ ಜೂ ಇದ್ರಿಗೆ ಸ್ಟಾಲ್ ಐತಲ್ಲ, ಅವನಿಗೆ ಭಾಳ ಕೊಟ್ಟಿವಿ. ಅವ ಭಾಳ ನಮ್ಗೆ ಪರಿಚಯ, ಆತ್ಮೀಯ.
ಅವ್ರು ಭಾರಿ ಲೋಕ ಎಲ್ಲ ಅಡ್ಡಾಡ್ತಾರೆ ನಾವು ರಾಮಚಂದ್ರ ಅಂತಂದು ಭಾಳ ಈಜಿ ಅದಾರ ನಮ್ಮ ಕೆಲಸ ಎಂತ ಬೇಕಂತ ಮಾಡಿಸ್ತಾರೆ. ಗೊಂಬೆ ಮನೆ ಅಂತ ಮಾಡ್ಯಾರ ಮೈಸೂರಾಗ, ನೀವು ನೋಡಿರ್ಬೋದು ಮೈಸೂರಲ್ಲಿ. ಅಲ್ಲಿ ಎಲ್ಲ ಥರ ಗೊಂಬೆ ಇರ್ತಾವೆ ಅವನೇ ಅಲ್ಲಿ. ಅಲ್ಲಿ ನಾವೆಲ್ಲ ಇಡೀ ಎಲ್ಲ ಅಡ್ಡಾಡ್ತಾರೆ ಅವರು. ಎಲ್ಲ ಥರ ಒಂದೊಂದು ದೇಶದಾಗ ಒಂದೊಂದು ಮಾಲ್ ತೊಗೊಂಬಂದು ವ್ಯವಹಾರ ಮಾಡ್ತಾರೆ ಅವರು ಗೊಂಬೆ ಮನೆ ಅಂತಂದು. ಯಾಕಂದ್ರೆ ಹೆಚ್ಚಾಗಿ ಆ ಭಾಗದಾಗ ಗೊಂಬೆ ಮನೆ ಈ ದಸರಾದಾಗ ಬೆಂಗಳೂರು ಆಯ್ತು ಮೈಸೂರು ಆಯ್ತು ಭಾಳ ಫೇಮಸ್ ಗೊಂಬೆ ಮನೆ. ಈ ಹಬ್ಬದಾಗ ದಸರಾದಾಗ ಬರೀ ಗೊಂಬೆ ಚಂದಸ ಒಟ್ಟು ಅಲಂಕಾರ. ಹಿಂಗಾಗಿ ಅವ್ರು ಗೊಂಬೆ ಮನೆ ಮಾಡೋದಕ್ಕೆ ಅವರು ಅಗ್ರಿ ನಮ್ಮ ಕಡೆಯಿಂದ ಯಾವ ಥರ ಬೇಕೋ ಆ ಥರ ಮಾಡ್ಸ್ಕೊಂಡು ಹೋಗ್ತಾರೆ. ಈಗ 50 ವರ್ಷದಿಂದ ನೀವು ಶುರು ಮಾಡಿದ್ದಕ್ಕೂ ಈಗ ಏನು ವ್ಯತ್ಯಾಸ? ಏನಿಲ್ಲ, ಅದೇ ಆಡ ಅದೇ ವೃತ್ತಿನೇ ನಮ್ಮದು, ಮತ್ತು ಬೇರೆ ಏನಿಲ್ಲ. ಬೇರೆ ಮುಂದೆ ಏನಪ್ಪ ಅಂದ್ರೆ ಅಷ್ಟೇ ಪೇಂಟ್ನೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರ್ತಾವೆ ಅಷ್ಟೇ. ಈಗ ನಾವು ವಾಟರ್ ಕಲರ್ ಇದ್ದು ಅವಾಗ ಬೇರೆ ಇದ್ರಾಗ ಪೌಡ್ರ್ ಕಲರ್ ಇದ್ದು, ಈಗ ರೆಡಿಮೇಡ್ ಬರ್ತೈತೆ ವಾಟರ್ ಕಲರ್ ಹಿಂಗೆ ಒಂದು ಥರ. ಈ ಕಲರ್ ಎಲ್ಲ ಚಂದ, ಕಲರ್ನಾಗ ಸ್ವಲ್ಪ ಮಿಸ್ಟೇಕ್ ಬರ್ತದೆ. ನಮ್ಮದು ಕಲೆ ನಮ್ದು ಅದೇ ಕಲೆ, ಬೇರೆ ಏನೇನು ಇನ್ನೇ ಮಾಡಲ್ಲ, ಬೇರೆ ಬೇರೆ ಚಂದ ಮಾಡ್ತೀವಿ ನಾವು. ನೀವು ಹೆಂಗೆ ಹೇಳ್ತೀರಿ ಆ ಥರ ನಾವು ಮಾಡಿಕೊಡ್ತೀವಿ. ಏನೇನು ಗೊಂಬೆ ಮಾಡ್ತೀವಿ? ಎಲ್ಲ ಥರ ಗೌರಿ ಬಂತು, ಕೀಲದ ಗೌರಿ ಬಂತು, ಗ್ರಾಮ ಜೊತೆ ಬಂತು, ಡ್ಯಾನ್ಸ್ ಗೊಂಬೆ ಏನು ಯಕ್ಷಗಾನದು ದಾರದ ಗೊಂಬೆ ಇದು ಆಟ ಆಡಿಸ್ತಾರಲ್ಲ ಆ ಗೊಂಬೆ ಥರ ಮಾಡ್ತೀವಿ. ಏನು ಗೊಂಬೆ ವಿಚಾರದಾಗ ಎಲ್ಲ ಥರ ಮಾಡ್ತೀವಿ ನಾವು. ಆಟದ ಸಾಮಾನು ಅಗದಿ ಸಣ್ಣ ಮಾಡೋದಲ್ಲ, ಅಗದಿ ಇದಕ್ಕೆ ಲಾಸ್ಟ್ ನಮ್ದು, ಅದೇ ಲಾಸ್ಟ್. ಅದಕ್ಕೆ ಸಣ್ಣ ಆಗೋದಲ್ಲ ನಮ್ಗೆ, ಯಾಕಂದ್ರೆ ನಮ್ಗೆ ಆಗೋದಲ್ಲ ಮಾಡೋದು. ಈ ಮೋಡಲ್ಲ, ಕೈ ಕೆಲಸನೇ ಆಗ್ಬೇಕು. ಆ ಮಿಷನ್ ಇರ್ತಾವ ಮಾಡ್ತಾರೆ, ಒಂದು ಕಡೆಗೆ ಕೊಟ್ಬಿಟ್ರೆ ಮಿಷನ್ ಆಗಿ ಬಂದ್ಬಿಡ್ತೆ. ನಮ್ದು ಆ ಥರ ಕೈ ಕೆಲಸ ನಮ್ಮದು ಎಲ್ಲ ಹ್ಯಾಂಡ್ ವರ್ಕ್. ಹೌದು, ಹ್ಯಾಂಡ್ ವರ್ಕ್ ನಾವು ಎಲ್ಲ ಕೈ ಕೆಲಸ. ಇದು ಸಣ್ಣದು ಮಾಡ್ತೀವಿ, 10 ಇಂಚಿನ ಮಾಡ್ತೀವಿ ಇಂಥದ್ದು. ಅದ್ರಂಗೆ ಕಟ್ಟಿಗೆ ಒಳಗೆ ಮಾಡೋದು, ಅದ್ರಾಗ ನಾವು ಇದು ಮಾಡೋದು. ಈ ತೊಟ್ಲು ತೊಟ್ಟಿಲು ಅವು ಕಿನ್ನ ತೊಟ್ಲು ಅಂತ ಮಾಡ್ತಿದ್ರು ಅವಾಗ, ತವರ ಮಾಡಿ ಅವೆಲ್ಲ. ಈಗ ಕಡಿಮೆ ಆಯ್ತದ. ಈಗ ರೆಡಿಮೇಡ್ ಸಣ್ಣ ಸಣ್ಣ ತೊಟ್ಲ ಸಿಗ್ತಾವೆ ಮಕ್ಕಳಿಗೆ ಆಡೋಕ್ಕೆ, ಅವನು ಭಾಳ ಕಡಿಮೆ ಆಗ್ಯಾವ. ಅವಾಗ ಚಲೋ ಮಾಡಿದೆ ತವ್ರ ಕೆಲಸ ಅಂತ ಚಲೋ ಅದು ಕಿನ್ನ ತೊಟ್ಲ ಅಂತ ಫೇಮಸ್ ಅದು. ಈಗ ಅದು ಇಲ್ಲೇ ಅಲ್ಲ, ಅದು ಕಡಿಮೆ ಮಾಡ್ಸೋರಿಲ್ಲ, ಮಾಡೋರಿದ್ದೀವಿ ಮಾಡ್ಸೋರಿಲ್ಲ. ಬಣ್ಣದ ತೊಟ್ಲು ತೊಟ್ಲು ದೊಡ್ಡ ಇಷ್ಟು ಸೈಜ್ ಆಗುತ್ತೆ. ಮನೆ ಈಗ ಚಿಕ್ಕವಲ್ಲ, ಮನೆ ದೊಡ್ಡ ದೊಡ್ಡ ಮನೆ ಎಲ್ಲಿದಾವೆ. ಹಿಂಗಾಗಿ ಅವ್ರು ಒಂದು ಅಂಕಣನೇ ಬೇಕಾ ತೊಟ್ಲಕ್ಕೆ. ಹಂಗಾಗಿ ಅದನ್ನು ಕಡಿಮೆ ಮಾಡಿಬಿಟ್ಟ ಸಾಕು ಗಾಯಕರು. ಹಿಂಗಾಗಿ ಈಗ ಎಲ್ಲಿ ಬೇಕಲ್ಲಿ ಈಟ್ರ ಸಿಗ್ತಾವೆ ತೋಟ್ಲ ಮಕ್ಕಳು ಆಡೋಕ್ಕೆ. ಹಿಂಗಾಗಿ ನಿಮ್ಮ ಕಷ್ಟ ಸುಖಗಳು ಹೇಳಿ, ನಿಮ್ಮ ಕೆಲಸದವ್ರದ್ದು. ನಮ್ಮ ಕೆಲಸ ಮತ್ತು ಮಕ್ಕಳಿಗೆ ಹೇಳ್ತೀವಿ, ಇದು ಹಿಂಗೆ ಮಾಡ್ಕಪ್ಪ, ಹಿಂಗೆ ಬಿಡ್ಬೇಕು, ಈ ಕಲ್ಯಾಣ ಹಿಂಗೆ ಇದನ್ನು ಇದು ಮಾಡಬೇಡ್ರಿ, ಬೆಳೆಸ್ರಿ, ಇದ್ರಾಗ ಬದಲಾವಣೆ ಮಾಡಿರಿ, ಏನಾರ ಸ್ವಲ್ಪ ಇದ್ರಾಗ ಆ್ಯಕ್ಷನ್ನ ಚೇಂಜ್ ಮಾಡಿ ಯಾವುದಾರ ಗೊಂಬೆ ತೆಗೀರಿ. ಮಾಡಲ್ಲಾಗಿ ನಿಮ್ಮ ಬುದ್ಧಿ ಶಕ್ತಿಯಿಂದ ನೀವು ಶಾಲೆಗೆ ಹೋಗಿ ಬಂದಿರ್ತೀರಿ, ಡ್ರಾಯಿಂಗ್ ಕಲ್ತಿರ್ತೀರಿ, ನೀವು ಅಲ್ಲಿ ಆ ರೀತಿ ತಗೊಂಡು ಇದ್ರ ಬದಲಾವಣೆ ಮಾಡಿರಿ ಗೊಂಬೆ ಒಳಗೆ ಅಂತ ನಾವು ಹೇಳ್ತೀವಿ. ನಮಗಂತೂ ಆಗಿಲ್ಲ ಅಂತ ತಿಳ್ಕೊಳ್ರಿ, ನಾವು ಶಾಲೆ ಓದಿಲ್ಲ, ಅವ್ರು ಓದ್ಯವ್ರು. ಹೀಗಾಗಿ ನೀವು ಬದಲಾವಣೆ ಮಾಡಿರಪ್ಪ. ಈಗಿನ ಕಾಲಕ್ಕೆ ಈಗ ಎಲ್ಲ ಕಂಪ್ಯೂಟ್ರ್ ಹೀಗಾಗಿ ಸ್ವಲ್ಪ ಬದಲಾವಣೆ ಮಾಡಿ ನಿಮ್ಮ ಗೊಂಬೆನ ಸ್ವಲ್ಪ ಚೇಂಜಸ್ ಮಾಡಿರಿ ಅಂತ ಹೇಳ್ತೀವಿ ಮಕ್ಕಳಿಗೆ. ನಿಮ್ಮ ಜೀವನ ಹೇಗಿದೆ? ನಮ್ಮ ಜೀವನ ಏನಪ್ಪ, ಅದ ಊಟ, ಅದ ನೀರು, ಅದ ಗಾಳೆಲ್ಲ ನಮ್ದು ಏನಪ್ಪ. ಕೈ ಕಾಲಿಂದ ಸ್ವಲ್ಪ ತ್ರಾಸು, ಕಾಲಿಗೊಂದ ತ್ರಾಸು, ಕಣ್ಣಿಂದು ತ್ರಾಸ. ಎಷ್ಟು ವಯಸ್ಸು? 75, 47ರಾಗ ಹುಟ್ಟಿದ್ದು. ಸ್ವತಂತ್ರ ಬಂದ ವರ್ಷ ಹುಟ್ಟಿದ್ದೀರಿ? 50 ವರ್ಷ. ಅವಾಗ 50 ವರ್ಷ, 75 ಈಗ. 75. ಹಾಂ, ಸಾಕುತ್ತಾ? ನಡಿತೈತೆ. ನಮ್ಮ ಕುಟುಂಬ ನಾವು ನಡ್ಸ್ಕೊಂಡು ಹೋಗೋಕೆ ಬೇಕಲ್ಲ. ಬೇರೆ ಯಾವುದು ಐತಲ್ಲ ನಮಗೆ ಗಣಿತಗಳ ನಾವೇನಾರ ಅಲ್ಲ. ನಾವು ಜೀವನ ಮಾಡೋಕೆ ತಿನ್ಬೇಕು, ಹೌದಲ್ಲ. ನಮ್ಮದು ಕೈಗಾರಿಕೆನ ನಮ್ಮದು ಜೀವನ, ನಮ್ಮಲ್ಲಿ ನಮ್ಮ ಭಾಗದಾಗ ಈ ನಮ್ಮ ಕಿನ್ನಾದಲ್ಲಿ ಇಟ್ಕೊಳ್ರಿ ಎಲ್ಲರ ಕೈಗಾರಿಕೆಯಿಂದನೇ ಜೀವನ ಮಾಡೋದು. ಯಾರೋ ಒಬ್ಬತ್ತ ಎಲ್ಲೋ ಒಬ್ಬರು ನೌಕರಿ ಮಾಡ್ತಾರೆ ಅಷ್ಟೇ. ಎಲ್ಲರ ಕೈಗಾರಿಕೆನ ಜಾಸ್ತಿ ನಮ್ಮಲ್ಲಿ. ಯಾಕಂದರೆ ಇದನ್ನು ನಮ್ಮದು ಈ ಒಟ್ಟು ನಮ್ಮ ಬೇಡಿಕೆ ಇರೋದಕ್ಕೆ ನಮ್ಮ ಸ್ವಲ್ಪ ಕಿನ್ನಾಳ ಈ ಕಲೆ ಬಗ್ಗೆ ಮುಂದರ್ಸ್ಕೊಂಡಾರ. ಬೇಡಿಕೆ ಇದೆ? ಬೇಡಿಕೆ ಐತೆ. ಇದೆ. ಹಾಂ ಐತೆ. ನಮ್ಮ ಒಂದು 5-6 ಜಿಲ್ಲೆದಾಗ ಬೇಡಿಕೆ ಐತೆ.
ಬೆಂಗಳೂರು ಮಠ ಇತ್ಲ ಕಡೆ ಹೈದರಾಬಾದ್ ಆ ಕಡೆ ಎಲ್ಲ ಹೋಗ್ತಾವೆ ನಮ್ಮ ಕೆಲಸ. ಹೆಚ್ಚಾಗಿ ನಮಗೆ ತಗಡೆ ಆಂಧ್ರನಾಗ ಆಂಧ್ರದ ಜಾಸ್ತಿ ಐತೆ ನಮ್ಮ ಕೆಲಸ. ಹಾಂ, ಸ್ವಲ್ಪ ಅದ ಗ್ರಾಮ ದೇವತೆ ಯಾವ್ದಾರ ಸ್ವಲ್ಪ ಗೊಂಬಿ ಕೆಲಸ ಅವ್ರು ಕೇಳ್ತಾರೆ ಆಂಧ್ರದಾಗ. ಹಾಂ, ನಡ್ಸೋಕೆ ಬೇಕಾ ಏನ್ರ ನಾವೇನು ಇದಲ್ಲ ಗಡಿ ದಣಿಗಳಲ್ಲ. ಜೀವನನ ಈ ಕೈಗಾರಿಕೆ ಮ್ಯಾಗ ಜೀವನ ನಮ್ಮದು. ಮತ್ತೆ ಮಾಡೋಕೆ ಬೇಕು, ಬೇರೆ ಏನೂ ಅಲ್ಲ ನಮ್ಗೆ. ಮಕ್ಕಳು ಆದಷ್ಟು ಶಾಲೆ ಕಳ್ಸೀವಿ. ಅವ್ರ ನೌಕರಿ ಸಿಕ್ಕರೆ ಸಿಕ್ತು, ಇಲ್ಲದಿಲ್ಲ. ಮತ್ತು ಇದಂತೂ ಬಿಡುಗಡೆ ಇಲ್ಲಪ್ಪ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತೀವಿ ನಮ್ಮ ಮಕ್ಕಳಿಗೆ. ಹೊಲ ಮನೆ ಎಲ್ಲ ಸ್ವಂತ ಮನೆ. ಹ್ಞೂ, ಮತ್ತು ಅದನ್ನೇ ಸ್ವಲ್ಪ ಮಾಡ್ಕೋಬೇಕಲ್ಲ. ನಮಗೆ ಒಬ್ಬಿಬ್ಬರಾಗಿದ್ದು ಮತ್ತು ಇನ್ನೊಬ್ಬರು ಬಂದು ಮನೆ ಮಾಡ್ಕೊಳಕಬೇಕ. ಮತ್ತು ಅದು ಮನೆ ಇದು ಮಾಡಿದ್ವಿ, ಅದು ಹೋಗಿರುತ್ತೆ. ಈ ಕಡೆ ಒಂದು ಹಳೆ ಮನೆ ಐತೆ. ಹೇಳ್ರಿ, ಜೀವನಕ್ಕಂತೂ ಬೇಕಲ್ಲ ಮನೆ, ಮಾಡ್ಕೊಳಕಬೇಕಲ್ಲ. ಹಂಗೆ ಹೋಗೋದು ಹೇಳಿ. ಆದರೂ ಕಷ್ಟ. ಗೌರ್ಮೆಂಟ್ ಏಟ್ ಕೊಡ್ತಾರ, ಏಟ್ ಸಹಾಯ ಮಾಡ್ತಾರೆ, ಏನು ಮಾಡ್ತಾರೆ ನಮಗೆ ಆಟ. ಗೌರ್ಮೆಂಟ್ ಏನಿಲ್ಲ, ಏನೇ ಗೌರ್ಮೆಂಟ್ ಅಲ್ಲಿ ನಮ್ಮ ಮನೆ ಕೊಟ್ಟಾರ, ಕಾಲುವೆನಾಗ ಅಲ್ಲಿ ಮನೆ ಕೊಟ್ಟಾರ. ನಮ್ಮ ಜನಕ್ಕೆ ಒಂದು 30 ಮಂದಿ, ಒಂದು 60 ಮಂದಿ ಅದಾವ. ಹತ್ಲಾಗಿಲ್ಲ ಒಂದು ಜಾಗ ಕೊಟ್ಟಾರ. ಅದನ್ನ ಮನೆ ಕಟ್ಸಿನೂ ಕೊಟ್ಟಾರ ಗೌರ್ಮೆಂಟ್. ಈಗಿನ ಜನ್ರೇಷನ್ ಗಂಡ ಹೆಂಡ್ತಿ ಹೆಂಗೆ ಬಾಳೆ ಮಾಡೋಕ್ಕೆ ಅಷ್ಟು ಕೊಟ್ಟಾರ ಅಲ್ಲಿ ಕಾಲುವೆನಾಗ. ಇದೆಷ್ಟು ರೇಟು? ಇದು 15,000. ಏನು ಬೊಂಬೆ ಇದು? ಇದು ಅದು ದಸರಾದಾಗ ಬೇಕಾದಂಥ ಗೌರಿ. ಈಗ ಬ್ರಾಹ್ಮಣ್ಸು, ಲಿಂಗಾಯತರು ಸ್ವಲ್ಪ ಹೆಚ್ಚು ಕಡಿಮೆ ಒಕ್ಕಲಿಗಾರನು ಬರ್ತದೆ. ಅದಕ್ಕೆ ಅವ್ರಿಗೆ ಪ್ರೀತಿ ಪ್ರೇಮ ಯಾರಿಗೆ ಅವ್ರಿಗೆ ವಯಸ್ಸು ಜಾಸ್ತಿ ಇರ್ತೈತೋ ಅವ್ರಿಗೆ ಆ ಗೌರಿ ತಗೊಂಬಂದು ಕೂಡ್ಸೋದು, ಅಲಂಕಾರ ಮಾಡೋದು. ಒಂದೊಂದು ಸೀಸನ್ ಅದ ಇವಕ್ಕೆ. ಗೌರಿ ಗಂಗೆಗೆ ದೀಪಾವಳಿಗೆ ಮುಂದೆ, ಈಗ ಗೌರಿ ಹುಣ್ಣಿಮೆ ಮುಂದೆ ಅವೆಲ್ಲ ಅಲಂಕಾರ ಮಾಡಿ ಒಂದೊಂದು ಪೂಜೆ ಪುನಸ್ಕಾರ ಅವ್ರ ನೇಮ ಹೆಂಗೆ ಇರ್ತಾವೆ ಹಂಗೆ ಮಾಡ್ಕೊಂಡು ಹೊಂಟಾರ ನಮ್ಮ ಭಾಗದಾಗ. ಹೇಳ್ರಿ, ಗೌರವ ಹುಣ್ಣಿಮೆ ಅವಾಗೆಲ್ಲ ದೀಪಾವಳಿಗಾಗ ಲಕ್ಷ್ಮೀ ಗೊಂಬೆ, ಸರಸ್ವತಿ, ಗಣೇಶ ಅವು 3. ನಮ್ಮ ಭಾಗದಾಗ ಗಂಜನಾಗ ಜಾಸ್ತಿ ಅವು ದಲಾಲರು. ಲಕ್ಷ್ಮೀ, ಸರಸ್ವತಿ, ಗಣಪತಿ ಇಟ್ಟು ಪೂಜೆ ಮಾಡ್ತಿರ್ತಾರೆ ವರ್ಷಕ್ಕೊಮ್ಮೆ ದೀಪಾವಳಿಗಾಗ. ಅದೊಂದು ಅಲಂಕಾರ, ಶೋಭೆ. ಅದು ಒಂದು ವೃತ್ತಿಗೆ ಒಂದು ಜೀವನ ಕೊಟ್ಟಂಗೆ ಅದು. ಏನ್ರಿ ಈ ದಲಾಲರು ಮಾಡೋದು ಅದು ನಡೀತೈತೆ. ಈಗ ಹಂಗಾಗಿ ನಮ್ಮ ಕಲೆನ ಆದರೆ ಮತ್ತು ನೀವೇ ನಮ್ಗೆ ಹೇಳೋದು ಗುರು ನೀವು ಇದ್ದಂಗೆ. ನೀವು ಯಾವಾಗ ಹೇಳ್ತೀರಿ ಅದು ನಾವು ಚಿತ್ರ ಬಿಡಿಸಿ ಮಾಡಿಕೊಡ್ತೀವಿ. ಎಷ್ಟು ದಿವಸ ಬೇಕು ಒಂದು ತಿಂಗಳ 2 ತಿಂಗಳ ಸ್ವಲ್ಪ ಹೆಚ್ಚು ಕಡಿಮೆ ಬೇಕು ಇದೊಂದು ಮಾಡೋಕ್ಕೆ. ಹೌದು, ಹಿಂದೆ ಮುಂದೆ ಮಾಡೋದು. ಬಿಸಿಲು ಬೇಕು ನಮ್ಮ ಮೇನ್. ಬಿಸಿಲು ಈ ಥರ ಇದ್ರೆ ಆಗೋದಿಲ್ಲ ಸ್ವಲ್ಪ ಕೆಲಸ. ಬಿಸಿಲು ಬೀಳ್ಬೇಕು ಅಂದ್ರೆ ವರ್ಕ್ ಆಗುತ್ತೆ ಕೆಲಸ ದೊಡ್ಡದಾಗ. ಇವತ್ತು ಹಚ್ಚಿಟ್ಟು ಅಂದ್ರೆ ಒಂದು ದಿವಸ ಬೇಕು. ಬಿಸಿಲು ಬಿತ್ತಂದ್ರೆ ಒಣಗಾಕ, ಇಲ್ಲಂದ್ರೆ ಒಣಗೋದಿಲ್ಲ. ಸ್ವಲ್ಪ ಕುರ್ತುಕಿರ್ತದೆ, ಒಣಗ್ತಾವೆ. ಆದ್ರೆ ಗಾಳಿಗೆ ಇದಕ್ಕೆ ಒಣಗ್ತಾವೆ ಕೆಲಸ. ನಮಗಂತೂ ನಾವು ಒಣಗಿಂದಾಗ ನಮ್ಮ ಕೆಲಸ ವರ್ಕ್ ಆಗೋದಿಲ್ಲ, ಆಗೋದಿಲ್ಲ. ಹಸೆ ಇದ್ದ ಮಾಡೋಕ್ಕೆ ಬರೋದಿಲ್ಲ. ಏನು ರೀ, ಒಣಗಿದ್ರೆ ಕೆಲಸ ಆಗಲಿ. ಆಯ್ತು. ಬೆಳಿಗ್ಗೆ 7 ಗಂಟೆಗೆ ಎದ್ರು ದೇವ್ರ ಮೂರ್ತಿನೇ, ರಾತ್ರಿ 10 ಗಂಟೆಗೆ ಮಕ್ಕೋಬೇಕಾದ್ರೆ ಹಿಡಿದ್ರು ದೇವ್ರ ಮೂರ್ತಿನೇ. ಆನಂದ ಏಕಪ್ ಚಿತ್ರಗಾರ ಅಂತೇಳಿ ನಾವು ಇದು ನಮ್ಮ ತಂದೆಯವ್ರಲ್ಲಿದ್ದ ನಾವು ಈ ಕೆಲಸ ಕಲಿತಿದ್ದೀವಿ. ಏನು ಓದಿತ್ತು? ನಾವು BA ಓದಿದ್ದೀವಿ. ಮತ್ತು ಈ ಕೆಲಸ ಅದು BA ಮುಗಿದ ನಂತರ ತಂದೆಯವ್ರ ಕೈಗಾಗಿ ಕೆಲಸಗಳು ಸ್ವಲ್ಪ ಜಾಸ್ತಿ ಒತ್ತಡ ಇರೋದ್ರಿಂದ ನಾವು ಕೆಲಸನ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು, ಕೈಯಾಗ ಆಸರ ಆಗ್ಬೇಕು ಅಂಥೇಳಿ ನಾವು ಕೈ ಕೆಳಗೆ ತಂದೆಯವ್ರ ಕೈ ಕೆಳಗೆ ಮಾಡ್ಕೊತ ಬಂದ್ವಿ. ಮಣ್ಣಿನ ಗಣಪತಿ ಮಾಡಿದೆ ಫಸ್ಟ್ ಬಂದಾಗ ನಮ್ಮ ತಾಯಿಯವ್ರ ಕೈಯಾಗ. ಆ ಗಣಪತಿ ಮಾಡ್ದೆ ಇದನ್ನು ಗೊಂಬೆ ಕೆಲಸನೇ ಜಾಸ್ತಿ ಇನ್ವಾಲ್ವ್ ಇದ್ರಾಗ ಅಭ್ಯಾಸ ಆದಂಗೆ ಆಯಿತು. ಇವನೇ ಮಾಡ್ಕೊತ ಬಂದು ಈ ವೃತ್ತಿನ ಮುಂದುವರ್ಸ್ಕೊಂತ ಅದೀನಿ. ಎಷ್ಟು ವರ್ಷದಿಂದ? ಇದು ನನಗೆ 10-11 ವರ್ಷ ಆಯ್ತು ಇವಾಗ.
ಈ ಕಿನ್ನಾಳದಲ್ಲಿ ಈ ಗೊಂಬೆಗಳ ಕಲೆ ಇದೆಯಲ್ಲ ಯಾವಾಗ ಶುರು ಆಯ್ತು ಮಾಹಿತಿ ಇದೆ ನಿಮಗೆ? ಇದು ವಿಜಯನಗರ ಕಾಲದಿಂದ ಬಂದಂಥದ್ದಂತ ಮಾಹಿತಿ ಹೇಳ್ತಾ ಇದ್ದಾರೆ. ನಮ್ಮ ಪೂರ್ವಜರೆಲ್ಲ ಅಲ್ಲಿ ಬಿಡಿಸಿದಂಥ ವರ್ಣಚಿತ್ರಗಳು ಜಾಸ್ತಿ ಇದಾವೆ. ಜಲವರ್ಣ ಚಿತ್ರಗಳು ವಿಜಯ ವಿಠಲ್ ಗುಡಿಯಾಗ, ಕಲ್ಲಿನ ತೇರಿನ ತಾಲೆ, ಆಮೇಲೆ ವಿರೂಪಾಕ್ಷೇಶ್ವರ ಗುಡಿಯಾಗ ಇದು ಛತ್ತಿಗೆ ಇದಾವು. ಅವೆಲ್ಲ ನಮ್ಮ ಪೂರ್ವಜರು ಕಿನ್ನಾಳ ಅಲ್ಲಿರೋಂಥ ಚಿತ್ರಕಾರ ಬಿಡಿಸ್ಯಾರಂತ ಹೇಳ್ತಾರೆ. ಅಲ್ಲಿಂದ ಚಿತ್ರಗಾರರು ವಲಸೆ ಬಂದು ವಿಜಯನಗರ ಪತನ ಆದ ನಂತರ ಅಲ್ಲಿ ವಲಸೆ ಬಂದಂಥ ಕಲಾವಿದರು ಕನಗೇರಿ, ಗಂಗಾವತಿ ಜಾಸ್ತಿ ಜನ ಇಲ್ಲಿ ಕಿನ್ನಾಳಿಗೆ, ಕೆಲವೊಬ್ಬರು ಆ ಕಡೆ ಬೇರೆ ಭಾಷೆ ಮಾತಾಡೋಂಥ ಕಲಾವಿದರು ಆಂಧ್ರ ಸೈಡು, ತಮಿಳ್ನಾಡು ಸೈಡು ಹೋದಂಥ ಕೆಲವು ನಿದರ್ಶನಗಳು ಕಡಿಮೆ ಆದರೂ ಕಲಾವಿದರೆ ನಮ್ಮ ಅಲ್ಲಿ ವಿಜಯನಗರ ಕಾಲದಿಂದ ಬಂದಂಥ ಕಲಾವಿದರೆ ಇಲ್ಲಿ ವಾಸವಾಗಿ ಮುಂದುವರ್ಸ್ಕೊಂತ ಬಂದಂಥ ಈಗಿನ ಪೀಳಿಗೆ ಇದು. ನೀವೆಲ್ಲ ಹಾಗಾದ್ರೆ ನಿಮ್ಮ ಹಿರಿಯರೆಲ್ಲ ವಿಜಯನಗರ ಅಂತ ಹೇಳ್ತಾರೆ. ಯಾವುದೋ ಪುರಾವೆ ಭಾಳ ಕಡಿಮೆ ಸಿಕ್ಕಿಲ್ಲ. ನಾವು ಇಷ್ಟು ಓದಿದ ಪ್ರಕಾರ ಅಂದರೆ ನಮಗೆ ತಿಳುವಳಿಕೆ ಅಂದರೆ ಸಾಲಾರ್ಜಂಗ್ ಅವರು ಮ್ಯೂಸಿಯಮ್ ಇದ್ದಾಗ ಇದು ಅಲ್ಲಿ ಸ್ವಲ್ಪ ನಮ್ಮ ಪೂರ್ವಜರು ಮಾಡಿಕೊಟ್ಟಿದ್ದಾರೆ. ಪಠಾಣ್ರ ಆಳ್ವಿಕೆ ಆಯ್ತಲ್ಲ, ಹೈದರಾಬಾದ್ ಕರ್ನಾಟಕದಲ್ಲಿ ಪಠಾಣ್ರ ಆಳ್ವಿಕೆ ಆಯ್ತಲ್ಲ, ಅವಾಗ ಸ್ವಲ್ಪ ನಮ್ಮ ಚಿತ್ರಗಾರರೇ ಮಾಡಿದ್ದಾರೆ ಅಂತ ಹೇಳ್ಕೊಳಕ್ಕೆ ಕೆಲವೊಂದು ಅವರ ಸಾಲಾರ್ಜಂಗ್ ಮ್ಯೂಸಿಯಮ್ನೊಳಗೆ ಕೆಲವೊಂದು ಸಾಮಾನು ತೊಗೊಂಡೋಗಿ ಅಲ್ಲಿ ಇಟ್ಕೊಂಡು ಅವಾಗಲಿದ್ದ ಕಿನ್ನಾಳರು ಮಾಡಿದಾರ ಅಂತಂದು ಹೇಳ್ಕೊತ ಇರೋದಕ್ಕೆ ಒಂದು ಸಾಮಾನು ಇದಾವ ಅಂತ ಹೇಳೋಕೆ ದಾರಿಯಾಗಿದೆ. ನಿಮ್ಮ ಮೂಲ ಇಲ್ಲಿ ಗೊತ್ತಿಲ್ಲ, ವಿಜಯನಗರಕ್ಕೆ ಬಂದ್ರಲ್ಲ ಅದಕ್ಕೆ ಮೊದಲು ಎಲ್ಲಿದ್ರಿ? ಅದು ಇದೆಲ್ಲ ಗೊತ್ತಿಲ್ಲ. ಇದುವರೆಗೆ ನಾವು ಹೇಳ್ತಾ ಇರೋದು ಎಲ್ಲರೂ ನಾವು ಮೂಲಕ್ಕೆ ವಿಜಯನಗರನ ಹೇಳ್ತೀವಿ. ಯಾಕಂದರೆ ಈಗ 500-600 ವರ್ಷದ ನಮ್ಮ ಕಿನ್ನಾಳಾಗ ಚಿತ್ರಗಾರ ಮೂಲ ಪುರುಷ ಅಂತೇಳಿ ಒಬ್ಬತ್ತ ಹೆಸರು ಏನೋ ಕರೀತಾರೆ, ಸಂಜೀವಪ್ಪ ಅಂತೇಳಿ ಹೇಳ್ತಾರೆ ಒಬ್ಬೊಬ್ಬರು. ನಮ್ಮ ಮಂದಿ ಸಂಜೀವಪ್ಪ ಅಲ್ಲಿದ್ದ ಬಂತು ಅಂತಂದು, ಅಲ್ಲಿದ್ದ ಇಷ್ಟು ಮನೆ ಅದು ಅಂತೇಳಿ ಮತ್ತು ಕೆಲವೊಬ್ರು ಒಂದೊಂದು ಕುಟುಂಬ ಬಂದು ಒಂದು ಐದು ಕುಟುಂಬ ಇದ್ದವು. 5 ಕುಟುಂಬ ಹೋಗಿ ಈಗ 72 ಮನೆ ಆಗಿದಾವೆ ಕಿನ್ನಾಳ ಚಿತ್ರಗಾರ ಸಮಾಜದಿಂದ. ಈಗ ಕಿನ್ನಾಳದಲ್ಲಿ 70 ಕುಟುಂಬ ಇದೆ, 72 ಕುಟುಂಬ ಇದ್ದಾವೆ ಈ ಕಲೆಗಳ ಮಾಡೋರು. ಅದ್ರಾಗೆ ಮಾಸ್ಟರ್ ಜನ ಮಾಡ್ತಾರೆ, ಕಾರ್ಪೆಂಟರ್ ಜನ ಮಾಡ್ತಾರೆ, ಕೆಲವೊಬ್ರು ಪೂರ್ವ ಮಾಡ್ತಿದ್ದವ್ರು ಮನೆಯಲ್ಲಿ ನಿಲ್ತಿದ್ದಾವೆ ಕೆಲಸ, ಅವ್ರನ್ನ ಬಿಟ್ಟಿದ್ದಾರೆ ಒಬ್ಬೊಬ್ರು. ಎಕ್ಸಾಕ್ಟ್ ಒಂದು 40 ಮನೆಯವರು ಮಾಡ್ಬೋದು ಈ ಕೆಲಸ ಇವಾಗ. ಕಿನ್ನಾಳದಲ್ಲಿ ಒಂದು 40 ಫ್ಯಾಮಿಲೀಸ್ ಮಾಡ್ತಿದ್ದಾರೆ ಈಗ ರನ್ನಿಂಗ್ ಇರೋದು. ಏನೇನು ಕೆಲಸ ಈ ಗೊಂಬೆ ತಯಾರು ಮಾಡೋದಂತೇಳಿ ಹಿಂದಕ್ಕೆಲ್ಲ ಗ್ರಾಮಗಳಿಗೆ ಗ್ರಾಮ ದೇವತೆ ಬೇಕಂತ ಬೇಡಿಕೆ ಇರ್ತಿತ್ತು. ಏನೋ ಕಾಲಾರ ಹಳ್ಳಿಗಳಿಗೆ ಕೇಡೊಂದು ಉಂಟಾದಾಗ ದೇವ್ರಿಗೆ ಮೊರೆ ಹೋದಾಗ ಅವ್ರು ಏನೋ ಒಂದು ವಿಗ್ರಹ ಮಾಡಬೇಕಂತ ಅವ್ರಿಗೆ ಕಲ್ಪನೆ ಬಂದಾಗ ಒಂದು ವಿಗ್ರಹ ಮಾಡೋಣ, ಏನೋ ಮೂರ್ತಿ ಇದು ದೇವಿ ಮಾಡೋಣ, ಜಾತ್ರೆ ಮಾಡೋಣ ಅಂತ ಹೇಳಿದಾಗ ಅದನ್ನೆಲ್ಲ ನಮ್ಮನ್ನ ಆರೋಗ್ಯ ಕಾಪಾಡಲಿ, ನಮ್ಮನ್ನ ಎಲ್ಲ ಬೆಳೆ ಚೆನ್ನಾಗಿ ಕೊಡಲಿ ಅಂತ ದೇವ್ರಿಗೆ ಬೇಡ್ಕೊಂಡು ಒಂದು ಮೂರ್ತಿ ಹಾಕೋದು, ಅದನ್ನು ಬೇಡ್ಕೊಂಡು ಹಾಕೋದು, ಜಾತ್ರೆ ಮಾಡ್ಕೊಂಡು ಸಂಭ್ರಮ ಆಚರಣೆ ಮಾಡೋದಂತ ಇತ್ತು ಹಳ್ಳಿ ಒಳಗೆ. ಹಾಗಾಗಿ ಈ ಜಾತ್ರೆಗಳು ದುರ್ಗಮ್ಮನ ದ್ಯಾಮವನ್ನು ಕುಂದ್ರಿಸೋದು ಪದ್ಧತಿ ಬೆಳೀತು. ಆಮೇಲೆ ತೇರುಗಳು ಬಂದು ತೇರುಗಳಿಗೆ ಗೊಂಬೆ ಕಟ್ಟೋದು, ತೇರು ಮಾಡಿಸ್ತಿದ್ರು ಸಣ್ಣ ಪ್ರಮಾಣದಾಗೆ. ಅದು ನಮ್ಮ ಚಿತ್ರಗಾರಲಿದ್ದ ಮಾಡಿಸ್ತಿದ್ರು, ಅವಕ್ಕೆ ಗೊಂಬೆ ಕಟ್ತಿದ್ರು. ಆಮೇಲೆ ಮೂರ್ತಿಗಳಂದರೆ ಮತ್ತೆ ಕೆಲವೊಬ್ರು ಈಗ ನಾವು ಶಾನ್ಭಾಗ್ರ ಮನ್ಯಾಗ ದುಡ್ದಂಥವ್ರು ಮನೆ ಇರ್ತಾವೆ. ನಮ್ಮ ಚಿತ್ರಗಾರರು ಶಾನ್ಭಾಗ್ರು ಅಂದರೆ ಬ್ರಾಹ್ಮಣರು ಊರು ಆಳ್ತಿದ್ರು. ಅವಾಗ ಅವ್ರ ಮನ್ಯಾಗ ಚಾಕ್ರಿ ಮಾಡ್ತಿದ್ರು ನಮ್ಮ ಚಿತ್ರಗಾರ. ಅವ್ರ ಮನೆ ಅಂದರೆ ದೊಡ್ಡ ಮನೆ ಇರ್ತಿತ್ತು. ಶಾನ್ಭಾಗ್ರ ಮನೆ ದೊಡ್ಡ ಮನೆ ಇರ್ತಿತ್ತು. ಅವ್ರ ಮನೆಗೆ ಬಣ್ಣ ಬಡಿಯೋದು, ಅದಾಗೇನೋ ಒಂದು ಚಿತ್ರ ಬರೆಯೋದು ಮಾಡ್ತಿದ್ರು. ಅದ್ರ ಫಲವಾಗಿ ಕೆಲವೊಬ್ಬರಿಗೆ ಚಾಕ್ರಿ ಭೂಮಿ ಅಂತ ಕೊಡ್ತಿದ್ರು ನಮ್ಮ ಚಿತ್ರಗಾರರಿಗೆ. ಅದ್ರಾಗ ನಮಗೂ ಒಬ್ಬರು ಕೊಟ್ಟಿದ್ದಾರೆ. ಹಂಗತ್ತೆ ಚಾಕ್ರಿ ಭೂಮಿ ತೊಗೊಂಡು ಅರ್ಲಿದ್ದ ನಮ್ದು ಆಶ್ರಯ ಪಡೆದ್ವಿ. ದೇಸಾಯರ್ಲಿದ್ದ ನಮ್ಮೂರು ದೇಸಾಯರ್ಲಿದ್ದ ನಾವು ಆಶ್ರಯ ಪಡೆದ್ವಿ ನಮ್ಮ ಕುಟುಂಬ. ಹಂಗತ್ತೆ ಮುಂದುವರ್ಸಂತ ಬೆಳ್ತಾ ಬಂದ್ವಿ. ಅವ್ರ ಇಷ್ಟ ಮುಂದುವರ್ಸಿ ಈಗಿಂತ ಕಾಲಮಾನಕ್ಕೆ ತಕ್ಕಂಗೆ ಇವು ಗೊಂಬೆಗಳನ್ನ ಜಾಸ್ತಿ ಮಾಡೋದು, ಬೆಂಗಳೂರಿಗೆ ಕೊಡೋದು, ಇಲ್ಲಿ ಸುತ್ತಮುತ್ತಲು ಗ್ರಾಮಗಳಿಗೆ ಕೊಡೋದು, ಛತ್ರಿ ಪಲ್ಲಕ್ಕಿ ಅಂಥವೆಲ್ಲ ಮಾಡ್ತೀವಿ. ಈ ಥರ ಗೊಂಬೆ ಅಂದರೆ ಇದೊಂಥರ ಹೊಟ್ಟೆ ತುಂಬಿದ ಕೆಲಸ ಇದ್ದಂಗೆ. ಇದು ಒಂಥರ ಅಂದರೆ ಎಲ್ಲ ಉಂಡು ತಿಂದು ಹೆಚ್ಚಾದ್ಮೇಲೆ ಇದನ್ನ ಯೋಚನೆ ಮಾಡೋದಂತ ಅರ್ಥ. ಉಂಡು ತಿಂದು ಹೆಚ್ಚಾದ್ಮೇಲೆ ಇದನ್ನ ಮಾಡ್ಬೇಕಂತ ಅರ್ಥ. ಯಾಕಂದರೆ ಸಂಪ್ರದಾಯ ಆಚರಣೆ ಮಾಡೋರು ಚೆನ್ನಾಗಿದ್ರೆ ಮಾಡ್ತಾರೆ, ನಾವು ಅಸ್ತಿದ್ರೆ ಮಾಡೋಂಗಿಲ್ಲ. ಮಾಡಲ್ಲ, ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಆಚರಣೆ ಹೆಂಗಿರ್ತಾವಂದರೆ ನಾವೆಲ್ಲ ಚೆನ್ನಾಗಿದ್ವಿ ಅಂದಮೇಲೆ, ನಾವು ಚಂದ ಇದ್ಮೇಲೆ ನಾವು ಚಂದ ನೋಡೋಣ ಅನ್ನೋದಕ್ಕೆ ಒಂದು ಗೊಂಬೆ ಇಡೋದು, ಜಾತ್ರೆ ಮಾಡೋದು ಮಾಡ್ತಾರೆ. ನಮಗೆ ಕಷ್ಟ ಐತಂದ್ರೆ ಯಾರು ಮಾಡಬೇಕು? ಮಾಡೋಂಗಿಲ್ಲ. ಆ ಥರ ವಿಚಾರದಾಗ ಸಮೃದ್ಧಿ ಬರಲಿ ಅನ್ನೋ ವಿಚಾರದಾಗ ಈ ಥರ ಗೊಂಬೆ ಇಟ್ಟು ಪೂಜೆ ಮಾಡಿ ಒಂದು ಆನಂದ ಅನುಭವಿಸೋದು, ಒಂದು ಖುಷಿ ಪಡೋದು ಅಂತ ಸಂಪ್ರದಾಯ ಬೆಳೀತಾ ಬಂತು ಕಾಲಮಾನಕ್ಕೆ ತಕ್ಕಂಗೆ. ಏನೇನು ಕೆಲಸ ಇರುತ್ತೆ? ಉದಾಹರಣೆಗೆ ಒಂದು ಗೊಂಬೆ ಈಗ ಮಾಡಿದ್ದೀವಿ ಅಥವಾ ನಿಮ್ಮ ಹಿಂದೆ ಗೌರಿ ಅಮ್ಮ ಬಸವಣ್ಣ ಮೇಲೆ ಕುಂತಂತ ಶಿವಪಾರ್ವತಿ ಗೌರಿ ಹುಣಿಗೆ ಪೂಜೆ ಮಾಡೋದು. ಅದು ಅದು ಮಾಡಿದ್ದೀರಿ.
ಏನೇನು ಕೆಲಸ ಇರುತ್ತೆ ಸ್ಟಾರ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್ ಹೇಳಿ. ಇದು ಒಂದು ಕಟ್ಟಿಗೆ, ರಫ್ ಕಟ್ಟಿಗೆ ಇದು ಈ ಥರ ಇರುತ್ತಾ? ಹಾಂ. ಈಗ ಈಗ ಅಳತಿ ಪ್ರಮಾಣಕ್ಕೆ ತಕ್ಕಂಗೆ 2 ಫೀಟಿನ ಗೊಂಬೆ ಬೇಕಂದ್ರೆ 2 ಫೀಟಿಂದು ನಾವು ಕಟ್ಟಿಗೆ ತೊಗೊತೀವಿ, ಚೌಕ್ ಕಟ್ಟಿಗೆ ತೊಗೊತೀವಿ. ಅದರದ್ದು ದಪ್ಪ ಅಗಲ ಸೈಜ್ ತೊಗೊಂಡು ಅದ್ರ ಮೇಲೆ ಚಿತ್ರ ಬರೀತೀವಿ, ಸ್ಕೆಚ್ ಅಂತ ಹೇಳ್ತೀವಲ್ಲ ಆ ಥರ ಅದನ್ನ ರೇಖಾಚಿತ್ರ ಬರ್ಕೊಂಡು ಈ ಥರ ರೇಖಾಚಿತ್ರ ಬರೆದು ಅದ್ರ ಥರನ ಕೊಯ್ದು ಅದನ್ನ ಶೇಪ್ ಎಲ್ಲ ತಗೊತೀವಿ. ಹಾವಭಾವ, ಮೂಗು, ಇದು ಏನೇನು ಬರಬೇಕೆಲ್ಲ ತೆಗಿತೀವಿ. ಆಮೇಲೆ ಇದನ್ನು ಪೂರ ಮೂಗುಗಿಗೆ ಕಟ್ಟಿಗೆಗೆ ಬರೋಂಗಿದ್ರೆ ಕಟ್ಟಿಗೆಗೆ ಕಡ್ಕೊಂಡ್ಬಿಡ್ತೀವಿ, ಅಂದರೆ ಕೆತ್ತಿ ಎಲ್ಲ ಆದಮೇಲೆ ಇವಕ್ಕೆ ಕಿವಿ ಸಪ್ರೇಟ್ ಹಚ್ತೀವಿ, ಕೈ ಸಪ್ರೇಟ್ ಹಚ್ತೀವಿ, ಕಾಲು ಸಪ್ರೇಟ್ ಹಚ್ತೀವಿ, ಬೆರಳುಗಳು ಮತ್ತು ಸಪ್ರೇಟ್ ಎಕ್ಸ್ಟ್ರಾ ಮಾಡಿ ಫುಲ್ ಫಿನಿಶಿಂಗ್ ಮಾಡಿ ಕಿಟ್ಟ ಅಂತ ಬರುತ್ತೆ. ಕಟ್ಟಿಗೆ ಪುಡಿ ಪೌಡ್ರ್, ಹುಣಸೆ ಬೀಜದ ಪೌಡ್ರ್, ಅದು ಹುಣಸೆ ಬೀಜನ ಗಿರಣಿಗೆ ಹಾಕಿಸ್ತೀವಿ. ಅದನ್ನು ಗಿರಣಿಗೆ ಬಂದಂಥ ಪೌಡ್ರನ್ನ ಒಲೆ ಮೇಲೆ ಇಟ್ಟು ರಾಗಿ ಮುದ್ದೆ ಥರ ಕುಚ್ತೀವಿ. ರಾಗಿ ಮುದ್ದೆ ಮಾಡ್ದಂಗೆ ಕುಚ್ಚಿದ ಮಾತ್ರ ಸರಿ ಆಗುತ್ತೆ. ಆ ಸರಿನ ನಾರು ಮಿಕ್ಸ್ ಮಾಡ್ತೀವಿ. ಗೋಣಿ ಚೀಲದ ಇದು ಬರ್ತೈತಿ ಪೌಡ್ರ್, ಇದು ನಾರನ್ನು ಅದನ್ನು ಮಿಕ್ಸ್ ಮಾಡಿ ಫಸ್ಟಿಗೆ ಪ್ರಮಾಣಕ್ಕೆ ಹಚ್ಚಿದರೆ ಎಷ್ಟು ವರ್ಷ ಇಟ್ಟರು ನೀರಿಗೆ ಬೀಳಿಲ್ಲ ಅಂದರೆ ಕೆಡಂಗೇ ಇಲ್ಲ. ವೆಲ್ಡಿಂಗ್ ಮಾಡ್ದಂದ್ರೆ ಅದು ಯಾವಾಗಲೂ ಉಚ್ಚೋದೇ ಇಲ್ಲ. ಅದ್ರ ಮೇಲೆ ನಾವು ಬಟ್ಟೆ ಹಚ್ಚಿರ್ತೀವಿ. ಆಮೇಲೆ ಅದನ್ನೆಲ್ಲ ಶೇಪಿಗೆ ಹಚ್ಚಿದ ಮೇಲೆ ಕಿಟ್ಟ ಅಂತ ಬರುತ್ತೆ ನೈಸ್ ಮಾಡಲಿಕ್ಕೆ. ಅದನ್ನು ಸಾಫ್ಟ್ ಸ್ಕಿನ್ ಸಾಫ್ಟ್ ಇರ್ತೈತಲ್ಲ ಆ ಥರ ಮಾಡೋಕ್ಕೆ ಕಿಟ್ಟ. ಅಂದರೆ ಹುಣಸೆ ಬೀಜದ ಸರಿ ನೈಸ್ ಮರದ ಒಟ್ಟು ತೌಡು ಮರದ್ದು ಕೊಯ್ದಂಥದ್ದು ಅದನ್ನು ಸಾಣಿಗೆ ಹಿಡಿದು ಮಿಕ್ಸ್ ಮಾಡ್ತೀವಿ. ಫಸ್ಟ್ ಅಂದ್ರೆ ನಾದ್ತೀವಿ, ಚಪಾತಿ ಹಿಟ್ಟು ನಾದಿ ಅದನ್ನು ಪೇಸ್ಟ್ ಎಲ್ಲ ಹಚ್ಕೊಂಡ್ಮೇಲೆ ಫಿನಿಶಿಂಗ್ ಮಾಡ್ತೀವಿ. ಉಸ್ಕಿನ ಪೇಪರ್ ತೊಗೊಂಡು ತಿಕ್ಕಿ ಬಟ್ಟೆ ಹಚ್ತೀವಿ. ಬಟ್ಟೆ ಹಚ್ಚಿದ್ಮೇಲೆ ವೈಟ್ ಪೇಂಟ್ ಮಾಡಿ ಕಲರ್ ಆ ಥರ ಮಾಡಿಬಿಡ್ತೀವಿ. ಕಲರ್ ಪೂರ ಹ್ಞೂ ರೀ ಈ ಥರ ಮಾಡ್ಕೊಂಡು ಫೈನಲ್ ಟಚ್ ಅಲ್ಲಿ ಕೊಟ್ಬಿಡ್ತೀವಿ. ರೇಖಾಚಿತ್ರ ಕೈಲೇ ಕಣ್ಣು ಗಿಣ್ಣೆಲ್ಲ ಬರೆದು ಡಿಸೈನ್ ಬರೆದು ಸಿದ್ಧ ಹಚ್ಬಿಡ್ತೀವಿ. ಆಮೇಲೆ ಲಾಸ್ಟಿಗೆ ಶೈನಿಂಗ್ ಬರಲಿ ಅಂದ್ರೆ ಶೈನಿಂಗ್ ಬೇಕಂದ್ರೆ ಟಚ್ ಹಚ್ಬಿಡ್ತೀವಿ. ಅದು ಗುಣ್ಣೆಣ್ಣೆ ಅಂತಿದ್ವಿ. ಹಿಂದಕ್ಕೆ ಬೆಲ್ಲ ಒಂದು ಎಣ್ಣೆ ಬರ್ತೈತಿ, ಆ ಎಣ್ಣೆನ ಹಾಕಿ ಅದು ವಾಟರ್ ಕಲರ್ ಮಾಡಿದಾಗ ಅದನ್ನ ಹಚ್ತಿದ್ವಿ. ಅದು ಇವು ಯಾವಾಗ ಬಂದಿರ್ಲಾರ್ದ ಕಾಲದಾಗ ಅದನ್ನ ಮಾಡ್ತಿದ್ವಿ. ಇದು ಬೇರೆ 25-30 ವರ್ಷ ಆಯ್ತು ಈ ಕಲರ್. ಇವಾಗೆಲ್ಲ NML ಕಲರ್ ಬಂದು ಅದಕ್ಕಿನ್ನು ಪೂರ್ವದಾಗ ಪೌಡ್ರ್ ಬಣ್ಣ ಬಳಪಾತ ಕಲ್ ಸಿಕ್ತಿತ್ತು. ಅದನ್ನೆಲ್ಲ ನಾವೇ ಅರ್ದಿದ್ದೀವಿ ಸಣ್ಣವರಿದ್ದಾಗ. 4-5 ವರ್ಷ ಇದ್ದಾಗ ನಮ್ಗೇನು ತಿಳಿತಿತ್ತು ಅದನ್ನ ಕಲರಿಂಗು ಹೇಳ್ತಿದ್ರು ಮನೆಯಲ್ಲಿ ಅಪ್ಪ ಅಮ್ಮ. ಅರಿರಿ ಅಂದರೆ ಅರಕೊಂತ ಕುಂದಿರ್ತಿದ್ವಿ. ಒಂದು ಈಟ್ ಬಕೆಟ್ ತುಂಬ ಮಾಡೋದು. ಜಾಸ್ತಿ ಕೆಲಸ ಇದ್ರೆ ಇದು ಅಷ್ಟು ಬಣ್ಣ ಮುಗೀತಿತ್ತು ಅಷ್ಟು ಕೆಲಸಕ್ಕೆ. ಅದು ಅಷ್ಟು ಈಡ್ ಚೆನ್ನಾಗಿ ಬರ್ತಿತ್ತು. ಆಮೇಲೆ ಗುಣ್ಣೆಣ್ಣೆ ಅಂತ ಬರ್ತೈತಿ, ಅದಕ್ಕೆ ಬೆಲ್ಲ ರ್ಯಾಳ ಅಂತಂದು ಸಿಗ್ತೈತಿ. ಅದನ್ನು ಹಾಕಿ ಇದಕ್ಕೆ ಮನೆ ಮುಂದೆ ಯಾವುದೇ ಒಂದು ಗಿಡಕ್ಕಾಗಲಿ ಏನೋ ನೇತಾಗ್ತಿದ್ದು ಗಡಿಗೆ ಆಗಲಿ ಅದನ್ನು ತೊಗೊಂಡು ಬಟ್ಟೆ ತೊಗೊಂಡು ಬ್ರಷ್ ಅಲ್ರಿ ಬಟ್ಟೆ ತೊಗೊಂಡು ಹಿಂಗೆ ಹಚ್ಬಿಡೋದು. ಅದು ಶೈನಿಂಗ್ ಬರ್ತಿತ್ತು, ಕೆಡ್ತಿದ್ದಿಲ್ಲ ಬಣ್ಣ. ಇದ್ರ ಮೇಲಿರೋಂಥದ್ದು ಬಣ್ಣ ಮಾಡಿದರೆ ಅದ್ರ ಮೇಲಿರೋಂಥ ಬಣ್ಣ ಕೆಡ್ತಿದ್ದಿಲ್ಲ. ಅದು ಎಷ್ಟು ವರ್ಷ ಆದರೂ ಇರ್ತಿತ್ತು. ಅಂದರೆ ಹೇಗಾಗ್ತದೆ ಹಾಗೆ ಫ್ರೆಶ್ ಇರ್ತಿತ್ತು. ಈಗೇನು ಬಂದೈತಲ್ರಿ ಈಗ NML ಟಚ್ ವುಡ್ ಅಂತ, ಆ ಟಚ್ ವುಡ್ಡಿನ ಶೇಪ್ ಅವಾಗ ಅದು ಕೊಡ್ತಿತ್ತು. ಅದು ಫಿನಿಶಿಂಗ್ ಅದು ಕೊಡ್ತಿತ್ತು. ಅದು ಉದಾಹರಣೆಗೆ ಇದು ಬಣ್ಣ ಹಚ್ಚಿ ಎಷ್ಟು ದಿನ ಆಯಿತು? ಇದು ಸುಮಾರು 3 ತಿಂಗಳಾಯಿತು ಇದು ಮಾಡಿ. ಈಗ ಇದು ಬರ್ತಾ ಬಣ್ಣ ಡಲ್ ಆಗುತ್ತೆ? ಆಗುತ್ತೆ ಧೂಳಿಗೆ. ಇಲ್ಲಾಂದರೆ ಇದು ಫ್ರೆಶ್ನೆಸ್ ಬೇಕಂದರೆ ಕ್ಲಾಸ್ ಏನೋ ಒಂದು ಒಟ್ಟು ಧೂಳು ಬಡ್ಲಾರ್ದಲ್ಲೇ ಗಾಳಿ ಇದ್ದಲ್ಲಿ ಚೆನ್ನಾಗಿ ಬೆಳಕಿದ್ದಲ್ಲಿ ಇಟ್ಟರೆ ನಡಿತೈತಿ, ಇಡ್ಬೋದು. ಸರಿ ಆಯಿತು. ಈ ಕರ್ನಾಟಕದಲ್ಲಿ ಇಷ್ಟೊಂದು ಊರುಗಳಿದ್ದಾವೆ, ಕಿನ್ನಾಳದ ಗೊಂಬೆಗಳೇ ಯಾಕೆ ಫೇಮಸ್? ಅಥವಾ ಕಿನ್ನಾಳದಲ್ಲಿ ಯಾಕೆ? ಇದರದೇ ಆದಂಥ ವೈಶಿಷ್ಟ್ಯ ಇದೆ. ಒಂದು ಕಿನ್ನಾಳ ಗೊಂಬೆಗೆ ಇದರದೇ ಆದಂಥ ವೈಶಿಷ್ಟ್ಯ ಇದೆ. ಇಲ್ಲಿ ಬಳಸ್ತಕ್ಕಂಥ ಮರ ಒಂದು ವೈಶಿಷ್ಟ್ಯ. ಮರ ಅಂದರೆ ಪಳ್ಕಿನ ಮರ. ಆ ಪಳ್ಕಿನ ಮರ ಬಂದು ಗಂಗಾವತಿ ಇಂದ್ರಗಿ ಗುಡ್ಡದಲ್ಲಿ ಸಿಗುತ್ತೆ. ಅದನ್ನು ಯಾವಾಗ ಬೇಕು ಅವಾಗ ಕಡೆಯಂಗಿಲ್ಲ. ಅಮಾಸಿ ಮುಂದಿದ್ರೆ ಕಡಿದ್ರೆ ಹುಳ ಹತ್ತಲ್ಲ. ಅದು ಹುಳ ತಿನ್ನುತ್ತೆ ಒಂದೊಂದು ಮರಕ್ಕೆ. ಅದು ವೇಟ್ಲೆಸ್ ಮರ, ಹುಳ ತಿನ್ನುತ್ತೆ. ಅದು ಹುಳ ತಿನ್ನಲ್ಲ. ಅದು ಒಂದು ಮರದ ವೈಶಿಷ್ಟ್ಯ ಆಯಿತು ಇದ್ರದ್ದು. ಆಮೇಲೆ ನಾವು ಮಾಡೋಂಥ ಇದು ಎಲ್ಲೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕೆಲಸನ ನಮ್ಮಲ್ಲಿ ಬಿಟ್ಟು ಪ್ರಪಂಚದಾಗ ಎಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭೌಗೋಳಿಕವಾಗಿ ಸಿಗೋವಂಥ ವಸ್ತುಗಳನ್ನು ನಾವು ಬಳಸ್ತೀವಿ. ಯಾವುದೇ ರೀತಿ ರೆಡಿಮೇಡ್ ಆಗಲಿ ನಾವು ತಯಾರು ಮಾಡಿದಂಥ ವಸ್ತುಗಳನ್ನೇ ಬಳಸ್ತೀವಿ. ಪೂರ್ವಜರು ಹೇಳ್ಕೊಟ್ಟಂಥ ಕೆಲವು ಮಾಹಿತಿಗಳನ್ನು ತೊಗೊಂಡು ಅದನ್ನೇ ಬಳಸ್ತೀವಿ. ಯಾಕಂದರೆ ಅದನ್ನಂದರೆ ಒಂದು ಪೌಡ್ರ್ ಬರುತ್ತೆ, ಪಾಲಿಶ್ ಬರುತ್ತೆ. ಅದನ್ನು ಪಾಲಿಶ್ ಆ ಪೌಡ್ರ್ ಹಾಕಿಟ್ಟು ಸೂರ್ಯನ ಬೆಳಕಿಗೆ ಶಾಖ ಆದಾಗ ಅದು ಉತ್ಪತ್ತಿ ಆದಾಗ ಒಂದು ತಿಳಿ ಸಿಗುತ್ತೆ. ಆ ತಿಳಿ ಮಾತ್ರ ಹಚ್ಚಿದಾಗ ಈ ಥರ ಶೈನಿಂಗ್ ಸಿಗುತ್ತೆ. ಕೆಲವೊಂದು ವಿಶೇಷಗಳಿದ್ದಾವೆ. ತವರ ಮಾಡ್ತೀವಿ. ಅದು ತವರನ ಇಬ್ಬರು ಕುಟ್ಟಬೇಕು. ತವರ ಅಂದ್ರೆ ಅಲ್ಯೂಮಿನಿಯಂ ಇದು ಬರುತ್ತೆ ಬಾಂಡೆ ಅಂಗಡಿಯಾಗ. AL ಇದು ಬರುತ್ತೆ ಅಲ್ಯೂಮಿನಿಯಂ. ಆ ಅಲ್ಯೂಮಿನಿಯಮ್ಮು ಮಿಕ್ಸ್ ಮಾಡಿ ಕುಟ್ಟಬೇಕು. ಇಬ್ಬರು 2-4 ತಾಸು ಕುಟ್ಟಬೇಕು. 4 ತಾಸು ಕುಟ್ಟಿದಾಗ ರೆಡಿ ಆಗುತ್ತೆ ವಸ್ತುನೇ
ನಾವು ಇದನ್ನು ಸೋಸಿ ಫಿಲ್ಟ್ರ್ ಮಾಡಿ ಬ್ರಷಲ್ಲೇ ನೈಸಾಗಿ ಹಚ್ಚಿ ಹಾಕ್ತೀವಿ. ಅದು ಬೆಳ್ಳಿ ಕಲರ್ ಆಗುತ್ತೆ. ಬೆಳ್ಳಿ ಕಲರ್ ಆದಮೇಲೆ ಅದಕ್ಕೆ ಮೇಲೆ ಗುಣ್ಣೆನೆ ಅಂತ ಹೇಳಿದ್ನಲ್ಲ, ಆ ಗುಣ್ಣೆನೆ ಹಚ್ಬೇಕು. ಹಚ್ಚಿದ ಮೇಲೆ ಈ ಪಾಲಿಶ್ ಎಳೆದಾಗ ಮಾತ್ರ ಇದಾಗುತ್ತೆ. ಇದು ನಮ್ಮ ಕಿನ್ನಾಳ ವೈಶಿಷ್ಟ್ಯ. ಇದು ಪ್ರಪಂಚದಾಗ ಯಾಕೆ ಇಷ್ಟ ಆಗುತ್ತೆ ಈ ಕಲರ್ ಅಂದರೆ, ಈ ಥರ ರೀತಿಯಿಂದ ಬಳಸ್ತಾ ಬಂದಿದ್ದಂಥದ್ದು. ಈಗ ನೀವು ಬಂದಿದ್ರೆ ಮಾಧ್ಯಮದವ್ರು ಅವತ್ತಿನ ಕಾಲದಾಗ್ಲೂ ಹೇಳ್ಕೊತ ಇದ್ದಾಗ್ಲಿದ್ದ ಮಾತ್ರ ಜನಕ್ಕೆ ಮುಟ್ಟೈತಲ್ಲ, ಅದಂಗಾಗಿ ಫೇಮಸ್ ಆಗೈತಿ. ಅಂದರೆ ನಿಮ್ಮ ಕಲಾವಿದರು ಕಿನ್ನಾಳ ಬಿಟ್ಟರೆ ಬೇರೆ ಕಡೆ ಇಲ್ಲ. ಕಿನ್ನಾಳ ಬಿಟ್ಟರೆ ಬೇರೆ ಕಡೆ ಇದ್ದಾರೆ. ಅದೇ ಹೇಳಿದ್ನಲ್ಲ, ವಿಜಯನಗರ ಕಾಲದಿಂದ ಬಂದಂಥದ್ದು. ಇಲ್ಲಿ ಕನಗೇರಿ, ಗಂಗಾವತಿ, ಇಲ್ಲಿ ಭಾಗ್ಯನಗರ, ಇಲ್ಲಿ ಕಿನ್ನಾಳಗೆ ಎಸ್ಪೆಷಲಿ ಗೊಂಬೆ ಮಾಡೋರೇ ಜಾಸ್ತಿ ಇರೋದು. ಬೇರೆ ಕಡೆ ಇರೋಲ್ಲ ಉದ್ಯೋಗ. ನಮ್ಮ ಗೊಂಬೆ ಕೆಲಸ ಭಾಳ ಕಡಿಮೆ. ಈ ಗಂಗಾವತಿ ಮಾಡ್ತಾರೆ, ಒಂದು 3-4 ಕುಟುಂಬ ಇದ್ದಾವೆ. ಅದು ಬಿಟ್ಟರೆ ಗಂಗಾವತಿಯಲ್ಲಿ ಇಲ್ಲ. ಕನಗಿರಿಗೆ ಒಂದು 4-5 ಕುಟುಂಬ ಇದ್ದಾವೆ. ಗಂಗಾವತಿಯಾಗ ಒಂದು 2 ಮಾಡ್ತಿದ್ದಾರೆ. ನಮ್ಮ ಮರೆ ಹೋಗಿದ್ದಾರೆ, ನಮ್ಮ ಇವರೇ, ನಮ್ಮ ಬಳಗದವ್ರೆ. ಹಂಗಾಗಿ ಅಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಭಾಗ್ಯನಗರದಾಗ ಅಂದರೆ ಅವರೆಲ್ಲ ಒಂದು ಸ್ವಲ್ಪ ಅಡುಗೆ ಮಾಡೋಕ್ಕೆ ಬಳಸೋಂಥ ಸಾಮಾನುಗಳನ್ನ ಮಾಡ್ತಿದ್ರು. ಅವ್ರು ರೂಢಿ ಆಗೈತಿ, ಹಂಗೆ ಮಾಡ್ಕೊತಿದ್ದಾರೆ. ಅವರು ಅಲ್ಲಿ ಗೊಂಬೆ ಮಾಡೋಂಥದ್ದು ಕಮ್ಮಿ. ಅಲ್ಲಿ ಒಂಥರ ಆ ಪದ್ಧತಿ ಬೆಳೆಸಂದ್ರೆ ಅದೇ ಜಾಸ್ತಿ ಇದಾವೆ. ಇಲ್ಲಿ ಗೊಂಬೆನೇ ನಂಬ್ಕೊಂಡು, ಗೊಂಬೆನೇ ನಮ್ಮ ಜೀವನ ಆಧಾರ, ನಮ್ಮ ಜೀವನನೇ ಗೊಂಬೆ ಅಂತ ತಿಳ್ಕೊಂಡು ನಾವು ಬದುಕ್ತೀವಿ. ಅದಕ್ಕೆ ಗೊಂಬೆನೇ ಜಾಸ್ತಿ ಇಲ್ಲಿ ಪ್ರಾಡಕ್ಟ್ ಆಗ್ತಾವೆ. ಇದನ್ನ ರೆಡಿ ಮಾಡ್ತೀವಿ. ಬರೀ ದೇವ್ರ ಮೂರ್ತಿಗಳು ಮಾತ್ರ ಮಾಡ್ತೀವಿ. ಬೆಳಿಗ್ಗೆ 7 ಗಂಟೆಗೆ ಎದ್ರು ದೇವ್ರ ಮೂರ್ತಿನೇ, ರಾತ್ರಿ 10 ಗಂಟೆಗೆ ಮಕ್ಕೋಬೇಕಾದ್ರೆ ಹಿಡಿದ್ರು ದೇವ್ರ ಮೂರ್ತಿನೇ, ಮತ್ತೇನು ಮಾಡಲ್ಲ. ಈ ಬೇರೆ ಅಲಂಕಾರಿಕ ವಸ್ತುಗಳು, ಅಲಂಕಾರಿಕ ಅಂದರೆ ಈ ಗೊಂಬೆನೇ ಅಲಂಕಾರಿಕ ಅಲ್ಲ. ಮತ್ತು ನಾವೇನು ಬಾಗಿಲು ತೋರಣ ಅಂತ ಮಾಡಲ್ಲ. ಏನು ಟೀಪಾಯಿ ಅಂದರೆ ಮಾಡ್ತಾರೆ ಕೆಲವೊಬ್ರು, ಕಡಿಮೆ. ಈ ಗೊಂಬೆ ಅಂತ ದೇವ್ರ ಮೂರ್ತಿ ಅಂತ ಹೇಳ್ಕೊಂಡು ಬಂದಾಗ ಮಾತ್ರ ನಾವು ಮಾಡ್ತೀವಿ. ಇದೇ ಅಲಂಕಾರಿಕ. ಇದರಲ್ಲಿದ್ದ ಬರ್ತಂಥದ್ದು ಉಳ್ಕಿದ್ದೆಲ್ಲ ವಸ್ತುಗಳು ಬೇರೆ. ಆಟಿಕೆ ವಸ್ತು ಈಗೀಗ ಬಂದೈತೆ ರೀ. ಕಿನ್ನಾಳ ಆಟಿಕೆ ಅಂತ ಈಗ ಗುರುತು ಮಾಡ್ಯಾರ. ನಾವು ಕಿನ್ನಾಳಾಗ ಆಟಿಕೆ ಅಂತ ಯಾವತ್ತೂ ಮಾಡಿಲ್ಲ. ಗೊಂಬೆ ಅಂತ ಮಾಡೀವಿ, ಆಟಿಕೆ ಅಂತ ಯಾವತ್ತೂ ಮಾಡಿಲ್ಲ. ಈಗ ಅದು ಏನಾಗೈತಿ, ಸರ್ಕಾರದವರು ಈ ಕೆಲಸನ ಉತ್ತೇಜನ ಕೊಡೋಣ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹಾಕಿ ಭೂಮಿ ಖರೀದಿ ಮಾಡಿ ಅದನ್ನು ಪ್ರಾಡಕ್ಟನ್ನ ಹೆಚ್ಚು ಮಾಡಿ ಅಂತ ಇದು ಪ್ರಪಂಚಾದ್ಯಂತ ತಿಳಿದು ಮಾತ್ರ 10 ವರ್ಷದಿಂದ ನಮ್ಮ ತಂದೆಯವರು ವಿದೇಶಿ ಗ್ಲಾಸ್ಗೋದಿಂದ ಬಂದಂಥ 6 ಜನ ವಿದ್ಯಾರ್ಥಿಗಳಿಗೆ ನಮ್ಮ ಕಿನ್ನಾಳ ಕಲೆಯನ್ನು ಅವರ ಅಭಿರುಚಿಗೆ ತಕ್ಕಂಗೆ ಅವ್ರು ಕೇಳ್ಕೊಂಡು ಬಂದಾಗ ನಾವು ಕಿನ್ನಾಳ ಕೆಲಸ ಹೇಳಿಕೊಟ್ವಿ. ನಮ್ಮ ಅಪ್ಪ ಅವ್ರು ಹೇಳ್ಕೊಟ್ರು, ನಮ್ಮ ಬ್ರದರ್ ಹೇಳ್ಕೊಟ್ರು. ಆವಾಗ ಒಬ್ಬರು ಮುಂಬೈದವ್ರು ಬಂದು, ಆನಂದ್ ಕಟ್ಟಿ ಅನ್ನೋರು ಬಂದು ಒಂದು ಸಾಕ್ಷ್ಯಚಿತ್ರ ಮಾಡಿದಾಗ ಅವ್ರು ಪ್ರಪಂಚಕ್ಕೆ ತೋರಿಸ್ಕೊಟ್ರು ಕಿನ್ನಾಳದು ಇಷ್ಟು ಐತಿ ಅಂತಂದು. ಅವತ್ತಿಗೆ ಲೈವ್ ಇಟ್ಟು ಗ್ಲೋಬಲಿ ಇದು ಒಂದು ಕಿನ್ನಾಳದು ಸಂಪ್ರದಾಯ ಭೌಗೋಳಿಕವಾಗಿ ಎಲ್ಲ ಮಾಡೋಂಥದ್ದು ವಿಚಾರ ಅಂಥೇಳಿ, ಕೆಲಸ ಅಂಥೇಳಿ, ಕೈಗಾರಿಕೆ ಕೆಲಸ ಅಂಥೇಳಿ ಅದನ್ನು ಯಾವುದೇ ರೀತಿ ಮಿಸ್ ಮಾಡಲಾರ್ದಂಗೆ ಗೌರ್ಮೆಂಟಿಗೆ ಅವರು ಮನ ಮುಟ್ಟಂಗೆ ಹೇಳ್ಕೊಟ್ರು. ಅಲ್ಲಿದ್ದ ಬತ್ತು 14 ವರ್ಷ ಆಯ್ತು. ಈಗ ಪ್ರಚಾರ ಆಗಿ ಅಂದರೆ ಗ್ಲೋಬಲಿ ಜಾಸ್ತಿ ಗ್ಲೋಬಲ್. ಅವಾಗ ವಿಚಾರ ಮಾಡಿದ್ರು ಇದಕ್ಕೆ ಯಾಕೆ GI ಟ್ಯಾಗ್ ಕೊಡಬಾರ್ದು ಅಂತ ಅವಾಗ ವಿಚಾರ ಮಾಡಿದ್ರು ಗೌರ್ಮೆಂಟು. GI ಟ್ಯಾಗ್ ಅಂದರೆ ಇದು ಎಲ್ಲಿ ಮಾಡೋಂಥದ್ದು ಸಾಧ್ಯ ಇಲ್ಲ, ಮಾಡಿದ್ರೆ ಅಫೆನ್ಸ್. ಅಂದರೆ ಈ ಕಿನ್ನಾಳ ಕೆಲಸ ಇದೇ ಥರ ಬೇರೆ ಯಾರು ಕಿನ್ನಾಳ ಕೆಲಸ ಅಂತ ಹೇಳಿ ಬೇರೆ ಊರಾಗ ಮಾಡಿದರೆ ಅಫೆನ್ಸ್. ಅವ್ರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತಂತ ಅರ್ಥದ್ದು. ಬೇರೆ ಕಡೆ ಯಾರು ಮಾಡಿ ನಮ್ಮ ಹೆಸರು ಹೇಳಿ ಮಾಡಿದರೆ ಅವ್ರಿಗೆ ದ್ರೋಹ ಮಾಡ್ದಂಗೆ ಅಂತ ಅರ್ಥ. ಈಗಿಂದ ಪ್ರಕಾರ ಅಫೆನ್ಸ್. ಅದನ್ನೇ ಬೇರೆ ಎಲ್ಲ ಟ್ರೈ ಮಾಡಿದ್ರು, ಅದೆಲ್ಲ ಇರಲಿ, ಆ ಥರ ಅಫೆನ್ಸ್ ಆಗುತ್ತೆ ಅನ್ನೋದಕ್ಕೆ ಮಾಡಬಾರ್ದು ಅಂತದ್ದು GI ಟ್ಯಾಗ್ ಕೊಡೋ ಉದ್ದೇಶ. ಕೊಟ್ಟಿದ್ದಾರೆ. ಈಗ ಕಿನ್ನಾಳ ಗೊಂಬೆಗಳಿಗೆ GI ಟ್ಯಾಗ್ ಬಂದಿದೆ, ಐಡೆಂಟಿಫೈ ಬಂದಿದೆ, ಭೌಗೋಳಿಕ ಗುರುತು. ಗುರುತು ಕಿನ್ನಾಳದ್ದೇ ಇದು ಅಂತ. ಎಲ್ಲಿ ಸಾಧ್ಯ ಇಲ್ಲ ಮಾಡೋಕ್ಕೆ, ಇದನ್ನು ಬಿಟ್ಟು ಕಿನ್ನಾಳಾಗಿ ಬಿಟ್ಟರೆ ಎಲ್ಲಿ ಸಾಧ್ಯ ಇಲ್ಲ ಮಾಡೋಕ್ಕೆ. ಆ ಥರ ಗೌರ್ಮೆಂಟ್ ಅದೊಂದು ಉಪಕಾರ. ನಾವು ಗೌರ್ಮೆಂಟಿಗೆ ಯಾವಾಗಲೂ ಚಿರಋಣಿ. ಯಾಕಂದರೆ ಕೆಲವೊಂದು ಸಹಾಯನೂ ಮಾಡ್ತಾರೆ, ಕೆಲವೊಂದನ್ನು ನಮಗೆ ಎಲ್ಲ ಹೆಲ್ಪ್ ಥರನೂ ಮಾಡ್ತಾರೆ. ಅಧಿಕಾರಿಗಳು ಭೇಟಿ ಆಗ್ತಾರೆ, ಎಲ್ಲ ರೀತಿಯೂ ಗುರುತಿಸಿ ಮುಂದೆ ಬರೋಕ್ಕೆ ಕೊಡ್ತಾರೆ. ಆದರೆ ಇಲ್ಲಿ ಒಕ್ಕಟ್ಟು ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ಇದನ್ನು ಮುಂದುವರ್ಸೋಣದು ಅಷ್ಟಾಗಿ ಅಸಾಧ್ಯ ಅಂತ ನಮ್ಮ ಭಾವನೆ. ಯಾಕಂದ್ರೆ ನಾವು ಮಾಡ್ತೀವಿ ಇನ್ನೂ 50 ವರ್ಷ 20-25 ವರ್ಷ ಏನಾಗಲ್ಲ, ಇದಕ್ಕೆ ಧಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಕಟ್ಟಿರತ್ತನ್ನು ಮಾಡ್ತೀವಿ. ಮುಂದಿಂದು ಹೇಳೋಕ್ಕೆ ಅಸಾಧ್ಯ ನೆಕ್ಸ್ಟ್ ಜನ್ರೇಷನ್ಗೆ. ಯಾಕಂದರೆ ಈಗಿನ ನಾವು ಕಲಿಸ್ಬೇಕು ಮಕ್ಕಳಿಗೆ ಅದು ಶಿಕ್ಷಣ. ನಮ್ಗೆ ಹೆಂಗೆ ನಮ್ಮ ಹಿರಿಯರು ನಮ್ಮ ಮಕ್ಕಳು ಶಾಲೆ ಕಲೀಲಿ ಅಂತ ಉದ್ದೇಶದಿಂದ ನಮಗೆ ಕಲಿಸಿದ್ರಲ್ಲ, ನಾವು ಅವ್ರು ಕಲಿಸೋದ್ರಾಗೆ ನಮ್ದು ಏನಾಗಿರ್ತೈತೆ ಅನ್ನೋದು ಗೊತ್ತಾಗಲ್ಲ. ಈಗಿನ ಸ್ಪೀಡ್ ಜಗತ್ತಿನಾಗ, ಮಷಿನರಿ ಜಗತ್ತಿನಾಗ ಏನೂ ಗೊತ್ತಾಗಂಗಿಲ್ಲ. ಈಗೆಲ್ಲ ಮಷಿನರಿ ಯೂಸ್ ಮಾಡೇ ಮಾಡ್ತಾರೆ. ಒಂದು ಮಿಷಿನರಿ ಇಟ್ಟು CNC ಮಿಷನ್ ಇಟ್ಟು ಎಲ್ಲ ಮೂರ್ತಿ ಕೆತ್ತಿ ಬಿಡ್ತಾರೆ. ಅದು ರೊಟೇಷನ್ ಇಟ್ಟು ರೆಡಿ ಆಗಿಬಿಡ್ತಿದ್ದು. ಈ ಮುಂದಿನ ದಿನಮಾನದಲ್ಲಿ ಆಗುತ್ತೆ. ಈಗ ನಾವು ಕೈಲಿ ಮಾಡಿದ್ದು ಇಷ್ಟು
ತ್ರಾಸು ಪಡ್ತೀವಿ. ಇದು ಒಂದು 8 ದಿವಸ ಆಗುತ್ತೆ. ಅದ್ರಾಗ ಹಂಗಿಲ್ಲ 2-3 ತಾಸಿನಲ್ಲಿ ಮಾಡ್ಕೊಡ್ತೀವಿ. ನೀವು 8 ದಿನಕ್ಕೆ ಮಾಡೋದ 2 ತಾಸಿಗೆ ಮಾಡ್ತೀವಿ? 2-3 ತಾಸು ಒಂದು ಸಿನಿಮಾ ನೋಡಿ ಬಂದಂಗೆ. ಅಷ್ಟು ಸ್ಪೀಡ್ ಆಗೋದಾಗ ನಮಗೆ ಹೊಟ್ಟೆ ಮೇಲೆ ಒಂದು ಸ್ವಲ್ಪ ಹಂಗೆ ಹಿಂಗೆ ಆಗುತ್ತೆ. ಜೀವನ ಅಷ್ಟೇ ಸಾಗಿಸ್ಬೋದು, ಸ್ಥಿತಿವಂತರ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ಹೇಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ? ಈಗಿನ ಚೆನ್ನಾಗಿ ದುಡಿಮೆ ಅದಾವು, ಕೆಲಸ ಸ್ಪೀಡಾಗಿ ಮಾಡಿಕೊಟ್ರೆ ಅದ್ರ ತಕ್ಕಂಗೆ ಪ್ರತಿಫಲನೂ ಸಿಗುತ್ತೆ, ದುಡ್ಡು ಕಾಸು ಸಿಗುತ್ತೆ, ಏನೋ ಒಂದು ಮಾಡ್ಕೋಬೋದು. ಸ್ವಲ್ಪ ಜನರು ಈಗ ದುಡ್ಡಿಗೇನು ಇದಕ್ಕೆ ಮಿನಿಮಮ್ ಈ ಮೂರ್ತಿಗೆ 8,000 ಕೊಡ್ತೀವಿ. ಬೆಂಗಳೂರು ಸೈಡೆ 8,000 ಕೊಡ್ತೀವಿ. ಇದಕ್ಕೆ ಸ್ಟ್ಯಾಂಡ್ ಹಾಕಿ ಎಲ್ಲ ಮಾಡಿ 8,000 ಕೊಡ್ತೀವಿ. ಕೊಟ್ಟರೆ ಹೋಗುತ್ತೆ. ನಾವು ಕೆಲಸ ಕೇಳ್ತಾರೆ, ದುಡ್ಡು ಕೇಳಲ್ಲ. ದುಡ್ಡು ಎಷ್ಟಾಗುತ್ತೆ ಅಷ್ಟು ಕೊಡ್ತೀವಿ, ಕೆಲಸ ಕೇಳ್ತಾರೆ ಕೊಡ್ರಿ. ಒಳ್ಳೇದಲ್ರಿ, ಒಟ್ಟು ಕೊಡಿ, ಈ ಪ್ರಾಡಕ್ಟ್ ಕೊಡಿ. ಆರ್ಡ್ರ್ ಇದೆ. ಆದರೆ ಮಾಡೋಕ್ಕೆ ಪರಿಸರದಿಂದ ಸ್ವಲ್ಪ ಬಿಸಿಲು ಬೇಕು ಜಾಸ್ತಿ. ನಮ್ಮ ಕೈಲೇ ಜಾಸ್ತಿ ಆಗಲ್ಲ ಮಾಡೋದು. ಇದನ್ನ ಒಂದೇ ಕೇಳಿದ್ರೆ ಮಾಡ್ತೀವಿ, ಜಾಸ್ತಿ ಬೇರೆ ಏನು ಕೇಳ್ತಾರಲ್ಲ ತೊಂದರೆ ಆಗುತ್ತೆ ಅವಾಗ. ನಮಗೆ ಜಾಸ್ತಿ ಇದೆ, ನಾವು ಮಾಡಿಟ್ರೆ ಹೋಗ್ತಾವೆ, ಮಾಡಿಡ್ಲಿಲ್ಲ ಅಂದ್ರೆ ಅಂತಲ್ಲ, ಮಾಡಿಟ್ರೆ ಹೋಗೇ ಹೋಗ್ತಾವೆ. ಲೇಟಾಗಿ ನಾವು ಮನೆಗೆ ಇಟ್ಕೊಳಕ್ಕೆ ನಾವು ಗುರುತಿಸ್ಬೇಕಲ್ಲ, ನಾವು ಚಿತ್ರಗಾರ ಅಂತ ನಾವು ಮನೆಗೆ ಎತ್ತಿಡ್ಬೇಕು ಅಂದಾಗ ನೋಡ್ತೀರಿ ನೀವು. ಇಲ್ಲಾಂದ್ರೆ ನೋಡಲ್ಲ. ಏನಿಲ್ಲ ಅಂದ್ರೆ ಕೆಲಸ ಹೆಂಗೆ ಗೊತ್ತಿಡ್ತೀರಿ? ನಮ್ಮನ್ನು ಫೋಟೋ ನೋಡ್ತೀರಿ ಅಷ್ಟೇ, ಫೋಟೋದಾಗ ನಿಜ ರೂಪ ಗೊತ್ತಾಗಲ್ಲ. ಹಂಗಾಗಿ ಮಾಡ್ತೀವಿ. ಭವಿಷ್ಯ ಇದೆ, ಮುಂದಿನ ದಿನಮಾನದಾಗ ಭವಿಷ್ಯ ಕಾಲನೇ ಉತ್ತರ ಕೊಡ್ಬೇಕಷ್ಟೆ. ಜನರ ಮನಸ್ಥಿತಿ ಹೆಂಗಿರುತ್ತೆ, ನಮ್ಮ ಆಚರಣೆ ಹಿಂಗೆ ಇದ್ರೆ ಹಿಂಗೆ ಇರ್ತಿದ್ದು 100 ವರ್ಷನೂ ಇರುತ್ತೆ. ನಮ್ಮ ಸಂಸ್ಕೃತಿ ಹಿಂಗೆ ಇದ್ರೆ ಹಿಂಗೆ ಇರುತ್ತೆ. ಅದಕ್ಕೇನು ನಾವು ವ್ಯತ್ಯೆ ಪಡೋವಂಥ ಅಗತ್ಯ ಇಲ್ಲ. ಇದು ಅಳಿಲು ಬಾಲದಿಂದ ಮಾಡಿದಂಥ ಬ್ರಷ್. ಇದು ಅಳಿಲು ಬಾಲದಿಂದ ಮಾಡಿದರೆ ಇದರ ತಿನ್ನಸ್ಸು ಕೂದಲಷ್ಟು ಬರಹ ಬರಿಬೋದು. ಇದರಲ್ಲಿ ಕೂದಲು ತೆಳು ಬರಿಬೋದು, ಕಣ್ಣಿಂದ ರೆಪ್ಪೆ ಬರಿಬೋದು. ಅದು ನುಣುಪು ಅಷ್ಟು ಚೂಪು ಚೆನ್ನಾಗಿ ಬರುತ್ತೆ. ಅಳಿಲ್ ಬಾಲ ಒರಿಜಿನಲ್ ಅಳಿಲ್ ಬಾಲ ಕಟ್ಟಬೇಕು ನಾವು ಕಲಾವಿದರಿಗೆ. ಇದು ಒಂಥರ ವರದಾನ. ಅಂದರೆ ಚೆನ್ನಾಗಿ ಕಾಣಲಿ ರೇಖೆಗಳು ಅಂತ, ಲೈನ್ಸ್ ಚೆನ್ನಾಗಿ ಕಾಣಲಿ ಅಂತ. ಇದು ಬ್ರಷೇ, ಇದು ಮಾತ್ರ ಬಿಟ್ಟರೆ ನಾವು ಈ ಕಂಪ್ನಿ ಬ್ರಷೇ ಯೂಸ್ ಮಾಡ್ತೀವಿ. ಇವು ಕಂಪ್ನಿ ಇವು. ಇದು ಬಂದು 30 ರೂಪಾಯಿ, 40 ರೂಪಾಯಿ. ಇದಕ್ಕೆ ಅಳಿಲ್ ಬಾಲ ನಾವು 20 ರೂಪಾಯಿ ಕೊಟ್ಟರೆ 10 ಬ್ರಷ್ ಆಗ್ತಾವೆ. ಕಟ್ಕೋಬೇಕು ನಾವು ಕೈಲೇ ಮಾಡ್ಕೋಬೇಕು. ಬಿದಿರು ತಗೊಂಡು ಎಲ್ಲ ಮಾಡ್ಕೋಬೇಕು. 1 ದಿವಸ 2 ದಿವಸ ಆಗುತ್ತೆ ಎಲ್ಲ ಮಾಡ್ಕೊಳೋದ್ರಾಗ. ಇದು ದೊಡ್ಡ ಬ್ರಷ್ ಆಗ್ತೈತಿ, ದೊಡ್ಡದಕ್ಕೆ ಯೂಸ್ ಆಗುತ್ತೆ. ಬರೆಯೋಕ್ಕಂತ ಹೇಳಿದ್ರೆ ಇದನ್ನು 2 ವರ್ಷ ಯೂಸ್ ಮಾಡ್ಬೋದು ನಾವು. ಇವು ಹಂಗಾಗಲ್ಲ. ಇವೊಂದು 4 ಕೆಲಸ ಮಾಡಿದ್ರೆ ಮುಗೀತು. ನಿಮಗೂ ಖರ್ಚುಗಳಿದ್ದಾವೆ? ಹಾಂ, ಖರ್ಚುಗಳಿದ್ದಾವೆ. ಕುಂತು ಮಾಡೋದೇ ಇದಕ್ಕೆ ಲಾಭ ಅಂತ ಹೇಳೋಕ್ಕಿಂತ ನಮಗೆ ಪಗಾರ ಬೀಳ್ತಂಗೆ. ದಿವ್ಸಕ್ಕೆ 500 ರೂಪಾಯಿ ಪಗಾರ ಹೊರಗೆ ಹೋಗಿ ದುಡ್ತೀವಿ ಅಂದರೆ ನಮ್ದು ಇದಕ್ಕೆ ಮೇಲೆ ಬೀಳುತ್ತೆ. ಹಾಂ, ಅಷ್ಟಾಗುತ್ತೆ ಇದ್ರ ಪಗಾರ ನಾವು ಮಾಡಿದರೆ. ನಮಗೆ ಇದು ಕೇಳಿದ್ರೆ ರೇಟ್ ಜಾಸ್ತಿ ಅಂತ ಅಂತಾರೆ ಜನ ಜಾಸ್ತಿ ಅಂತ ಅಂತಾರೆ. ನಾವು ಅದಕ್ಕೆ ಶ್ರಮ ಹಾಕಿದರೆ ನಮ್ಗೆ ಅಷ್ಟ ಆಗಿರುತ್ತೆ. ಖರ್ಚು ಕಡಿಮೆ. ಕಟ್ಟಿಗೆ ಒಂದು ಡ್ರೈವ್ ಮಾಡ್ಕೋಬೇಕು, ಸೀಸನ್ ಮಾಡ್ಕೋಬೇಕು. ಅದು ತಕ್ಕಂಗೆ ಒಣಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಇಟ್ಕೊಂಡು ಅದು ಕೆಲ್ಸಕ್ಕೆ ದ್ರೋಹ ಆಗಲಾರ್ದಂಗೆ. ಅಂದರೆ ನಾವೇನು ಜನಕ್ಕೆ ಕೊಟ್ಟರೆ ಅದು ಇನ್ನೂ ಲೈಫ್ ಟೈಮ್ ಇರಲಿ ಅಂತ ಹೇಳಿ ಕೊಡಬೇಕು. ಯಾಕಂದರೆ ಹಸಿ ಇದ್ದಿದ್ದ ಮಾಡಿಕೊಟ್ರೆ ಅದು ಕ್ರಾಕ್ ಆಗಿ ಅಸಹ್ಯ ಬರೋಂಗೆ ಆಗಬಾರ್ದು. ಹಂಗಾಗಿ ಒಣಗಿಸ್ಬೇಕಲ್ಲ, ಅದು ಟೈಮ್ ಇಡುತ್ತೆ. ನಾವು ಮಾಡಬೇಕಲ್ಲ, ಚೆನ್ನಾಗಿ ಸೇಪ್ ತೊಗೊಂಡು ಒಣಗಿಸಿ ಎಲ್ಲ ಮಾಡಬೇಕಲ್ಲ, ಅದು ಟೈಮ್ ಇಡುತ್ತೆ. ಅದೇ ಬಂಡವಾಳ ನಮ್ಮದು. ಅದು ಬಿಟ್ಟರೆ ಬಂಡವಾಳ ಇದ್ರಾಗೇನು ಒಂದು 100-200 ರೂಪಾಯಿ ಬಂಡವಾಳ ಆಗಿರುತ್ತೆ ಅಷ್ಟೇ. ಇದು ಇಲ್ಲ ಬೇಡ 1000 ರೂಪಾಯ್ದು ಆಗಿರುತ್ತೆ. ಅದು ಬಿಕ್ಕಿದ್ದೆಲ್ಲ ನಮ್ಮದು ಕುಂತು ಖರ್ಚು, ಟೈಮ್, ನಮ್ಮ ಬುದ್ಧಿ. ಡೈಲಿ ಎಷ್ಟು ಬೊಮ್ಮೆ ಮಾಡ್ತೀರಿ? ಇದು ಡೈಲಿ ರಫ್ ಮಾಡಿದರೆ 8-10 ಮಾಡ್ತೀವಿ. ರಫ್ ಮಾಡಿದರೆ ಇದನ್ನೆಲ್ಲ ಸೆಟ್ ಮಾಡೋಕ್ಕೆ 4 ದಿವಸ 5 ದಿವಸ ಹಿಡಿಯುತ್ತೆ. 1 ದಿವ್ಸಕ್ಕೆ ಅಷ್ಟು ರಫ್ ಮಾಡಿ ಅದನ್ನ ಸೆಟ್ ಮಾಡೋಕ್ಕೆ 5 ದಿವಸ ಹಿಡಿಯುತ್ತೆ. 5 ದಿವಸ ಆದಮೇಲೆ ಇದನ್ನೆಲ್ಲ ರಫ್ ಹಚ್ಕೊಳೋಕ್ಕೆ ಒಂದು 5 ದಿವಸ ಹಿಡಿಯುತ್ತೆ. 10 ಗೊಂಬೆಗೆ ಮತ್ತು ಫಿನಿಶಿಂಗ್ ಮಾಡಿದ್ರೆ 1 ತಿಂಗಳದಾಗ ಒಂದು 8ರಿಂದ 10 ಒಂದು ಈ ಲೆಕ್ಕಕ್ಕೆ ತಯಾರು ಮಾಡ್ಬೋದು. ಈ ಸೈಜಿಂದು ಬಣ್ಣ ಮಾಡೋಕ್ಕಾಗಲ್ಲ. ಬಣ್ಣ ಮಾಡಿದ್ದು ಸರಿ 1.5-2 ತಿಂಗಳು ಬೇಕು. ಒಂದು 10 ಪೀಸ್ ಇಂಥವು ಮಾಡೋಕೆ 1.5-2 ತಿಂಗಳು ಬೇಕು. ತಿಂಗಳಿಗೆ ಒಂದು 7-8 ಮಾಡ್ತೀವಿ. ಒಂದು 5 ಅಂತ ಕಂಪ್ಲೀಟ್ ಮಾಡ್ತೀವಿ. 5 ಅಷ್ಟೇ? ಹಾಂ, ಒಂದು 50 ಮಾಡೋಕ್ಕಾಗಲ್ಲ. ಆಗಲ್ಲ. ಮಿಷಿನ್ ಅಲ್ಲ ನಮ್ಮ ಕೈ. CNC ಮಿಷಿನೂ ಅಲ್ಲ ನಮ್ಮ ಕೈ. ಈಗ ಮುಂಜಾನೆದಾಗ ಕೊಡ್ತೀವಿ ಅಂತ ಹೇಳಿದ್ವಿ, ಮುಂಜಾನೆ 3 ತಾಸು ಮಾಡಿ ಹೋಗ್ತೀವಿ. ಮತ್ತೆ ಎಲ್ಲ ಮುಗಿಸ್ಕೊಂಬಂದು ಮತ್ತೆ 3-4 ತಾಸು ಮಾಡ್ತೀವಿ.
ಅದಕ್ಕೆ ತಕ್ಕಂಗೆ ಒಣಗಕ್ಕೆ ಇಡ್ತೀವಿ, ಒಣಗಕ್ಕೆ ಇಟ್ಟು ಮಾಡ್ತೀವಿ. ಮಳೆಗಾಲದಾಗ ಆಗಲ್ಲ ಕೆಲಸ, ಹಿಂದೂ ಮುಂದೆ ಆಗ್ತವೆ. ಬಿಸಿಲ್ದಾಗ ಜಾಸ್ತಿ ಬಿಸಿಲಿದ್ರೆ ಕುಂದ್ರಕ್ಕಾಗಲ್ಲ. ನಮ್ಮದು ಬಿಸಿಲು ನಾಡು ಕೊಪ್ಪಳ, ರಾಯಚೂರು ಕೊಪ್ಪಳ ಇದೆಲ್ಲ ಬಿಸಿಲು ನಾಡು, ಸ್ವಲ್ಪ ಜಾಸ್ತಿ ಬಿಸಿಲು. ನಮ್ಗೆ ಕೂಡೋಕ್ಕಾಗಲ್ಲ. ಬಿಸಿಲಿದ್ದಾಗ ಇವು ಸ್ವಲ್ಪ ಚೆನ್ನಾಗಿ ಒಣಗ್ತಾವೆ. ಒಣಗಿಸಿದ್ರೆ ಮಾತ್ರ ಚೆನ್ನಾಗಾಗತ್ತೆ ಕೆಲಸ. ಇಷ್ಟು ನಮ್ಮ ಜೀವಮಾನದ ಪರಿಸ್ಥಿತಿಗಳು. ನಮ್ಮ ಕುಟುಂಬ ಇಲ್ಲ, ಅಪ್ಪ ಅಮ್ಮ ಇದ್ದಾರೆ. ನಮ್ದಿನ್ನ ಮ್ಯಾರೇಜ್ ಇಲ್ಲ. ಅಣ್ಣರಿಗೆ 2 ಮ್ಯಾರೇಜ್, ಅವ್ರಿಗೆ 3 ಮಕ್ಕಳು. ಅವ್ರು ಶಾಲೆ ಹೋಗ್ತಿದ್ದಾರೆ, ಚಿಕ್ಕವ್ರು ಅದಾರೆ. ಅವರು ಶಾಲೆ ಮುಗಿದ ನಂತರ ಅವ್ರೇನು ಮಾಡ್ತಾರೆ ನೋಡ್ಕೊಂಡು ನಮ್ಮದು ಇದು ಕಲೆ ಜೀವನ ಇದಿರುತ್ತೆ, ರಕ್ತಗತವಾಗಿರುತ್ತೆ. ಅವ್ರು ಹೇಳ್ಕೊಡೋದೇನು ಬೇಡ, ನೋಡಿದ್ರೆ ಸಾಕು ಕಲ್ತು ಬಿಡ್ತಾರೆ. ನಮ್ಮ ಚಿಕ್ಕ ಅಣ್ಣವ್ರ ಮಕ್ಕಳಿದ್ದಾರೆ, ಬಂದು ಕುಂತ್ಕೊಂಡು ಕೆಲಸ ಮಾಡಿ ಹೋಗ್ತಾರೆ ಅವರು. ಈತ ಸಣ್ಣತ್ತಿದ್ದಾಗ 1-2 ವರ್ಷದಿದ್ದಾಗ ಸುಮ್ಮನೆ ಪೇಪರ್, ನಾವು ಹೇಳೋದು ಬೇಡ, ಸುಮ್ಮನೆ ಪೇಪರ್ ತೊಗೊಂಡು ತಿಕ್ಕಿಬಿಡ್ತಿದ್ದ, ನೈಸ್ ಮಾಡಿಬಿಡ್ತಿದ್ದ ಆ ಥರ. ಇನ್ನೊಬ್ಬ ಇವ್ರ ತಮ್ಮ ಇದ್ದಾನೆ ಸಣ್ಣ ಆತ್ಮ ಬಂದು ಪೇಪರ್ ತಿಕ್ಕೋದು, ಮಳೆ ಬಡಿಯೋದು, ಈ ಥರ ಮಳೆ ಬಡಿಯೋದು ಎಲ್ಲ ಅವ್ರದ್ದೇ ಕೆಲಸ ಇವು. ನಾವೇನು ಹೇಳ್ಕೊಡೋದು ಬೇಕಾಗಿಲ್ಲ ಈಗೇನು ಮಕ್ಕಳಿಗೆ. ನೋಡಿ ಕಲಿ ಕಲಾವಿದರಿಗೆ ಹೆಣ್ಣು ಕೊಡ್ತಾರ? ಇದು ಪ್ರಶ್ನೆ ಭವಿಷ್ಯದ ಯಕ್ಷ ಪ್ರಶ್ನೆ ಆಗೈತಿ. ಈಗ ನೌಕರಿದಾರ ಬೇಕು ಅನ್ನೋದು ಈಗ ಹೆಣ್ಣೆತ್ತವ್ರದ್ದೊಂದು ಮಾತಾಯಿದ್ದೆ ಈಗಿನ ಲೆಕ್ಕದಾಗ. ಇನ್ನೂ ಅದೇನು ಭವಿಷ್ಯ ನಿರ್ಧಾರ ಆಗೋಲ್ದು. ಹಂಗಾಗಿ ಇಲ್ಲಿ ಪರಿಸ್ಥಿತಿಗಳು ಭಾಳ ಗಂಭೀರ ಅದ ಮುಂದಿನ ದಿನಮಾನದಾಗ. ಯಾಕಂದ್ರೆ ಇಲ್ಲಿ ನಮ್ಮ ಜನನೇ ಕಮ್ಮಿ, ಈ ಕೆಲಸ ಮಾಡೋರು ಕಮ್ಮಿ. ಅದ್ರಾಗೆ ಈಗಿನ ಯುವಕರಿಗೆ ಮದುವೆ ಇಲ್ಲ ಅಂತಂದರೆ ಇನ್ನೂ ಕಡಿಮೆ, ಮುಂದೆ ಬರೋ ದಿನಮಾನದಾಗ ಇನ್ನೂ ಕಡಿಮೆ, ಜನನೇ ಕಮ್ಮಿ ಆಗ್ತಾರೆ. ನಮ್ಮ ಜನ ಬೆಳೆಯಂಗಿಲ್ಲ. ಹಂಗಾಗಿ ಅವು ಬೇರೆ ಬಿಸ್ನೆಸ್ ಇದ್ದವ್ರಿಗೆ, ನೌಕರಿ ಇದ್ದವ್ರಿಗೆ ಕನ್ಯೆ ಕೊಡೋ ವಿಚಾರ ಹೆಣ್ಣು ಹಡ್ದವ್ರು ಮಾಡ್ತಾರೆ. ಅವ್ರು ಚೆನ್ನಾಗಿರಲಿ ಮಕ್ಳು ಅಂತ. ಇದಕ್ಕೆ ಚೆನ್ನಾಗೈತಿ. ಇದು ಕೆಲಸ ಮಾಡಿದವ್ರಿಗೆ ಇದ್ದರೆ ಅವ್ರ ನಿಯತ್ತಾಗಿ ಕೆಲಸ ಶ್ರದ್ಧೆಯಿಂದ ಮಾಡಿದರೆ ಚೆನ್ನಾಗೈತಿ. ಇದು ದುಡಿಮೆ ಬಂಗಾರ. ನೌಕರಿ ಅವ್ರ ಅಪ್ಪ ಮಾಡ್ದಂಗೂ ಮಾಡ್ಬೋದು ನೌಕರಿಕ್ಕಿಂತ. ಈಗ IAS ಆಫೀಸರ್ ಮನೆಗೆ ಬರ್ತಾರೆ. ಅವ್ರು ಎದಕ್ಕೆ ಬರ್ತಾರೆ? ನಮ್ಮ ಕಲೆನ ಅಭಿಮಾನದಿಂದ ನೋಡೋಕೆ ಬರ್ತಾರೆ. ಅವ್ರು ಅಷ್ಟೆಲ್ಲ ಕಲಿತು ನಮ್ಮನ್ನ ಹೊಗಳಿ ಒಂದಿಷ್ಟು ಕೆಲಸ ಕೊಟ್ಟು ಹೋದರೆ ನಾವೇನು ಯಜಮಾನ್ರು, ಇನ್ನೊಬ್ರ ಕಡೆ ಸೇವಕರಲ್ಲ. ನಮ್ಮ ಮೇಲೆ ಅಭಿಮಾನ ಇಟ್ಟು ಬರ್ತಾರೆ ಕಲಾವಿದ್ರ ಮೇಲೆ ಅಂದ್ರೆ ನಾವು ಯಜಮಾನ್ರ ರೀತಿ. ನಾವು ಅದನ್ನು ಉಳಿಸ್ಕೋಬೇಕು, ಹಂಗಾಗಿ ಬೆಳೆಸ್ಬೇಕು, ಕೆಲಸ ಶ್ರದ್ಧೆಯಿಂದ ಮಾಡಬೇಕು. ಅದು ಹೆಣ್ಣೆತ್ತವ್ರಿಗೆ ಅರ್ಥ ಆಗಬೇಕು. ಅದು ಪೂರಾ ಈಗಿನ ಕನ್ಯೆ ಕೊಡಬೇಕು ನೌಕರಿದಾರಿಗೆ ಅನ್ನೋರಿಗೆ ಅರ್ಥ ಆಗ್ಬೇಕು. ಈಗ ನೌಕರಿ ಕೊಟ್ಟಾರ, ಕೆಲವೊಬ್ರು ಕೈಗಾರಿಕೆ ಮಾಡೋರಿಗೆ, ಗೊಂಬೆ ಮಾಡೋರು ಕೊಟ್ಟಾರ, ಅವ್ರಿಗೆ ಸಂಬಂಧ ಇದಾಗೋದಲ್ಲ. ಈಗ ಜಸ್ಟ್ ಕೊಡೋರಿಗೆ ಇದು ಅರ್ಥ ಆಗ್ಬೇಕು, ಪೂರ ಮನಮುಟ್ಟಬೇಕು. ಇದ್ರಾಗ ಏನು ಎಲ್ಲ ಐತಪ್ಪ ಕೊಡೋಣ, ಅವರು ಚೆನ್ನಾಗಿರ್ತಾರೆ ಮಾಡಲಿ ಅಂತಂದು ಅವ್ರ ಮನಸ್ಸು ಮಾಡಬೇಕು. ಆಗಲಿ, ಒಳ್ಳೆದಾಗಲಿ, ಶುಭವಾಗಲಿ. ಹಳ್ಳಿಗಳಲ್ಲಿ ದುರ್ಗಾದೇವಿಯನ್ನ 4 ಜನ ಹೊತ್ಕೊಂಡ್ಬಿಟ್ಟು ಗೋಪುರದಲ್ಲಿ ದೇವರ ಮೆರವಣಿಗೆ ಮಾಡ್ದಂಗೆ. ಇದು ಕಾಮಾರತೆ ಅಂತ, ಪ್ರತಿ ಮನ್ಮತ. ಇದಕ್ಕೆ ಪೂಜೆ ಮಾಡಂಗಿಲ್ಲ, ಇದು ಸುಮ್ಮನೆ ಹಂಗೆ ಇಟ್ಕೊಂಡ್ಬಿಡೋದು. ಇದು ಮಾಡಲಿಕ್ಕೆ ಒಂದು 8-10 ದಿವಸ ಬೇಕಾಗುತ್ತೆ. ಪ್ರತಿಯೊಂದು ನೋಡಿ ಎಷ್ಟು ಡಿಟೇಲ್ ಮಾಡಿದ್ದೀವಿ. ಅವ್ರು ಮಾಡಿಸಿದ್ದಾರೆ. ಡ್ಯಾನ್ಸಿನ ಗೊಂಬೆ ಅಂತ ಇದು ಸಬ್ಜೆಕ್ಟು. ಸರ್ ನಮಸ್ಕಾರ ಸರ್. ತಮ್ಮ ಪರಿಚಯ? ಹೆಂಡಪ್ಪ ಏಕಪ್ಪ ಚಿತ್ರಗಾರ ಅಂತ ನನ್ನ ಹೆಸರು. ಕಲಾವಿದರು ಈ ಕಿನ್ನಾಳ ಗೊಂಬೆ ಕಲಾವಿದರು. ಇದೆಲ್ಲ ಏನು ಸರ್? ಇವೆಲ್ಲ ಮರ ಸರ್. ಇವು ಹತ್ತಿ ಮರ, ಪಳಕಿನ ಮರ, ಸಗಣಿಕಾಯಿ ಮರ, ಈ ಥರ ಕೆಲಸ ರಫ್ ಮಾಡಲಿಕ್ಕೆ ಅಂತಲೇ ಒಂದು ಕಚ್ಚಾ ಮರಗಳನ್ನು ನಾವು ಈ ಥರ ಕಟ್ ಮಾಡಿ ಹಾಕೊಂಡಿರ್ತೀವಿ. ಆಮೇಲೆ ನಮ್ಗೆ ಯಾವ ಥರ ಬೇಕೋ ಕೆಲಸ ಇದ್ದಾಗ ನಾವು ಅದನ್ನು ತೊಗೊಂಡು ಯೂಸ್ ಮಾಡ್ಕೊಂತ ಹೋಗ್ತೀವಿ ಸರ್. ಅಂದರೆ ಇವೆಲ್ಲ ಬೇರೆ ಬೇರೆ ಥರ ಬೇರೆ ಬೇರೆ ಮರ ನಮಗೆ ಯಾವಾಗ ಕೆಲಸಕ್ಕೆ ಬೇಕೋ ಅವು ತೊಗೊಂಡು ನಾವು ಇದನ್ನು ಕೆಲಸ ಮಾಡ್ತೀವಿ. ಏನು ಬರ್ದಿದಿರಲ್ಲ, ಏನಿದು? ಇದು ರಫ್ ಆಗಿ ಬರ್ದಿರ್ತೀವಿ. ಈ ಥರ ಕೆತ್ಕೋಬೇಕಂತ ಬರ್ದಿರ್ತೀವಿ. ಇದೆಲ್ಲ ತೆಗೆದು ಈ ಥರ ಫೇಸ್ ಮಾಡ್ಕೊಂಡು ಇದನ್ನು ಮತ್ತೆ ಫಿನಿಶಿಂಗ್ ಮಾಡ್ತೀವಿ. ಈ ಥರ ಫ್ರಂಟ್ ಬರ್ಕೊಂಡು ಹಿಂಗೆ ಆಕಾರ ಬರ್ಕೊಂಡು ಕೆತ್ಕೋಬೇಕು ಸರ್. ಇದು ಕೆತ್ಕೊಂಡು ಇದು ನಾವು ಫುಲ್ ಫಿನಿಶಿಂಗ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ರಫ್ ಈ ಥರ ಮಾಡ್ಕೊಂಡ್ಮೇಲೆ ನಮಗೆ ಇದು ಕೆಲಸಕ್ಕೆ ಬರುತ್ತೆ. ಇಲ್ಲಾಂದರೆ ನಮಗೆ ಕೆಲಸಕ್ಕೆ ಅನುಕೂಲ ಆಗೋದಿಲ್ಲ. ಅದು ಈ ಮರ ಹದ ಇದೆಯಾ ಅಲ್ವ, ಹೇಗೆ ಗೊತ್ತಾಗುತ್ತೆ ನಿಮಗೆ? ಇದು ಹತ್ತಿ ಮರ ಅಂದಮೇಲೆ ಗೊತ್ತಿರುತ್ತೆ ಸರ್. ಇದು ಮಾರ್ಕೌಟ್ ಮಾಡಿದ್ಮೇಲೆ ಒಣಗಿರ್ಬೇಕು. ಇದು ಹಸಿದಿದ್ದರೆ ಬರಲ್ಲ. ಒಣಗಿದ ಮೇಲೆ ಕೆಲಸ ಮಾಡೋದು. ಒಣಗಿದ ಮೇಲೆ ಈ ಥರ ಮಾರ್ಕೌಟ್ ಮಾಡಿ ಕಟ್ ಮಾಡ್ಕೊಂಡು ತಿಕ್ಕಿ ಇದು ಮಾಡ್ತೀವಿ. ಹೇಗೆ ಕಟ್ ಮಾಡ್ತೀರಿ? ಮಿಷಿನಲ್ಲೇ ಸ್ವಲ್ಪ ಕಟ್ ಮಾಡ್ತೀವಿ. ಆಮೇಲೆ ಕೆತ್ತೀವಿ ಕೈಲಿ. ಉಳಿ ತೊಗೊಂಡು ಸುತ್ತ ಕೆತ್ತೀವಿ. ಕೆತ್ತಿದಾಗ ರಫ್ ಬರುತ್ತೆ. ಆದಮೇಲೆ ನಮ್ಮ ಬೇಸ್ ಏನೇನೈತೆ ಪ್ರೊಸೆಸ್ಸು ಅದನ್ನು ನಾವು ಮಡಿಕೆ ಅಂತ ಹೋಗಿ ಫಿನಿಶಿಂಗ್ ಮಾಡ್ತೀರಿ. ಈಗ ಉದಾಹರಣೆಗೆ ಎಷ್ಟು ಅಡಿ ಇದು? ಇದು 3.5 ಅಡಿ ಇದೆ. ಈಗ ಒಂದು 10 ಅಡಿ ಬೇಕು ಅಂದ್ರೆ ಮಾಡ್ತೀರಾ? ಮಾಡ್ತೀವಿ ಸರ್. ಅದಕ್ಕೆ ಮರ ಅದರಂಗೆ ತಂಬರ್ತೀವಿ, ತಂದುಬಿಟ್ಟು ಮಾಡ್ತೀವಿ ಸರ್. ಈಗ ಆರ್ಡ್ರ್ ಬಂದಮೇಲೆ ನೀವು ಮರ ತರೋದು? ಹೌದು. ನಮಗೆ ಆರ್ಡ್ರ್ ಕೊಡ್ಬೇಕು. ಈಗ 3 ಫೀಟು 4 ಫೀಟು ಎಷ್ಟಂತ ಆರ್ಡ್ರ್ ಕೊಡ್ತಾರೆ ಆ ಸೈಜು ತಂದು ಮರ ತಂದು ನಾವು ವರ್ಕ್ ಮಾಡ್ತೀವಿ. ಎಲ್ಲಿ ಸಿಗುತ್ತೆ ಮರ ಇದು? ಇಲ್ಲಿ ಲೋಕಲ್ ಹಳ್ಳಿಯಲ್ಲ ಸಿಗುತ್ತೆ. ಇಲ್ಲಾಂದ್ರೆ ಸಾಮಿಲ್ನಲ್ಲಿ ಸಿಗುತ್ತೆ. ಸಾಮಿಲ್ ತರ್ತೀವಿ. ಇಲ್ಲಾಂದರೆ ಲೋಕಲ್ ಗಿಡ ಇದ್ದರೆ ಕಡಿಸ್ತೀವಿ. ಆ ಥರನೂ ಮಾಡ್ತೀವಿ. ಎಸ್. ಬನ್ನಿ ಸರ್, ನಿಮ್ಮ ಮನೆ?
ನಮ್ಮ ಮನೆ ಮುಂದೆ ಇದೆ ಸರ್. ಬರೀ ಸರ್ ಪ್ಲೀಸ್. ನೀವು ಏಕಪ್ಪನವರು ದೊಡ್ಡ ಮಗನ ಸರ್? ನಡಲು ಅದು ಏನು ಸರ್ ಕಿನ್ನಾಳ ವಿಶೇಷ? ದೇವ್ರ ಮೂರ್ತಿಗಳು ಅಂದ ಅಲಂಕಾರಿಕ ಆ ಥರ ಮೂರ್ತಿಗಳು ಮಾಡೋದೇ ಒಂದು ವಿಶೇಷ. ಕೆಲವ್ರು ಬರೇ ಕೆತ್ತನೆ ಮಾಡ್ತಾರೆ, ನಾವು ಕೆತ್ತನೆ ಇತ್ತು ಅದ್ರ ಮೇಲೆ ಪೇಂಟ್ ಮಾಡ್ತೀವಿ. ಹೀಗಾಗಿ ನಮ್ಮ ಕಿನ್ನಾಳದ ಒಂದು ಕಲೆಯ ವೈಭವ ಮತ್ತು ವಿಶಿಷ್ಟಗಳು. ಈ ಚನ್ನಪಟ್ಟಣ ಟಾಯ್ಸ್ ಅಂತ ಕರೀತಾರೆ, ಚನ್ನಪಟ್ಟಣ ಬೊಂಬೆಗಳು, ಅವ್ರಿಗೂ ನಿಮಗೂ ಏನು ಸಂಬಂಧ? ಅವ್ರದ್ದು ಬರೀ ಆಟಿಕೆ ಸಾಮಾನು. ನಮ್ಮದು ಅವರು ಆಟಿಕೆ ಆಡ್ತಾರೆ, ಶೋಕೇಸ್ ಇಡ್ತಾರೆ. ನಮ್ಮದು ಪೂಜೆ ಮಾಡೋದು, ಕೈ ಮುಗಿಯೋಂಥದ್ದು ಮತ್ತು ಅಲಂಕಾರಿಕ ಶೋಕೇಸಲ್ಲಿ ಇಡೋಂಥ ಒಂದು ದೇವ್ರ ಮೂರ್ತಿಗಳು ಸರ್. ಓ, ಅಂದರೆ ಚನ್ನಪಟ್ಟಣ ಅವು ಆಟಿಕೆಗಳು? ಆಟಿಕೆಗಳು. ನಮ್ಮದು ದೇವ್ರ ಪೂಜೆ ಮಾಡೋಂಥ ದೇವ್ರ ಮೂರ್ತಿಗಳು. ಓಕೆ. ಇದು ನಿಮ್ಮ ಮನೆ? ಇದು ನಮ್ಮ ಮನೆ ಸರ್. ಓನ್ ಹೌಸ್? ಓನ್ ಹೌಸ್. ಬನ್ನಿ ಏಕಪ್ಪನವ್ರ ಮನೆ ನೋಡೋಣ. ಮನೆ ಸರ್. ವಾವ್ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಇದು ದಶಮಿ ಅಂತ. ದಶಮಿ ಅಂದರೆ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ದುರ್ಗಾದೇವಿನ ಹೊತ್ಕೊಂಡ್ಬಿಟ್ಟು 4 ಜನ ಹೊತ್ಕೊಂಡ್ಬಿಟ್ಟು ಒಂಥರ ತೇರಿನಲ್ಲಿ, ಇದು ಯಾವುದು ಗೋಪುರದಲ್ಲಿ ದೇವ್ರ ಮೆರವಣಿಗೆ ಮಾಡ್ದಂಗೆ ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾರೆ. ಛತ್ರಿ, ಚಾಮರ, ಪಲ್ಲಕ್ಕಿ, ಆಮೇಲೆ ದಶಮಿ ಅಂತ ಇಲ್ಲಿ ಗ್ರಾಮ ದೇವತೆ ಅಂದರೆ ಎಷ್ಟು ಜನ ಮಾಡ್ತಾರೆ ದುರ್ಗಮ್ಮ ದೇವಿಗೆ. ಆ ಥರ ಒಂದು ಜಾತ್ರೆ ಮಾಡೋ ಸಂಭ್ರಮ ಅವ್ರ ಪದ್ಧತಿ. ದಶಮಿ. ಎಷ್ಟು ಅಡಿ ಇದೆ ಇದು? ಇದು 7.5 ಅಡಿ ಇದೆ. 7.5 ಅಡಿ. ಎಷ್ಟು ದಿನ ತೊಗೊಂಡ್ರಿ ಮಾಡೋಕ್ಕಿದು? ಇದು 2 ತಿಂಗಳ, 4 ಜನಕ್ಕೆ ತೊಗೊಂಡಿದ್ದೀವಿ. ಒಂದು ಮಿಡಿ ಫ್ಯಾಮಿಲಿ 2 ತಿಂಗಳು ತೊಗೊಂಡು ರಫ್ ಮಾಡಿಬಿಟ್ಟು ಫಿಂಡಿ ಮಾಡೋದ್ರಲ್ಲಿ 2 ತಿಂಗಳು. ಈಗ ಇದು 2 ತಿಂಗಳು ಮಾಡಿದ್ರಲ್ಲ, ಆ ಟೈಮಲ್ಲಿ ಬೇರೆ ಕೆಲಸ ಬಂದರೆ? ಅದೇ ಮಾಡಿದ್ವಿ. ಅಲ್ಲೇ ಇದು ನಾಗರ ಪಂಚಮಿನೇ ಮಣ್ಣ ತಮಸ್ದ ಮುಂದೆ ಮಾಡಿದ್ವಿ. ಮತ್ತು ಗಣೇಶ ಚೌತಿ ಆದಮೇಲೆ ಚಲೋ ಮಾಡಿದ್ವಿ. ಅವಾಗ ಇದು ಕೆಲಸ ಸ್ವಲ್ಪ ಬಿಟ್ಟು ಮಾಡಿದ್ವಿ. ಇವಾಗ ಹೋಗ್ಬೇಕು. ಏನು ಪ್ರೈಸ್? ಇದು 1.5 ಲಕ್ಷ. 1.5 ಲಕ್ಷ. ಓಕೆ. ಇದು ಸರ್? ಇದು ಕಾಮಾರತೆ ಅಂತ, ರತಿ ಮನ್ಮಥ. ಇದು ಹೋಳಿ ಹುಣ್ಣಿಮೆಯಲ್ಲಿ ನಮ್ಮ ಹುಬ್ಳಿಯಿಂದ ಬೆಳಗಾವಿ ತನಕ ಇಡ್ತಾರೆ. ನಮ್ಮ ಕೊಪ್ಪಳದಿಂದ ಹಿಡಿದು ಉತ್ತರ ಕರ್ನಾಟಕದಲ್ಲಿ ಕಾಮಣ್ಣ ಅಂತಂದು ಇಡ್ತಾರೆ, ಕಾಮಾರತೆ ಅಂತ ಅಂದು. ಅವಾಗ ಇದೊಂದು ದೊಡ್ಡ ಪ್ರಮಾಣದಲ್ಲೇ ಮೆರವಣಿಗೆ ಮಾಡ್ತಾರೆ. ದೇವರು ಹೆಂಗೆ ಗಣಪತಿ ಹೆಂಗೆ ಕೊಡಿಸ್ತಾರೆ ಹಂಗೆ ಕುಂದಿರಿಸಿ ಒಳ್ಳೆ ಅಲಂಕಾರ ಮಾಡಿ ಸ್ಟೇಜ್ ಮೆರವಣಿಗೆ ಮಾಡಿ ಇದನ್ನು ಒಂದು ರಂಗ ಪಂಚಮಿ ಅಂತಂದು ಒಳ್ಳೆ ಲಾಸ್ಟ್ ದಿನ ಒಳ್ಳೆ ಇದ್ರ ಊರು ತುಂಬಾ ಒಂದು ಒಳ್ಳೆ ಬಣ್ಣದ ಹಬ್ಬ ಥರ ಮಾಡಿ ಇದನ್ನು ಕಳಿಸ್ಕೊಟ್ಟು ಮತ್ತು ವರ್ಷ ಅದೇ ಪದ್ಧತಿ ಆಚರಿಸ್ತಾರೆ. ಒಂದೇ ಸಲ ಅವ್ರು ಮಾಡಿಸೋದು, ವರ್ಷ ಮತ್ತೆ ಪ್ಯಾಕ್ ಮಾಡೋದು, ಇಡೋದು, ಮತ್ತೆ ಇದು ಮಾಡೋದು. ಎಷ್ಟು ಚೆನ್ನಾಗಿ ಸರ್ ಬಣ್ಣ ಎಲ್ಲ. ಈ ಮರ ಬೇರೆ ಬೇರೆ. ಇದು ಗೊಂಬೆ ಮಾಡೋದು, ಅದು ಅಲ್ಲಿಗೆ ಬೇರೆ ಬೇರೆ. ಹೇಗೆ ಡಿಸೈಡ್ ಮಾಡ್ತೀರಿ ಯಾವ ಮರ ಬಳಸ್ಬೇಕು? ಅಂದರೆ ಇದು ಪಳಕಿನ ಮರ, ಅದು ಈತು ವೇಟ್ಲೆಸ್ ಅದಕ್ಕಾದರೆ ತಡೆಯೋದಿಲ್ಲ, ಎಳಿ ಬಿಟ್ಟು ಬಿಡುತ್ತೆ, ಬಡ್ದು ಇದು ಕ್ರಾಸಾಗಿ ಕಟ್ಟೋ ಚಾನ್ಸ್ ಇರ್ತದೆ. ಇದಾದರೆ ದಪ್ಪ ಇರೋದ್ರಿಂದ ವೇಟ್ಲೆಸ್ ಮರ ತೊಗೊಳ್ತೀವಿ. ಸೊ ಇದು ವೇಟ್ಲೆಸ್? ವೇಟ್ಲೆಸ್. ಇದೇನು ಸರ್? ಪಲ್ಲಕ್ಕಿ. ಇದನ್ನೇ ಇಡ್ತೀವಿ. ಇದು ಆರ್ಡರ್ ಬಂದಿದೆಯಾ? ಇದೆಲ್ಲ ಒಂದೇ ಅವ್ರದ್ದೇ. ಅವ್ರದ್ದೇ? ಅಷ್ಟು ಒಂದೇ, ಒಂದು ಊರಿನವ್ರದ್ದು ಒಂದು ಸೆಟ್ ಇದು. ಒಂದು ಪಲ್ಲಕ್ಕಿಯಲ್ಲಿ ಈ ಥರ ಕೊಡಿಸ್ತಾರೆ, ಆ ಥರ ಕೊಡಿಸ್ತಾರೆ, ಆ ಥರ ಛತ್ರಿ ಹಿಡ್ಕೊಳ್ತಾರೆ. ಅಂದರೆ ಒಂದು ಸೆಟ್ ಬರುತ್ತಿದೆಲ್ಲ. ಸೆಟ್ ಬರುತ್ತೆ. ಇದನ್ನು ಸರ್ ಮುಟ್ಬೋದು? ಅದು ಮುಟ್ಬೋದು. ಅದು ಅದ್ರ ಮುಂದೆ ಇರುತ್ತೆ. ಅದು ಅದಕ್ಕೂ ಒಂದು ಭಯ ಭಕ್ತಿ ಬರಲಿ ಅಂತ ಅದೊಂದು ಮಾಡಿಸಿ ಇಟ್ಕೊಂಡಿರ್ತಾರೆ ಅದೇ ಎದುರಿಗೆ. ಇವು ಸರ್? ಇವು ಗೌರಿ ಹುಣ್ಣಿಮೆಯಲ್ಲಿ ಶಿವಪಾರ್ಥಿಗೌರಮ್ಮ ಅಂತ ಪೂಜೆ ಮಾಡ್ತಾರೆ. ಒಬ್ಬರು ಲಿಂಗಾಯತರು, ಒಬ್ಬರು ಬ್ರಾಹ್ಮಣಸು, ಆ ಥರ ಇವೆಲ್ಲ ಲಿಂಗಾಯತರು ಪೂಜೆ ಮಾಡೋದು. 3 ದಿವಸನೋ 5 ದಿವಸ ಇಟ್ಟು ಆರತಿ ಬೆಳಗಿ ಮನೆ ಓಣಿ ಹೆಣ್ಮಕ್ಳು, ಊರಿನ ಹೆಣ್ಮಕ್ಳು ಆರತಿ ಬೆಳಗಿ ಒಂದು ಹಬ್ಬದ ಥರ ಗೌರಿ ಹುಣ್ಣಿಮೆನ ಆಚರಣೆ ಮಾಡೋಂಥ ಒಂದು ದೇವ್ರ ಮೂರ್ತಿಗಳು. ಈಗ ನೋಡಿ ಸ್ವಲ್ಪ ಬಣ್ಣ ಡಲ್ಲಾಗಿದೆ, ಮಾಡಿ ತುಂಬ ದಿನ ಆಯ್ತಾ? ಇವಾಗ ಮಾಡಿರ್ತಿತ್ತು, ಒಂದು 2 ತಿಂಗಳಾಯ್ತು. ಎಷ್ಟು ದಿನ ಬಾಳಿಕೆ ಬರ್ತದೆ? ಎಷ್ಟು ಟೈಮ್ ಬಾಳಿಕೆ? ಇದು ಹಳೇದು, ಇದು ಸುಮಾರು ಒಂದು 35 ವರ್ಷದ ಹಿಂದಿಲ್ದು. ಇದಾ? ಈಗ ರೀಪೇಂಟಿಂಗ್ ಬಂದಿದೆ. ಅದು ಮಾಡ್ತೀರಿ? ಇದು ರೀಪೇಂಟಿಂಗ್, ಇದು ನಾವು ಮಾಡಿರೋದು. ಅಂದರೆ ಮರ ಏನೂ ಆಗಲ್ಲ, ಏನು ಬಣ್ಣ ಡಲ್ಲಾಗುತ್ತೆ. ಬಣ್ಣ ಅದು ಹೂವಿಂದು ಕುಂಕುಮದಕ್ಕೆ ಬಣ್ಣ ಇದಾಗುತ್ತೆ ಅಷ್ಟೆ. ಹೂವು ಹಚ್ಚಿ ಕುಂಕುಮ ಹಚ್ಚಿದ್ದಕ್ಕೆ ಮತ್ತೆ ಬಣ್ಣ ಕಪ್ಪಾಗುತ್ತೆ. ಮತ್ತು ಅದನ್ನು ರೀಪೇಂಟಿಂಗ್ ಮಾಡಿ ಹೊಸದು ಮಾಡಿಬಿಟ್ಟು ಮತ್ತೆ ಪೂಜೆ ಅದಕ್ಕೆ ಹಬ್ಬಕ್ಕೆ ಮತ್ತೆ ತಯಾರು ಮಾಡುತ್ತೆ. ಅದನ್ನು ತಾವು ಮಾಡ್ತೀರಿ? ಇದು ಅದೇ ಅಷ್ಟೇ. ಇದು ನಂದಿ ಶಿವಪಾರ್ತಿ ಅಂತ ಈ ಥರ. ಇದ್ರ ಮುಂದೆ ಪಾರ್ವತಿ ಬರ್ತಾಳೆ, ಅದೇ ಥರ ಇದು ಗೌರಿ ಹುಣ್ಣಿಮೆಗೆ ಯೂಸ್ ಆಗೋಂಥದ್ದು. ಗೌರಿ ಹುಣ್ಣಿಮೆಗೆ ಇದನ್ನು ಫಿನಿಶ್ ಮಾಡ್ಬೇಕು ನೀವು? ಹೌದು. ಕಣ್ಣೆಲ್ಲ ಬರೀಬೇಕು. ಹೌದು. ಓಕೆ, ನೈಸ್.
ಒಟ್ಟು ನೀವು ಬಹುತೇಕ ಮಾಡೋ ದೇವ್ರ ಮೂರ್ತಿಗಳು ಇವಾಗ ಸ್ವಲ್ಪ ಕಾಲಕ್ಕೆ ತಕ್ಕಂಗೆ ಚೇಂಜ್ ಮಾಡಿದ್ದೀವಿ. ಏನೇನು ಮಾಡ್ತೀರಿ ಕಾಲಕ್ಕೆ ತಕ್ಕಂಗೆ? ಇಂಟೀರಿಯರ್ ಡೆಕೋರೇಟಿವ್ ಅಂದರೆ ಅಲಂಕಾರಿಕ ಗೊಂಬೆಗಳ ಥರ ಮಾಡ್ತಾ ಇದ್ದೀವಿ. ಇಲ್ಲದ್ರೆ ಇದೆಯಾ ಸ್ಯಾಂಪಲ್ ಅಲಂಕಾರಿಕ? ಇದಕ್ಕೆ ಪೂಜೆ ಮಾಡಂಗಿಲ್ಲ, ಇದು ಸುಮ್ಮನೆ ಹಂಗೆ ಇಟ್ಕೊಂಡ್ಬಿಡೋದು. ಶೋ ಪೀಸ್ ಹಾಗೆ ಇಡೋದು. ಇದು ಸುಮಾರು ದಿನಗಳಲ್ಲಿ ಕಡೆ ಕಳಿಸ್ತಾ ಇದ್ದೀವಿ. ಇದೆಷ್ಟಿದೆ? ಇದು 10. ಇದು ಮಾಡೋಕ್ಕೆ ಎಷ್ಟು ದಿವಸ ಸಮಯ ಬೇಕಾಗುತ್ತೆ? ಇದು ಮಾಡಲಿಕ್ಕೆ ಒಂದು 8-10 ದಿವಸ ಬೇಕಾಗುತ್ತೆ. 10 ದಿವಸ ಬೇಕು ಒಬ್ಬರಿಗೆ? ಒಂದೇ ಮಾಡಲ್ಲ, ಮಾಡಿದರೆ 5-6 ಪೀಸ್ ಮಾಡುತ್ತೆ. ಇದಕ್ಕೂ ಕಾಮಧೇನುಗೂ ಒಂದು ಇದಿಲ್ಲ, ಪೂಜೆ ಮಾಡೋಂಥದ್ದಿಲ್ಲ. ಇದನ್ನು ಇಂಟೀರಿಯರ್ ಡೆಕೋರೇಟಿವ್ ಸುಮ್ಮನೆ ಇಟ್ಬಿಡ್ತಾರೆ. ಸುಮ್ಮನೆ ಅಡಿಷನ್. ಸಿಟಿ ಒಳಗೆ ಗೊಂಬೆಗಳು ಇಡೋದು ಫ್ಯಾಷನ್ನು, ಅಲಂಕಾರಿಕ ವಸ್ತುಗಳು ಒಂಥರ. ನಮ್ಮದು ಪೇಂಟಿಂಗ್ ಗೊಂಬೆಗಳ ನಡುವೆ ನಮ್ಮದೊಂದು ವಸ್ತುಗಳು ಇಡ್ತಾರೆ. ಅಂದರೆ ಕಾಲ ಹೇಗೆ ಬದಲಾಗ್ತದೆ ಹಾಗೆ ಬದಲಾಗ್ತದೆ. ಇದು ಒಂದು ಹಳೆಯ ಕಾಲದ ಗೊಂಬೆಗಳಲ್ಲಿ ಇದೊಂದು ಹೊಸದಾಗಿ ಮತ್ತೆ ಮಾಡ್ತಾ ಇದ್ದೀವಿ. ಇದು ಒಳ್ಳೆ ಒಂದು ಗೋಲ್ಡ್ ಫೈಲ್ ಹಾಕಿ ಒಳ್ಳೆ ಟೈಮ್ ತೊಗೊಂಡು ನಿಧಾನ ಮಾಡಿದಿರೋದು. ಇದು ಪಾರ್ಟಿ ಕೇಳಿದ್ದಾರೆ, ಇನ್ನೂ ಕೊಟ್ಟಿಲ್ಲ, ಕೊಡಬೇಕು ಹೋಗಿ. ಡ್ಯಾನ್ಸಿಂಗ್ ಗೊಂಬೆ ಅಂತ ಇದು ಸಬ್ಜೆಕ್ಟು. ಇದು ಅಲಂಕಾರಿಕ, ಸುಮ್ಮನೆ ಪೂಜೆ ಮಾಡೋಂಗಿಲ್ಲ, ಹಂಗೆ ಇಡೋದು, ಹಂಗೆ ಶೋ ಹಾಗೆ ಇಡಲಿಕ್ಕೆ ಚಂದಕ್ಕೆ ತುಂಬ ಚೆನ್ನಾಗಿದೆ. ಈ ಉದಾಹರಣೆಗೆ ಈ ನೃತ್ಯದ ಭಂಗಿ ಇದೆಯಲ್ಲ, ಇದು ಹೀಗೆ ನಿಮಗೆ ನೃತ್ಯದ ಬಗ್ಗೆ ಅದ್ರ ಡ್ಯಾನ್ಸ್ ಬಗ್ಗೆ ನಿಮಗೆ ನಾಲೆಡ್ಜು ಭಂಗಿಗಳ ಬಗ್ಗೆ? ಇಲ್ಲ, ನಾವು ನೃತ್ಯ ಮಾಡೋರ ಒಂದು ಫೋಟೋಗಳನ್ನ ನೋಡಿ, ಇಲ್ಲಾಂದರೆ ಒಂದು ಯಾವ್ದಾದ್ರು ಡ್ಯಾನ್ಸರ್ದು ಅವರು ರೆಫರ್ ಮಾಡಿ ನಾವು ವರ್ಕ್ ಮಾಡೋದು. ಈ ಥರ ಬರಬೇಕು, ಈ ಥರ ಬರಬೇಕು ಅಂತಂದು. ಆಮೇಲೆ ಅವರು ಆರ್ಡ್ರ್ ಕೊಡೋರು ಸ್ವಲ್ಪ ಐಡಿಯಾ ಕೊಡ್ತಾರೆ, ಆ ಥರ ಹಿಂಗೆ ಮಾಡ್ಬೇಕು, ಇಲ್ಲಿ ಹಿಂಗೆ ಬರಬೇಕು. ಪ್ರತಿಯೊಂದು ನೋಡಿ ಎಷ್ಟು ಡಿಟೇಲ್ ಮಾಡಿದ್ದೀವಿ, ಅವ್ರು ಮಾಡಿಸಿದ್ದಾರೆ. ನಾವು ತೆಲಿಗೆ ಇಷ್ಟೊಂದು ಮಾಡಲ್ಲ, ಈ ಥರ ನಾಗರಾವು ಈ ಥರ ಇದಿರಬೇಕು, ಈ ಥರ ಮಾಡಿದ್ರೆ ಅರ್ಧಚಂದ್ರ ಈ ಥರ ಬೇಕು ಅಂತಂದು ಹೇಳಿ ಮಾಡಿಸ್ತಾರೆ. ಜಡೆ ಗೊಂಡೆ ಎಲ್ಲ ಇದೆ ನೋಡಿ ಎಷ್ಟು ನೀಟಾಗಿ. ಸರ್, ಈ ಸೀರೆ ಮಡಿಕೆಲ್ಲ ನೀವು ಮರದಲ್ಲೇ ಮಾಡಿರೋದು? ಹೌದು, ಮರ ಮತ್ತು ನಮ್ಮ ಇದು ಇದರಲ್ಲಿ ಪೇಸ್ಟಲ್ಲಿ. ವಾಹ್, ಈ ಬಣ್ಣಗಳೆಲ್ಲ ಯಾವ ಸರ್? ಇದೆಲ್ಲ ವಾಟರ್ ಕಲರು, ಗೋಲ್ಡ್ ಫೈಲು, ಆಮೇಲೆ ಗೋಲ್ಡು ಈ ಥರ ಬರುತ್ತೆ. ಅಕ್ರೆಲಿಕ್ ಕಲರು. ಶೈನಿಂಗ್ ಬರ್ತದೆ ಹೆಂಗೆ? ವಾಟರ್ ಕಲರ್ ಶೈನಿಂಗ್ ಬರುತ್ತೆ ಸರ್, ಅದರಲ್ಲಿ ಸ್ವಲ್ಪ ಕ್ಲಿಯರ್ ವಾರ್ನೆಸ್ ಹಾಕಿದ್ರೆ ಮೇಲೆ ಬರುತ್ತೆ. ವಾಹ್, ಇದೆಷ್ಟೊಂದು 2 ಅಡಿ ಇದೆಯಾ? 2.5 ಅಡಿ ಇದೆ. ಆಮೇಲೆ ಬಂದು ಈ ಥರ ಶೋ ಪೀಸ್, ಇದಾದ್ರೂ ಅಷ್ಟೇ. ಇದಾದ್ರೂ ಇವಕ್ಕೆ ಪೂಜೆ ಅಲಂಕಾರಿಕ, ಇದು ಪೂಜೆ ಇಲ್ಲ, ಸುಮ್ಮನೆ ಹಂಗೆ ಇಡ್ತಾರೆ. ಇದರಲ್ಲಿ ಬಣ್ಣ ಎಲ್ಲ ಡಾರ್ಕ್ ಮಾಡಿದ್ದೀರಲ್ಲ, ಯಾವ ಕಿನ್ನಾಳ ಬಣ್ಣನೇ. ಕಿನ್ನಾಳ ಬಣ್ಣದಲ್ಲಿ ಮೂಲ ಬಣ್ಣಗಳೇ ಜಾಸ್ತಿ ಬಳಸೋದು ನಾವು. ಹಳದಿ, ಕೆಂಪು, ಬಿಳಿ, ಕರಿ, ಗೋಲ್ಡ್, ಇದರಲ್ಲೇ ನಾವು ಇದು ಮಾಡೋದು. ಇನ್ನು ನಾವು ಸ್ಕಿನ್ ಕಲರ್ ಬಳಸ್ತೀವಿ ಕೆಲವು. ಇದು ಟ್ರೆಡಿಷ್ನಲ್ ಗೊಂಬೆ ಆದ್ದರಿಂದ ಸಾಂಪ್ರದಾಯಿಕ ಫೇಸ್ಗಳಂತ ಮಾಡಿದ್ದೀವಿ. ಈ ಓಲೆಲ್ಲ ಇವೆಲ್ಲ ಬಿಡಿ ಇವೆಲ್ಲ ಬೇಡಿ ಮಾಡಿ ಹಾಕಿರೋದು. ಹೋಲ್ ಮಾಡಿ ಅದಕ್ಕೆ ದಾರ ಹಾಕಿ ಹಾಕಿರೋದು. ಈ ಬೇಸ್ ಇದು ಸಾಗೋನೆ ಕಟ್ಟಿಗೆದಿಂದ ಮಾಡಿರೋದು. ಸ್ಟ್ರಾಂಗ್ ಇರುತ್ತೆ, ಎಷ್ಟು ದಿನ ಆದರೂ ಸ್ಟ್ರಾಂಗ್ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಆಂಟಿ ಪೀಸ್ ಆಗಿ ಉಳಿತೈತೆ ಲಾಸ್ಟಿಗೆ ಆದರೂ. ಡಿಸ್ಪ್ಯಾಚಿಗೆ ರೆಡಿ ಇದು? ಇದು ತಮಿಳ್ನಾಡಿಗೆ ಕಳಿಸ್ಬೇಕು. ಚೆನ್ನೈ ಎಲ್ಲ ಚೆನ್ನೈ, ಫಾರೆನ್ಸ್, ಹಾಗೆ ಎಲ್ಲ ಕಡೆ ಹೋಗುತ್ತೆ. ಹೋಗೋದ ಜಗ್ಗು ಕಡೆ ಹೋಗುತ್ತೆ. ಇವು ತುಂಬ ಚೆನ್ನಾಗಿದೆ ಸರ್. ಇವೆಲ್ಲ ನಾವು ತಂದು ಇವು ನಮ್ಮ ತಂದೆಯವರಿಗೆ ರಾಜ್ಯ ಪ್ರಶಸ್ತಿ ಬಂದಂಥ ಕಲಾಕೃತಿಗಳು. ರಾಜ್ಯ ಪ್ರಶಸ್ತಿ ಅಜ್ಜರಿಗೆ. ಇದಂತ ನೀವು 1 ನಿಮಿಷ ಹಿಡ್ಕೊಂಬಿಡಿ, ಇಲ್ಲಿ ಹಿಡ್ಕೊಂಬಿಡಿ. ಇದನ್ನು ಹಿಡ್ಕೊಂಡ್ರೆ ಗೊತ್ತಾಗತ್ತೆ. ನೀವು ಅದನ್ನ ಕೊಡಿ, ಹಿಡ್ಕೊಂಬಂದು ಕೊಟ್ಬಿಡಿ. ಇದನ್ನು ಗರುಡ ಆಂಜನೇಯ ಅಂತ ಇದೆ ಅದರಲ್ಲಿ. ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಶ್ರೀ ಏಕಪ್ಪ ರಾಮಚಂದ್ರಪ್ಪ ಚಿತ್ರಗಾರ ಕಿನ್ನಾಳ್ ಅವರಿಗೆ ಇವರ ಗರುಡ ಆಂಜನೇಯ ಕಿನ್ನಾಳ ಕಲೆಯ ಪರಿಣತಿಗಾಗಿ ಮತ್ತು ಅದರ ಅಭಿವೃದ್ಧಿಯ ಕೊಡುಗೆಗಾಗಿ ನೀಡಲಾಗಿದೆ. ಸ್ನೇಹಿತರೆ, ರಾಜ್ಯ ಸರ್ಕಾರದ ರಾಜ್ಯ ಪ್ರಶಸ್ತಿ ಸ್ಟೇಟ್ ಅವಾರ್ಡ್ ಫ್ರಮ್ ಕರ್ನಾಟಕ ಗವರ್ಮೆಂಟ್ 2008 ಮತ್ತು 2009 ಸಾಲಿನಲ್ಲಿ ಕೊಟ್ಟಿರೋಂಥದ್ದು. ನಮ್ಮ ಏಕಪ್ಪ ಸರ್ ಸ್ಟೇಟ್ ಅವಾರ್ಡ್ ವಿನ್ನರು ನಮ್ಮ ಕಲೆಯಲ್ಲಿ, ಕಿನ್ನಾಳ ಕಲೆಯಲ್ಲಿ. ಅಂದರೆ ಇವೇ ಕಲಾಕೃತಿಗಳು. ಒಂದು ಫೈಲ್ ಮಾಡಿದ್ವಿ ಅವರಿಗೆ, ಒಂದು ಇನ್ನೂ ಬೇಸಿತ್ತು, ಅದು ಮಾಡಿ ಕೊಟ್ಟಿದ್ವಿ. ವೆರಿ ನೈಸ್, ವೆರಿ ನೈಸ್. ಅಲ್ಲ, ಏನು ವಿಶೇಷ ಈಗ ಸ್ಟೇಟ್ ಅವಾರ್ಡ್ ಕೊಡುವಂಥದ್ದು? ಏನು ವಿಶೇಷ ಇದೆ ಅಂದರೆ ಫೈಲು ಸಾಧನೆ ಮಾಡಿದ್ದಾರೆ ಅಂತ ಕೊಡಬೇಕು. ಸುಮ್ಮನೆ ಒಂದು ಕಲಾಕೃತಿ ಇಡಬೇಕಾಗಿತ್ತು, ಇಟ್ಟಿದ್ವಿ. ದೊಡ್ಡ ಪ್ರಮಾಣದಲ್ಲಿ ಇಡ್ತೀವಿ. ಇನ್ನೊಂದಿದೆ, ಅದು ಕೊಟ್ಬಿಡಿ. ಅದು ಮಂಜಪ್ಪ ಇದ್ರ ಬಗ್ಗೆನೂ ಸ್ವಲ್ಪ ಹೇಳಿಬಿಡುತ್ತೆ. ಇದು ನ್ಯಾಷನಲ್ ಅವಾರ್ಡ್, ಅಂದರೆ ನ್ಯಾಷನಲ್ ಕಾಂಪಿಟೇಷನ್ಗೆ ಹೋಗಿ ಬಂದಂಥ ಕಲಾಕೃತಿ. ಇದು ಏನು ವಿಶೇಷ? ಇದು ಗರುಡ, ಕೈ ಮುಗಿದ ಗರುಡ. ಅಂದರೆ ಒಂದು ಇತ್ತು, ಒಂದು ವರ್ಕು ನಮ್ಮ ತಂದೆಯವರು ಒಂದು ಕೊಡೋಣ ಅಂತಂದು ಕೊಟ್ವಿ.
ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂತು ಇದು. ಅದು ನ್ಯಾಷನಲ್ ಅವಾರ್ಡ್ ಬಂತಾ? ನ್ಯಾಷನಲ್ಲು ಇಲ್ಲ, ನ್ಯಾಷನಲ್ ಟ್ರೈ ಮಾಡಬೇಕಾಗಿತ್ತು, ಇನ್ನೊಂದ್ಸಲ ಮಾಡಿಲ್ಲ. ಬಟ್ ಅಲ್ಲಿವರೆಗೆ ಹೋಗಿ ಬಂದಿದೆ, ಅಲ್ಲಿ ಕಂಪ್ಲೀಟ್ ಮಾಡಿ ಬಂದಿದೆ ಇದು. ಓಕೆ, ಅಂದರೆ ಟ್ರೆಂಡ್ ಹೇಗೆ ಬರ್ತಾ ಇದೆ ಆ ಥರ ಹೋಗ್ತಿದೆ. ಹೌದು ರೀ. ಹಾಂ, ಡಿಮ್ಯಾಂಡ್ ಇದೆ ಇವಾಗ. ಹಾಂ, ಈಗ ಕಾಲ ತಕ್ಕಂಗೆ ಮಾಡ್ಕೊಂತ ಹೋದಂಗೆಲ್ಲ ಡಿಮ್ಯಾಂಡ್ ಇದೆ. 2000 ಈಗ 20 ವರ್ಷದಿಂದ 2000ರಲ್ಲಿ ಕಾಲೇಜ್ಗಳಿಗೆ ನಾವು ಕ್ಯಾಂಪ್ ಮಾಡ್ತಾಯಿದ್ವಿ. ಕಲಾಮಂದಿರಗಳಿಗೆ ಹೋಗಿ ಕ್ಯಾಂಪ್ ಮಾಡ್ತೇವೆ. ನಾನು ಕಲಾಮಂದಿರದಲ್ಲಿ ಕಲ್ತವನು 6 ವರ್ಷ ಗದಗ ವಿಜಯ ಕಲಾಮಂದಿರದಲ್ಲಿ. ವಿಜಯ ಕಲಾಮಂದಿರ ಗದಗ. ಆ ಥರ ಕಲಾಮಂದಿರಗಳಲ್ಲಿ ನಾವು ಕಿನ್ನಾಳ ಕಲೆಯನ್ನು ಇದು ಮಾಡ್ತಾಯಿದ್ವಿ, ಟ್ರೈನಿಂಗ್ ಕೊಡ್ತಾಯಿದ್ವಿ 8 ದಿನ 10 ದಿನ ಅಂತ. ಪ್ರತಿಯೊಂದು ಕಲಾಮಂದಿರದಲ್ಲಿ ಕಿನ್ನಾಳ ಕಲಾವಿದರು ಒಂದಿಷ್ಟು ಮನೆಯವರು ಕೊಡ್ತಾಯಿದ್ವಿ. ಅದು ಒಂದು ಟ್ರೆಂಡ್ ಆಯಿತು. ಈಗ ಇತ್ತೀಚೆಗೆ 5 ವರ್ಷದಿಂದ ಕರ್ನಾಟಕಕ್ಕೆ ದೊಡ್ಡದಂತ ಬೆಂಗಳೂರಲ್ಲಿ ಚಿತ್ರಕಲಾ ಪರಿಷತ್ ಅವರು ಇಡೀ ಕಿನ್ನಾಳದ 30 ಕಲಾವಿದರನ್ನು ಕರೆಸಿಕೊಂಡು ಈ ಥರ ಗೊಂಬೆಗಳನ್ನು ಮಾಡೋ ಪ್ರತಿಯೊಂದು ಬೇರೆ ಬೇರೆ ಥರ ಗೊಂಬೆಗಳು ಮಾಡೋಂಥ ಒಂದು ವರ್ಕ್ಶಾಪ್ಗಳನ್ನು ಮಾಡಿಸಿದರು. 10 ದಿನಗಳ ಕಾಲ ವರ್ಕ್ಶಾಪ್ ಮಾಡಿಸಿದರು. ಆಮೇಲೆ ಬೆಂಗಳೂರಲ್ಲಿ ಇಂದಿರಾನಗರದಲ್ಲಿ ಇದು IGNC ಅಂತಂದು ನಾಗರಬಾವಿಯಲ್ಲಿ ಒಂದು ಕ್ಯಾಂಪ್ ಮಾಡಿಸಿದ್ರು. ಗ್ರಾಮದೇವತೆ ಅಂತ 5 ಗ್ರಾಮದೇವತೆಗಳದ್ದು ಒಂದು ಕ್ಯಾಂಪ್ ಮಾಡಿಸಿದ್ರು. ಅದೊಂಥರ ಪ್ರಚಾರ ಆಯಿತು. ಚಿತ್ರಕಲಾ ಪರಿಷತ್ತಲ್ಲಿ ಒಂಥರ ಪ್ರಚಾರ ಆಯಿತು. ಇವಾಗ ಗೊಂಬೆಗಳ ಫ್ಯಾಕ್ಟ್ರಿ ಅಂತ, ಗೊಂಬೆಗಳ ಕ್ಲಸ್ಟರ್ ಅಂತ ನಡೀತಾ ಇದೆ, ಕಿನ್ನಾಳ ಕ್ಲಸ್ಟರ್ ಅಂತ ಮಾಡ್ತಾ ಇದ್ದಾರೆ. ಅವ್ರ ಮುಖಾಂತರ ಈಗ ಸಣ್ಣ ಸಣ್ಣ ಆಟಿಕೆ ಥರ ಮಾಡಬೇಕಂತ ಒಂದು ಯೋಜನೆ ಇದೆ. ಅದನ್ನು ಮುಂದಿನ ಯುಗದಲ್ಲಿ ಮಾಡ್ಕೊಂತ ಪ್ರಗತಿಯಲ್ಲಿ ಕೆಲಸ ನಡೆಯುತ್ತೆ. ಈಗ ಒಂದೊಂದು ಕಾಲಕ್ಕೆ ತಕ್ಕಂಗೆ ಬೇರೆ ಬೇರೆ ಥರ ಪ್ರಚಾರ ಮತ್ತು ಕೆಲಸಗಳು ಮತ್ತು ಟ್ರೆಂಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಭವಿಷ್ಯ ಇದೆ, ಮಾಡ್ತಾ ಹೋಗ್ಬೇಕು ಅಷ್ಟೇ. ಮಾಡೋರಿಗೆ ಭವಿಷ್ಯ ಇದೆ. ಒಟ್ಟು ನಮ್ಮ ಇಡೀ ಕುಟುಂಬ ಈ ಕಲೆಯಲ್ಲಿದೆ. ಅಷ್ಟು ನಮ್ಮ ತಾಯಿಯರು ಬಂತು, ಮಿಸ್ಸಸ್ ಒಂದು ಪ್ರತಿಯೊಬ್ಬರು ಇದರಲ್ಲಿ ಮನೆಗೆ ಅಷ್ಟು ಕುಟುಂಬದವರು ಒಂದೊಂದು ಥರ ಒಬ್ಬೊಬ್ರು ಒಂದೊಂದು ಸಹಾಯ, ಒಂದೊಂದು ಹೆಲ್ಪ್, ಒಬ್ಬರು ಕೆಲಸ ಇದೆ. ಮಾಡೇ ಮಾಡ್ತೀವಿ. ಕೂಡು ಕುಟುಂಬದಲ್ಲಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಪ್ರಸ್ತಾಪಿಸಿರುವಂತಹ, ತಮ್ಮ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿರುವಂತಹ ಕಿನ್ನಾಳ ಕಲೆಯ ಒಂದು ದರ್ಶನ ಇವತ್ತು ನಮಗೆ ಖಂಡಿತವಾಗಿ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಕಿನ್ನಾಳ ಕರ್ನಾಟಕದಲ್ಲಿದೆ ಅಂತ ಹೇಳೋದು ನನಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ವಿಚಾರ. ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮಕ್ಕೆ ನೀವು ಬನ್ನಿ. ಇಲ್ಲಿನ ಈ ಗೊಂಬೆಗಳು ಹೇಗೆ ತಯಾರಾಗ್ತವೆ, ಈ ದೇವರ ಮೂರ್ತಿಗಳು ಹೇಗೆ ತಯಾರಾಗ್ತವೆ ನೋಡಿ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಈ ಕಿನ್ನಾಳ ಕಲೆ ಹೀಗೆ ಉಳಿಯಲಿ, ಬೆಳೆಯಲಿ, ಇದರ ಕಂಪು ಇನ್ನಷ್ಟು ಪಸರಿಸಲಿ ದೇಶ ವಿದೇಶದಲ್ಲಿ ನಾನು ಕೇಳ್ಕೊತೇನೆ. 50 ವರ್ಷಗಳಿಗೂ ಮಿಗಿಲಾಗಿ ಈ ಕಲೆಯಲ್ಲಿ ತೊಡಗಿಕೊಂಡಿರುವಂಥ ಏಕಪ್ಪನವರು ಮತ್ತು ಅವರ ಮಕ್ಕಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಇವ್ರ ಕುಟುಂಬ ಹೀಗೆ ಚೆನ್ನಾಗಿರಲಿ ಅಂತ ಕೂಡ ಬೇಡ್ಕೋತಾ, ಕಿನ್ನಾಳ ಕಲೆ ವೀಕ್ಷಿಸಿದ ನಿಮ್ಗೆಲ್ರಿಗೂ ಅನಂತ ಧನ್ಯವಾದ. ಕಿನ್ನಾಳ ಕರ್ನಾಟಕದ ಹೆಮ್ಮೆ. ಧನ್ಯವಾದ, ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.